ಇತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣವೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ತಾವು ನೆರೆದ ಎಲ್ಲ ಭಕ್ತಾದಿಗಳು 3 ಸ್ಕಂಧಗಳ ಕಥೆಯನ್ನು ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಅದರಲ್ಲಿ ಕಪಿಲ ಭಗವಂತನ ಉಪದೇಶದ ಕಥೆಯೊಂದಿಗೆ ಆ 3ನೆಯ ಸ್ಕಂಧ ಮುಕ್ತಾಯ ಆದರೆ ಅಲ್ಲಿಂದ ಹಾಗೇ ಮುಂದುವರಿಯುತ್ತೆ. ವಿದುರ ಮತ್ತು ಮೈತ್ರೇಯರ ಸಂವಾದವನ್ನು ಹಾಗೇ ಮುಂದುವರಿಸ್ತಾ ವೇದವ್ಯಾಸದೇವರು ಹೇಳುವಾಗ ಸ್ವಯಂಭುವ ಮನುಗಳ ವಂಶವನ್ನು ಹೇಳ್ತಾ ಅವರ ವಂಶದಲ್ಲಿ ಸ್ವಯಂಭುವ ಮನುಗಳಿಗೆ ಶತರೂಪಾದೇವಿಯಲ್ಲಿ 2 ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬನ ಹೆಸರು ಪ್ರಿಯವ್ರತ, ಆತ ಹಿರಿಯವ. ಮತ್ತೊಬ್ಬ ಕಿರಿಯ ಪುತ್ರ, ಆತನ ಹೆಸರು ಉತ್ತಾನಪಾದ ಅಂತ. ಇದರ ಜೊತೆಗೆ ಅವರಿಗೆ 3 ಹೆಣ್ಣು ಮಕ್ಕಳಿದ್ದಾರೆ, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ. ಅದರಲ್ಲಿ ದೇವಹೂತಿ ದೇವಿಯರನ್ನ ಕರ್ದಮ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಟ್ಟ ವಿಷಯವನ್ನು ಈಗಾಗಲೇ ನಿರೂಪಣೆ ಮಾಡಿ ಮುಂದೆ ಇನ್ನಿಬ್ಬರು ಏನಿದ್ದಾರೆ ಆಕೂತಿ ದೇವಿಯರು ಮತ್ತು ಪ್ರಸೂತಿ ದೇವಿಯರು, ಅವರ ವಂಶವನ್ನಿಲ್ಲಿ ಮೊದಲು ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನೂ ಗಂಡು ಮಕ್ಕಳ ಕಥೆಯನ್ನು ಹೇಳಲೇ ಇಲ್ಲ, ಹೆಣ್ಣು ಮಕ್ಕಳ ಕಥೆಯನ್ನು ಮೊದಲು ಹೇಳ್ತಾ ಇದ್ದಾರೆ. ಅವರು ಹೇಳುವಾಗ ಅದರಲ್ಲಿ ಆಕೂತಿ ದೇವಿಯರನ್ನು ರುಚಿ ಅನ್ನುವ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಟ್ರೆ ಅವರಲ್ಲಿ ಭಗವಂತ ತಾನು ಸ್ವಯಂ ಅವತಾರ ಮಾಡಿದ ಯಜ್ಞನಾಮಕನಾಗಿ. ಎಂಥ ಅದ್ಭುತವಾದ ವಂಶ ಇದು ಅಂದರೆ, ಅವರಿಗೆ 3 ಹೆಣ್ಣು ಮಕ್ಕಳಿದ್ದರೆ ಎಷ್ಟು ಆಶ್ಚರ್ಯ ಅಂದರೆ, ಆ 3 ಹೆಣ್ಣು ಮಕ್ಕಳಲ್ಲಿ 2 ಹೆಣ್ಣು ಮಕ್ಕಳಿಗೆ ದೇವರೇ ಮಗ ಆಗಿ ಬಂದ, ಇನ್ನು ಒಬ್ಬ ಹೆಣ್ಣು ಮಗಳಿಗೆ ದೇವರು ಮೊಮ್ಮಗನಾಗಿ ಬಂದ. ಯಾರು ದೇವರನ್ನು ಬಿಟ್ಟವರೇ ಅಲ್ಲ, ದೇವರನ್ನು ಹುಡುಕೊಂಡು ನಾವೆಲ್ಲ ಹೋಗೋದಾದರೆ ಸ್ವಯಂಭುವ ಮನುಗಳ ಸಂತಾನ ಎಂಥದ್ದು ಅಂದರೆ ದೇವರೇ ಹುಡುಕೊಂಡು ಅವ್ರ ಮನೆಗೆ ಬಂದ, ಅಮ್ಮ ಅಂತ ಕರೆದ. ಸ್ವಯಂಭುವ ಮನುಗಳನ್ನು ತಾತ ಅಂತ ಕರೆಯೋಕ್ಕೆ 2 ದೇವರ ಅವತಾರ, ಮುತ್ತಾತ ಅಂತ ಕರೆಯೋಕ್ಕೆ ಒಬ್ಬ ದೇವರ ಅವತಾರ ಮಾಡಿದ್ದ. ಅಂಥ ಮಹಾನುಭಾವರ ವಂಶ ಅದು. ಅದನ್ನು ಹೇಳ್ತಾ ಮುಂದೆ ಅವರಿಗೆ ಹೀಗೆ ಅನೇಕ ಅವರ ಸಂತಾನ ಮುಂದುವರಿತಾ ಇದೆ. ಆ ಪ್ರಸೂತಿ ದೇವಿಯರೇನಿದ್ದಾರೆ, ಕೊನೆಯ ಹೆಣ್ಣು ಮಗಳು, ಆಕೆಯನ್ನು ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವರಲ್ಲಿ ದಕ್ಷ ಪ್ರಜಾಪತಿಗೆ 16 ಮಂದಿ ಹೆಣ್ಣು ಮಕ್ಕಳಾದರಂತೆ. 16 ಹೆಣ್ಣು ಮಕ್ಕಳು. 16 ಹೆಣ್ಣು ಮಕ್ಕಳಾದರೆ ಅದರಲ್ಲಿ 13 ಮಂದಿಯನ್ನು ಧರ್ಮನಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ. 13 ಮಂದಿಯನ್ನು ಧರ್ಮನಿಗೆ ಕೊಟ್ಟು ಒಬ್ಬಳನ್ನು ಅಗ್ನಿದೇವರಿಗೆ, ಸ್ವಾಹಾದೇವಿಯನ್ನು ಅಗ್ನಿದೇವರಿಗೆ,
ಸ್ವಧಾ ಅನ್ನುವ ಮಗಳನ್ನು ಪಿತೃದೇವತೆಗಳಿಗೆ, ಸತಿ ಅನ್ನುವ ಮಗಳನ್ನು ರುದ್ರದೇವರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರ ಸಂತಾನ ಅದ್ಭುತವಾಗಿ ಬೆಳೆದಿದೆ. ಆದರೆ ಸತೀದೇವಿಯರಿಗೆ ಮಾತ್ರ ಮಕ್ಕಳಾಗಲಿಲ್ಲ. ಅವರಿಗೆ ಮಕ್ಕಳಾಗುವ ಮುಂಚೆ ಅವರು ದೇಹವನ್ನೇ ಬಿಡಬೇಕಾಯಿತು. ಯಾಕೆ? ಇದೊಂಥರ ವಿಚಿತ್ರ ನೋಡಿ, ಎಷ್ಟು ಚಂದದ ಕಥೆ. ಸಾಮಾನ್ಯ ನಾವು ಜಗತ್ತಲ್ಲಿ ಅಮ್ಮ ಮತ್ತು ಹೆಂಡತಿ ಮಧ್ಯೆ ಸಿಕ್ಕಾಕೊಂಡಿರೋ ಗಂಡಸರನ್ನು ನೋಡ್ತೇವೆ. ಆದರೆ ಮೊಟ್ಟ ಮೊದಲ ಕಥೆ ಭಾಗವತ ಉಲ್ಲೇಖ ಮಾಡುತ್ತೆ, ಗಂಡ ಅಪ್ಪನ ಮಧ್ಯೆ ಸಿಕ್ಕಾಕೊಂಡು ಹೆಂಡತಿ ಕಥೆ ಇದು. ಅವರು ಹೇಳಿದ್ರು, ಮೈತ್ರೇಯರು ವಿದುರರಿಗೆ ಹೇಳುವಾಗ, ಸತೀದೇವಿಯರಿಗೆ ಮಕ್ಕಳಾಗಲಿಲ್ಲ. ಯಾಕೆ ಮಕ್ಕಳಾಗಲಿಲ್ಲ ಅಂದರೆ, ತನ್ನ ತಂದೆಗೂ ತನ್ನ ಪತಿಗೂ ವೈರ ಇರೋದನ್ನು ಕಂಡು ಆಕೆ ತನ್ನ ದೇಹವನ್ನೇ ಬಿಡಬೇಕಾಗಿ ಬಂತು. ವಿದುರರಿಗೆ ಭಾರಿ ಆಶ್ಚರ್ಯ. ಅವರಂದರು, ಸ್ವಾಮಿ, ನಾನು ಈ ಥರದ ಕಥೆಯೇ ಕೇಳಲಿಲ್ವಲ್ಲ, ಇದೇನೋ ಭಾರಿ ವಿಚಿತ್ರದ ಕಥೆ ಇದೆ, ಏನಾಗಿದೆ ಸ್ವಲ್ಪ ವಿವರಿಸಿ ಹೇಳ್ರಿ. ಅವರು ಕಥೆ ಹೇಳಿದ್ದಾರೆ. ಒಮ್ಮೆ ಏನಾಗಿದೆ, ದೊಡ್ಡದೊಂದು ಸಭೆ ನೆರೆದಿದೆ. ಸಭೆ ನೆರೆದಾಗ ಅಲ್ಲಿ ಎಲ್ಲ ದೇವತೆಗಳು ಕೂತಿದ್ದಾರೆ. ದೇವತೆಗಳೆಲ್ಲ ಕುಳಿತ ಸಭೆಗೆ ಬ್ರಹ್ಮದೇವರೆಲ್ಲ ಕುಳಿತ ಸಭೆಗೆ ದಕ್ಷ ಪ್ರಜಾಪತಿಗಳು ತಾವು ಬಂದಿದ್ದಾರೆ. ದಕ್ಷ ಪ್ರಜಾಪತಿಗಳು ಬಂದರೆ ಆತ ಎಲ್ಲ ದೇವತೆಗಳು ಎದ್ದು ನಿಂತರು. ಯಾಕೆಂದರೆ ದಕ್ಷ ಪ್ರಜಾಪತಿಗಳು ಅವರೆಲ್ಲರಿಗಿಂತ ಹಿರಿಯರು. ಹಾಗಾಗಿ ಎಲ್ಲ ದೇವತೆಗಳು ಎದ್ದು ನಿಂತಿದ್ದಾರೆ. ಎದ್ದು ನಿಂತಾಗ ಎಲ್ಲರೂ ಎದ್ದು ನಿಂತರು. ರುದ್ರದೇವರು ಒಬ್ಬರು ತಾವು ಎದ್ದು ನಿಲ್ಲೇ ಇಲ್ಲ. ಬ್ರಹ್ಮದೇವರು ಎದ್ದು ನಿಲ್ಲಬೇಕಾಗಿಲ್ಲ, ರುದ್ರದೇವರು ಎದ್ದು ನಿಲ್ಲಿಲ್ಲ. ನಿಜವಾಗಿ ಯೋಚನೆ ಮಾಡಿದರೆ ರುದ್ರದೇವರು ದಕ್ಷ ಪ್ರಜಾಪತಿಗಳಿಗಿಂತ ದೊಡ್ಡವರು. ಆದರೆ ಈ ಭಾಗವತದ ಎಲ್ಲ ಕಥೆಗಳು ಹೇಗೆ ಅಂದರೆ, ಯಾವಾಗಲೋ ನಡೆದದ್ದು, ಯಾರಿಗೋ ನಡೆದದ್ದು, ನಮಗೆ ಸಂಬಂಧ ಪಡದ್ದು ಅಂತ ನಾವು ತಿಳಿಬಾರ್ದಲ್ಲ. ಹಾಗಾಗಿ ಇಂಥ ಕಥೆಗಳನ್ನು ಅಲ್ಲಲ್ಲಲ್ಲಿ ವೇದವ್ಯಾಸ ದೇವರು ಸೇರಿಸ್ತಾರೆ. ದಕ್ಷ ಪ್ರಜಾಪತಿ ಅವನು ಯೋಚನೆ ಮಾಡಲಿಲ್ಲ. ಅವ ಏನು ಯೋಚನೆ ಮಾಡಿದ? ಈ ರುದ್ರ ನನಗೆ ಅಳಿಯ ಅಂತ ಯೋಚನೆ ಮಾಡಿದ. ಸ್ವಭಾವದಲ್ಲಿ ಯೋಗ್ಯತೆಯಲ್ಲಿ ಹಿರಿಯವ ಅಂತ ಯೋಚನೆ ಮಾಡಲಿಲ್ಲ. ನಾನು ನನ್ನ ಮಗಳನ್ನು ಇವನಿಗೆ ಕೊಟ್ಟಿದ್ದೆ, ಮಾವನಾದವ ಬಂದಾಗ ಅಳಿಯ ಎದ್ದು ನಿಲ್ಲಬೇಕಾದ್ದು ಲೋಕಧರ್ಮ ಅಲ್ವೋ? ಇವ ಎದ್ದು ನಿಲ್ಲಿಲ್ಲ. ಅವನಿಗೆ ಸಿಟ್ಟು ಬಂತು. ಸಾಮಾನ್ಯವಾಗಿ ಸಿಟ್ಟು ಬಂದರೆ ದೊಡ್ಡವರೆಲ್ಲ ಮನೆಯಲ್ಲಿದ್ದವ್ರು ಹೇಳ್ತಾರೆ, ಸಿಟ್ಟು ಬಂದಾಗ ಮಾತಾಡಕ್ಕೆ ಹೋಗಬಾರ್ದು ಅಂತ. ಯಾಕೆ ಅನ್ಲಿಕ್ಕೆ ಈ ಕಥೆ ಸಾಕ್ಷಿ. ಅವ ದಕ್ಷನಿಗೆ ಸಿಟ್ಟು ಬಂತಲ್ಲ, ಸಭೆಯಲ್ಲೇ ಎಲ್ಲರ ಮುಂದೆ ಎದ್ದು ನಿಂತು ರುದ್ರದೇವರನ್ನು ಬೈಲಿಕ್ಕೆ ಶುರು ಮಾಡಿದ. ಅವನಂತಾನೆ, ಗೃಹೀತ್ವಾ ಮೃಗ ಶಾವಾಕ್ಷ್ಯಾ ಪಾಣಿಂ ಮರ್ಕಟಲೋಚನಃ ಪ್ರತ್ಯುತ್ಥಾನಾಭಿವಾದಾರ್ಹೇ ವಾಚಾಪ್ಯಕೃತನೋಚಿತಂ. ನೋಡಿ, ಸಿಟ್ಟಿಗೆ ಬಂದವ ಹೇಗೆ ಮಾತಾಡ್ತಾನೆ ಅನ್ಲಿಕ್ಕೆ ಈ ಶ್ಲೋಕ. ಆತ ಅಂತಾನೆ, ನನ್ನ ಮಗಳನ್ನು ಇವನಿಗೆ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ ಅಂತ. ದಕ್ಷ ಪ್ರಜಾಪತಿಗಳಂದ್ರು, ನನ್ನ ಮಗಳನ್ನು ಈ ರುದ್ರನಿಗೆ ಕೊಡಲಿಕ್ಕೆ ನಂಗೆ ಒಂದು ಚೂರು ಇಷ್ಟ ಇರಲಿಲ್ಲ. ಯಾಕೆ? ನನ್ನ ಮಗಳೆಂಥವಳು? ಮೃಗಶಾವಾಕ್ಷಿ. ಮೃಗಶಾವ ಅಂದರೆ ಜಿಂಕೆ ಮರಿ, ಅಕ್ಷಿ ಅಂದರೆ ಕಣ್ಣು. ಜಿಂಕೆ ಮರಿ ಕಣ್ಣಿನವಳು ನನ್ನ ಮಗಳು. ಅಂದರೆ ಭಾಳ ಸುಂದರಾಂಗಿ. ಇವನು ಹೇಗಿದ್ದಾನೆ ಗೊತ್ತೋ? ಮರ್ಕಟಲೋಚನ ಅಂತ. ಕೋತಿ ಕಣ್ಣಿನವ ಇವ. ಕೋತಿ ಕಣ್ಣಿನ ಇವ ನನ್ನ ಮಗಳಂತಹ ಸುಂದರಿಯನ್ನು ಮದುವೆಯಾಗಿದ್ದಾನೆ. ಆ ಕೃತಜ್ಞತೆ ಬೇಡ ಮಾವ ಅಂತ. ಎದ್ದು ನಿಲ್ಲದಿದ್ದರೆ ಪರವಾಗಿಲ್ಲ, ಬಾಯಿ ಮಾತಿಗಾದರೂ ಬನ್ನಿ ಕೂತ್ಕೊಳ್ಳಿ, ಹೇಗಿದ್ದೀರಿ ಅಂತ ಮಾತಾಡಿಸ್ಬೇಕಾಗಿಲ್ಲ. ಸುಮ್ಮನೆ ಹಾಗೆ ಕೂತಿದ್ದಾನೆ, ಗುಂಡ್ಕಲ್ ಕೂತ್ ಹಾಗೆ ಅಂತ ಬೈದ. ರುದ್ರದೇವರು ಕೂತೇ ಇದ್ದರು. ನಮಗೆ ಯಾರಾದರೂ ಏನಾದರೂ ಒಂದು ಸಣ್ಣ ಮಾತಂದರೆ ನಮಗೆ ಭಾರಿ ಸಿಟ್ಟು ಬರುತ್ತೆ. ನನಗೆ ಅಂತೀರಾ? ನಾ ಯಾರು ಗೊತ್ತಾ? ನಾವು ಎಷ್ಟೇ ದೊಡ್ಡವರಾದರೂ ಲಯಕಾರಕರಂತೂ ಅಲ್ವಾ? ರುದ್ರದೇವರು ಇಡೀ ಜಗತ್ತನ್ನು ಭಗವಂತನ ಆಜ್ಞೆಯಂತೆ ಸಂಹಾರ ಮಾಡುವ ಸಾಮರ್ಥ್ಯವನ್ನು ಪಡೆದವರು. ದಕ್ಷ ಇಷ್ಟೆಲ್ಲ ಮಾತಾಡ್ತಾ ಇದ್ದ, ರುದ್ರದೇವರು ಸುಮ್ಮನೆ ಕೂತಿದ್ದಾರೆ. ಕೋಪದಿಂದ ಎದುರುಗಡೆ ಬೈತಾ ಇದ್ದಾಗ ನಾವು ಸುಮ್ಮನೆ ಕೂತಿದ್ರೆ ಅವರಿಗೆ ಕೋಪ ಜಾಸ್ತಿ ಆಗುತ್ತೆ. ಏನಾದ್ರು ಪ್ರತಿಕ್ರಿಯೆ ಕೊಟ್ಟರೆ ಸಮಾಧಾನ ಆಗುತ್ತೆ. ಮನೆಯಲ್ಲಿ ನಾವೇನೋ ತಪ್ಪು ಕೆಲಸ ಮಾಡ್ದ ಅಮ್ಮನ ಕೈಲಿ ಬೈಸ್ಕೋತಾ ಇರ್ತೇವಲ್ಲ, ಬೈಸ್ಕೊಳ್ಳುವಾಗ ಸುಮ್ಮನೆ ಕೂತಿದ್ರೆ ಮತ್ತೆ ಜಾಸ್ತಿ ಆಗತ್ತೆ ಬೈಗಳು. ಅಷ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ಯಲ್ಲ. ರುದ್ರದೇವರು ಯಾವಾಗ ಸುಮ್ಮನೆ ಕೂತರೋ ದಕ್ಷನಿಗೆ ಸಿಟ್ಟು ಜಾಸ್ತಿ ಆಯಿತು. ಅವನಂದ, ಇಂಥ ರುದ್ರ
ದೊಡ್ಡವರನ್ನು ಗೌರವಿಸಲಿಕ್ಕೆ ಬರದೇ ಇರುವ ಈ ರುದ್ರದೇವರಿಗೆ ಇನ್ನು ಯಾವ ಯಜ್ಞದಲ್ಲಿಯೂ ಹವಿರ್ಭಾಗ ಕೊಡಬಾರದು ಅಂತ ತಾನು ಅಲ್ಲೇ ಒಂದು ಶಾಪ ಹಾಕಿದರೆ ಅದು ಹೀಗೆ ಜೋರು ಗಲಾಟೆ ನಡೀತು. ನಂದಿ, ಆ ಯಾವ ರುದ್ರದೇವರ ವಾಹನವಾದ ನಂದಿ ಇದ್ದಾರೆ, ಅವನು ತಾನು ಯಾರ್ಯಾರು ರುದ್ರದೇವರನ್ನು ಬೈದಿದ್ದಾರೋ ನಿಮ್ಮ ತಲೆಯಲ್ಲಿರೋ ಜ್ಞಾನ ಹಾಳಾಗಿ ಹೋಗಲಿ ಅಂತ ಶಾಪ ಕೊಟ್ಟರು. ಇದು ನಮಗೆ ಕಥೆ. ನಾವು ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ನಡೀತಾವೆ. ಎಲ್ಲೆಲ್ಲೋ ಏನೇನನ್ನೋ ಯಾವುದ್ಯಾವುದನ್ನೋ ಕೇಳಿಕೊಂಡು ರುದ್ರದೇವರನ್ನು ದ್ವೇಷಿಸಲಿಕ್ಕೆ ಹೊರಟು ಬಿಡುತ್ತೆ. ಭಗವಂತನ ನಮಗೆ ತುಂಬ ಗೊತ್ತೇ ಆಗೋಲ್ಲ. ಆದರೆ ರುದ್ರದೇವರು ಜ್ಞಾನದ ಅಭಿಮಾನಿ ದೇವತೆಗಳು, ಲಯಕಾರಕರು. ಅವರನ್ನು ದ್ವೇಷ ಮಾಡುವ ಯೋಗ್ಯತೆ ನಮ್ಮ ಯಾರಿಗಿಲ್ಲ. ರುದ್ರದೇವರನ್ನೇನಾದರೂ ದ್ವೇಷ ಮಾಡಿದ ಅಂದರೆ, ರುದ್ರದೇವರನ್ನು ಅವಮಾನದಿಂದ ತಿರಸ್ಕರಿಸಿದ ಅಂತಾದರೆ ಅವನ ತಲೆಯಲ್ಲಿ ಏನೋ ಅಲ್ಪ ಸ್ವಲ್ಪ ಇರೋ ತಿಳುವಳಿಕೆಯನ್ನು ಹಾಳು ಮಾಡಿ ಬಿಡ್ತಾರೆ. ಹಾಗಾಗಿ ರುದ್ರದೇವರನ್ನು ಗೌರವಿಸೋದನ್ನು ಕಲಿಬೇಕು ಅಂತ ಈ ಕಥೆ ಹೇಳ್ತಾ ನಂದಿ ಶಾಪ ಕೊಟ್ಟರೆ ಭೃಗು ಋಷಿಗಳು ಮರಳಿ ವಾಪಸ್ ಶಾಪ ಕೊಟ್ಟರು. ಹೀಗೆಲ್ಲ ಭಾರಿ ಶಾಪ ಪ್ರತಿಶಾಪಗಳೆಲ್ಲ ನಡೆದವು. ಯಾವಾಗ ಇಷ್ಟೆಲ್ಲ ನಡೀತೋ ರುದ್ರದೇವರಿಗೆ ಅನ್ನಿಸ್ತು, ನಾನು ಇಲ್ಲೇ ಇದ್ದರೆ ಇದಿನ್ನೂ ಗಲಾಟೆ ಜಾಸ್ತಿ ಆಗತ್ತೆ, ನಾ ಇಲ್ಲಿಂದ ಹೊರಟು ಬಿಡ್ತೇನೆ ಅಂತ ಅವರಲ್ಲಿಂದ ಹೊರಟು ಬಿಟ್ಟರು. ಇದಿಲ್ಲಿಗೆ ನಿಲ್ಲಿಲ್ಲ. ದಕ್ಷ ಪ್ರಜಾಪತಿ ಹೇಗಾದರೂ ಮಾಡಿ ರುದ್ರದೇವರಿಗೆ ಅವಮಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ. ಮೊದಲೇ ಅವನ ಸಿಟ್ಟಿತ್ತು. ಇಷ್ಟರ ಮೇಲೆ ಬ್ರಹ್ಮದೇವರು ಏನು ಮಾಡಿದರು, ಎಲ್ಲ ಪ್ರಜಾಪತಿಗಳಿಗೂ ದಕ್ಷನನ್ನು ಅಧಿಪತಿಯನ್ನಾಗಿ ಕೂಡಿಸಿದರು. ದಕ್ಷ, ನೀನು ಎಲ್ಲ ಪ್ರಜಾಪತಿಗಳಿಗೆ ಪತಿ ಅಂತ. ಅವನಿಗೆ ಇನ್ನೂ ಜಾಸ್ತಿ ಆಯಿತು ದುರಹಂಕಾರ ಅನ್ನತ್ತೆ ಭಾಗವತ. ಅವನೇನು ಮಾಡಿದ, ರುದ್ರದೇವರಿಗೆ ಅವಮಾನ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಬೃಹಸ್ಪತಿ ಸವಾ ಅಂತ ಒಂದು ದೊಡ್ಡ ಯಾಗ ಮಾಡಿದ. ಆ ಯಜ್ಞಕ್ಕೆ ಎಲ್ರಿಗೆ ಇನ್ವಿಟೇಷನ್ ಇದೆ, ಎಲ್ರಿಗೆ. ಒಂದು ಮನೆಗೆ ಮಾತ್ರ ಒಂದು ಕಾರ್ಡ್ ಇಲ್ಲ, ಫೋನ್ ಇಲ್ಲ, ವಾಟ್ಸಪ್ ಮೆಸೇಜೂ ಇಲ್ಲ. ಎಲ್ಲಿಗದು? ರುದ್ರದೇವರ ಮನೆಗೆ. ಏನೂ ಕಳಿಸ್ಲೇ ಇಲ್ಲ. ಏನಾಗೋಯ್ತು, ಎಲ್ಲ ದೇವತಾ ಸ್ತ್ರೀಯರು ಭಾರಿ ಭಾರಿ ಚಂದದ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಭಾರಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸತೀದೇವಿಯರು ರುದ್ರದೇವರಿರುವ ಕೈಲಾಸ ಏನಿದೆ ಆ ಕೈಲಾಸದ ಮಾರ್ಗವಾಗಿ ಆಗಕ್ಕೆ ಹೊರಟಿದ್ರಂತೆ. ಹೊರಡುವಾಗ ಸತೀದೇವಿಯರು ಕೇಳಿದ್ರು, ಅಲ್ಲ ಇಷ್ಟೊಂದು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀರಿ? ಸಹಜ ಕುತೂಹಲ. ಅವರು ಉತ್ತರ ಕೊಡೋ ಹೆಣ್ಮಕ್ಳು ಅವರಂದ್ರು, ಅಯ್ಯೋ ನಿಂಗೆ ಗೊತ್ತಿಲ್ವಾ, ನಿಮ್ಮಪ್ಪನ ಮನೆದೇ ಕಾರ್ಯಕ್ರಮ ಅಲ್ವೇನಮ್ಮ ಅಂದ್ಬಿಟ್ರು. ಅವರಾದರೂ ಇಲ್ಲ ಹಿಂಗೆ ಹೋಗ್ತಾ ಇದ್ದೀವಿ ಅನ್ಬಾರ್ದೆ, ನಿಂಗೆ ಗೊತ್ತಿಲ್ವಾ, ಓ ಅಂದ್ಕೊಂಡ್ವಿ, ಇವೆಲ್ಲ ಹೇಳಿಬಿಟ್ರು. ಸತೀದೇವಿಯರಿಗೆ ಭಾಳ ಬೇಸರ ಆಯಿತು. ಬೇಸರದ ಜೊತೆಗೆ ಅವ್ರಿಗೆ ಭಾಳ ಆಸೆ ಆಯ್ತಂತೆ, ನಾನು ನಮ್ಮಪ್ಪನ ಮನೆಗೆ ಹೋಗಬಹುದಲ್ಲ. ಸೀದಾ ಹೋದರು. ಹೋಗಿ ರುದ್ರದೇವರಿಗಂತ ಇದ್ದಾರೆ, ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ. ಆಕೆ ರುದ್ರದೇವರ ಹತ್ರ ಹೋಗಿ ಅಂದರು, ಸ್ವಾಮಿ, ನಿಮ್ಮ ಮಾವ ದಕ್ಷ ಪ್ರಜಾಪತಿ ಯಾಗ ಮಾಡ್ತಿದ್ದಾನಂತೆ, ಎಲ್ಲರೂ ಹೊರಟಿದ್ದಾರೆ, ನಾವು ಹೋಗೋಣವಾ ಅಂದ್ಲು. ರುದ್ರದೇವರು ಧ್ಯಾನ ಮಾಡ್ತಾ ಇದ್ದವರಂದರು, ಅಲ್ಲಮ್ಮ ಎಲ್ಲ ಹೊರಟಿದ್ದಾರೆ ಸರಿ, ನಾವು ಹೋಗಬೇಕು ಅನ್ನೋದು ವಾಸ್ತವವೇ, ಆದರೆ ಕರೆದವ್ರು ಯಾರು? ನಿಂಗೇನಾರು ಫೋನ್ ಮಾಡಿದ್ರ ನಿಮ್ಮಪ್ಪ? ನಂಗಂತೂ ಮಾಡಿಲ್ಲ. ನಿಂಗೆ ಮಾಡಿದ್ರ? ಇಲ್ಲ, ಕರೀಲಿಲ್ಲ. ಮತ್ತು ಕರೀದೇ ಹೋಗೋದು ಹೇಗೆ? ಸತೀದೇವಿಯರಂತಾರೆ, ಛೆ ಕರಿಬೇಕಾಗಿಲ್ಲ. ಅನಾಹುತ ಅಪ್ಯಭಿಯಂತಿ ಸೌಹೃದಾತ್ ಭರ್ತೂ ಗುರೋಹೋ ದೇಹ ಕೃತಶ್ಚಕೇತನಂ. 3 ಮಂದಿ ಮನೆಗೆ ಕರಿಬೇಕಾಗಿಲ್ಲ. ಅಂದ್ರೇನರ್ಥ? ಉಳಿದವ್ರ ಮನೆಗೆಲ್ಲ ಕರೆದ್ರೆ ಮಾತ್ರ ಹೋಗಬೇಕು, ಸುಮ್ಮನೆ ಹಾಗೆ ಹೊರಟು ಬಿಡಬಾರ್ದು. ಇವತ್ತು ಸಂಡೇ ಇದೆ, ಎಲ್ಲರ ಮನೆಗೂ ಒಂದು ವಿಸಿಟ್ ಕೊಟ್ಕೊಂಬರೋಣ, ಅವೆಲ್ಲ ಮಾಡಬಾರ್ದು. ಏನು ಕೆಲಸದಲ್ಲಿರ್ತಾರೋ 3 ಮಂದಿ ಮನೆಗೆ ಮಾತ್ರ ಕರಿಬೇಕು ಅಂತಿಲ್ಲ. ಯಾರ್ಯಾರು? ಭರ್ತುಹು, ಒಂದು ಗಂಡ ಆಚಾಡಕ್ಕೆ ಅಂತ ಅವ್ರ ಮನೆಗೆ ಕಳಿಸಿ ವಾಪಸ್ ಆಚಾಡ ಮುಗಿದ ಮೇಲೆ ಫೋನ್ ಮಾಡಿದ್ರೆ, ಅದೇ ನೀವು ಕರಿತೀರೋ ಇಲ್ವೋ, ಕರೆದ್ರೆ ಮಾತ್ರ ಬರೋಣ ಅಂದ್ಕೊಂಡಿದ್ದೆ ಅನ್ಬಾರ್ದು. ಆಷಾಢ ಮುಗಿತಿದ್ದಂಗೆ ವಾಪಸ್ ಬಂದುಬಿಡ್ಬೇಕು. ಇನ್ನು ಗುರೋಹೋ, ವಿದ್ಯೆ ಕೊಟ್ಟ ಗುರುಗಳು, ಅವ್ರ ಮನೆಗೆ ಕರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಗುರುಗಳ ಮನೆಯಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದರೂ ಸೀದಾ ಹೋಗಬೇಕು, ಅಲ್ಲಿ ದುಡಿಬೇಕು. ಯಾಕೆ? ಗುರುಗಳು ಕೊಟ್ಟ ವಿದ್ಯೆಯ ಋಣವನ್ನು ತೀರಿಸ್ಲಿಕ್ಕೆ ಬರೋಲ್ಲ. ಇನ್ನು 3ನೇದು ದೇಹಕೃತಶ್ಚ. ದೇಹಕೃತ, ಜನ್ಮ ಕೊಟ್ಟವರು. ನಮ್ಮ ತಂದೆ ತಾಯಿಗಳು ಎಲ್ಲೋ ದೂರದಲ್ಲಿದ್ದಾಗ ಅವ್ರ ಮನೆಯಲ್ಲಿ ಏನೋ ಕಾರ್ಯಕ್ರಮ ಆಗ್ತಿದೆ ಅಂತ ಗೊತ್ತಾದರೆ ನಾವೇ ಮೇಲ್ಬಿದ್ದು ಹೋಗಬೇಕು.
ನನ್ನಿಂದ ಏನು ಸಹಾಯ ಬೇಕು, ನಾನೇನು ಸೇವೆ ಮಾಡಲಿ ಅಂತ ಕೇಳಬೇಕು. ಹಾಗಾಗಿ ಅಪ್ಪನ ಮನೆಗೆ ಕರಿಬೇಕು ಅಂತ ಯಾರೂ ಯೋಚನೆ ಮಾಡೋಲ್ಲ. ಹಾಗಾಗಿ ನಾನು ಹೋಗ್ತೇವೆ, ಬನ್ನಿ ಹೋಗೋಣ ಅಂತ ಕರೀತಾ ಇದ್ದಾರೆ. ಕರೆದ್ರೆ ರುದ್ರದೇವರು ಏನೂ ಉತ್ತರ ಕೊಡಲಿಲ್ಲ. ಅವ್ರಿಗೊಂಥರ ಎಷ್ಟು ಕಿರಿಕಿರಿಯ ಕಥೆಗಳಿವೆಲ್ಲ. ಹೋಗೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಹೋದರೆ ಅಲ್ಲವಮಾನ, ಹೋಗದೇ ಇದ್ದರೆ ಮನೇಲಿ ಹೆಂಡತಿ ಕೈಯಲ್ಲಿ ಏನು ಮಾಡಬೇಕು? ರುದ್ರದೇವರು ಹ್ಞೂ ಅಂತನೂ ಅನ್ನಲಿಲ್ಲ, ಹ್ಞೂ ಅಂತನೂ ಅನ್ನಲಿಲ್ಲ. ಅವರು ಒಳ್ಳೆ ಮಾತನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರಂತಾರೆ, ಅಮ್ಮ ನೀನು ಹೇಳಿದ್ದು ಸರಿಯೇ, ಆದರೆ ಬಂಧುಗಳು ಕರಿಬೇಕು ಅಂತಿಲ್ಲ, ಹೊರಟು ಬಿಡ್ಬೋದು. ಆದರೆ ಎಂಥ ಬಂಧುಗಳು ಅನ್ನೋದು ಭಾಳ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಈ ಮಾತುಗಳನ್ನು ನಾವು ಭಾಳ ನೆನಪಿಟ್ಕೊಳ್ಬೇಕು. ಅವರಂಥ ರುದ್ರದೇವರು, ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನಾತ್ಮ ಮದೇನ ಮನ್ಯುನಾ. ಅವರ ದೃಷ್ಟಿ ಸರಿ ಇದ್ದರೆ ಹೋಗಬಹುದು, ಯಾರ ಮನೆಗೆ ಬೇಕಾದ್ರೂ ಹೋಗ್ಬಹುದ್ರಿ. ಆದರೆ ಬಂದ ತಕ್ಷಣ ಓಹೋ ಬಂದ್ಬಿಟ್ರಾ ಅನ್ನೋರ ಮನೆಗೆ ಹೋಗಬೇಡಿ ಅನ್ನತ್ತೆ ಭಾಗವತ. ಬಂದಾಗ ಮಾತಾಡ್ಸೋಕೆ ಮುಂಚೆ ಉಪಚಾರ ಮಾಡ್ತಾರ, ಆದರಿಸ್ತಾರ, ಸತ್ಕರಿಸ್ತಾರ, ಅಂಥವ್ರ ಮನೆಗೆ ಹೋಗ್ಬೇಕು. ಹೋಗಿ ಅದೇನು ಅಂದರೆ ಕೊಟ್ಟು ಹೊಡೆಸ್ಕೊಳ್ಳೋದು, ಕೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಳ್ಳೋದು ಅಂತ ಕೆಲವು ಬಾರಿ. ಅವರಂಥ ರುದ್ರದೇವರು ಯಾರ ಮನೆಗಾದರೂ ಹೋಗಮ್ಮ, ಕರಿಬೇಕು ಅಂತ ನಿಶ್ಚಯವಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡ. ಆದರೆ ಅವರು ಭಾಳ ಅಹಂಕಾರದ, ಕ್ರೋಧದ ಒಂದು ತಪ್ಪಿಗೆ ಒಳಗಾಗಿ ಕೆಟ್ಟ ದೃಷ್ಟಿಯನ್ನಿಟ್ಕೊಂಡವರಾದರೆ ಅಂಥವ್ರ ಮನೆಗೆ ಹೋಗಬಾರ್ದು. ಯಾರೋ ಎಂದೂ ಕರೀದೇ ಇರೋರು ನಮಗೆ ಫೋನ್ ಮಾಡಿ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಯಾಕೆ ಅಂತ ಮೊದಲು ವಿಚಾರ ಮಾಡಬೇಕು. ಅವರು ಏನಾದರೂ ಅವರ ಬಳಿ ಇರೋ ಸಂಪತ್ತನ್ನು ತೋರಿಸ್ಕೊಳ್ಳಿಕ್ಕೋ ಅಥವಾ ಹಳೇ ಸಿಟ್ಟನ್ನು ಬಾಕಿ ತೀರಿಸ್ಕೊಳ್ಳಿಕ್ಕೋ ಕರೀತಾ ಇದ್ದಾರೆ ಅಂತ ಅನ್ನಿಸಿದರೆ ಕರೆದ್ರೂ ಹೋಗಬಾರ್ದು ಅಂತ ರುದ್ರದೇವರು. ಅಂಥವ್ರ ಮನೆಗೆಲ್ಲ ಹೋಗಬಾರ್ದು. ಈಗ ನಿಮ್ಮ ಅವನು ಹೋಮ ಮಾಡ್ತಾ ಇದ್ದಾನೆ, ನೀನು ಹೋಗ್ತೀನಿ ಅಂತ ಕೂತಿದ್ದಿ, ಆದರೆ ಅವ ಯಾಗವನ್ನು ಪ್ರಾರಂಭ ಮಾಡಿದ್ದೇ ನಂಗೆ ಅವಮಾನ ಮಾಡಬೇಕು ಅಂತ. ನನಗೆ ಅವಮಾನ ಮಾಡಲಿಕ್ಕೋಸ್ಕರವೇ ಪ್ರಾರಂಭವಾದ ಆ ಯಾಗಕ್ಕೆ ನಾನು ನೀನು ಹೋದ್ರಿ ಏನು ಚೆನ್ನಾಗಿರತ್ತೆ ಹೇಳು. ಅವರಂಥ ರುದ್ರದೇವರು, ನೀ ಹೋಗಬೇಡ, ವಾಪಸ್ ಬರುವಾಗ ಅವರೇ ಹೇಳ್ತಾರೆ ನೀ ಬರದೇ ಇರೋದೇ ಒಳ್ಳೇದಾಯಿತು ಅಂತ. ಅಂಥ ಜಾಗಗಳವೆಲ್ಲ, ಅಲ್ಲಿಗೆಲ್ಲ ಹೋಗಬಾರ್ದು. ಅಲ್ಲಿ ಹೋದರೆ ನಮಗೆ ಅವಮಾನ ಆಗೋದು ಕಟ್ಟಿಟ್ಟ ಬುತ್ತಿ. ಯಾಕೆ? ಅವರಂತಾರೆ, ನಿಮ್ಮ ತಂದೆ ಇದ್ದಾನಲ್ಲ ನಿಮ್ಮಪ್ಪ, ಆತ ಅವನಿಗೆ ತುಂಬ ಮಾತ್ಸರ್ಯ ಬಂದುಬಿಟ್ಟಿದೆ, ತುಂಬ ಹೊಟ್ಟೆ ಕಿಚ್ಚು ಬಂದಿದೆ. ಯಾಕೆ ಹೊಟ್ಟೆ ಕಿಚ್ಚು? ನಿಜವಾಗಿ ದಕ್ಷ ಪ್ರಜಾಪತಿಗಳು ತುಂಬ ಎತ್ತರದ ಯೋಗ್ಯತೆಯ ಪ್ರಜಾಪತಿಗಳು. ಆದರೆ ಸಿಟ್ಟು, ಮಾತ್ಸರ್ಯ, ಅಹಂಕಾರಗಳು ಯಾರನ್ನೂ ಬಿಡೋಲ್ಲ. ಅವರನ್ನೇ ಬಿಡಲಿಲ್ಲ ಅಂದಮೇಲೆ ನಾವು ಫುಲ್ ಫಿಟ್ ಅಂತ ಹೆಂಗೆ ಅಂದ್ಕೊಳ್ಳೋದು? ಅದನ್ನು ತೋರಿಸತ್ತೆ ಈ ಭಾಗವತ. ಅವರಂದರು ರುದ್ರದೇವರು, ನೋಡು ನಿಮ್ಮ ತಂದೆಗೆ ತುಂಬ ಮಾತ್ಸರ್ಯ ಬಂದಿದೆ, ನಿಮ್ಮ ತಂದೆಯ ದೃಷ್ಟಿ ದೋಷಪೂರ್ಣವಾಗಿದೆ, ಅವರಿಗೆ ದೊಡ್ಡವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯತ್ಕಿಂಚಿತ್ ಆಸಕ್ತಿ ಇಲ್ಲ. ಹಾಗಾಗಿ ಇಂಥ ಜಾಗಕ್ಕೆ ನೀನು ನಾನು ಹೋದರೆ ಅವಮಾನ ಆಗೋದು ಖಂಡಿತ. ಹಾಗಾಗಿ ನಾನು ಹೋಗೋಲ್ಲ, ನಾನು ಬರೋಲ್ಲ ಅಂದರು. ಅದಕ್ಕೆ ಸತೀದೇವಿಯರಂತಾರೆ, ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ. ಅದು ಸಾಮಾನ್ಯ ಒಂದು ಡೈಲಾಗ್ ಮನೇಲಿ, ಎಲ್ಲ ನಿಮ್ಮಿಂದನೇ ಆಗಿದ್ದು. ಅಲ್ಲ ನಾನೇನು ಮಾಡಿದೆ? ನೀವೇನೂ ಮಾಡದೇ ಇದ್ದಿದ್ದಕ್ಕೆ ಆಗಿದ್ದು. ಏನರ್ಥ? ಅಲ್ಲ ನಮ್ಮಪ್ಪ ಬಂದಾಗ ಎದ್ದು ನಿಂತ್ಕೊಳ್ಳೋಕ್ಕೆ ನಿಮಗೇನಾಗಿತ್ತು ಅಂದರು. ಎದ್ದು ನಿಂತ್ಕೋಬೇಕು ತಾನೇ? ಹೇಗೂ ಹೆಣ್ಣು ಕೊಟ್ಟ ಮಾವ ನಿಮಗೆ ತಂದೆಗೆ ಸಮಾನ, ಎದ್ದು ನಿಂತ್ಕೊಳ್ಳಿಲ್ಲ ಯಾಕೆ? ರುದ್ರದೇವರಂದರು, ನೋಡಮ್ಮ ಹಾಗಲ್ಲ. ಯಾಕೆ ಎದ್ದು ನಿಂತ್ಕೊಳ್ತಾನೆ ಮನುಷ್ಯ? ಎದುರುಗಡೆ ಬಂದವನನ್ನು ನೋಡಿ ಯಾಕೆ ಎದ್ದು ನಿಲ್ತಾನೆ? ಹೀಗೆ ಬರುವಾಗ ನೀವೆಲ್ಲ ಎದ್ದು ನಿಂತ್ರಿ, ನಾನು ಹೀಗೆ ಓಹೋ ಇವರೆಲ್ಲ ನನ್ನ ನೋಡಿ ಎದ್ದು ನಿಂತ್ಕೊಂಡ್ರು ಅಂತ ನಾನೇನಾರು ಅಂದುಕೊಂಡ್ರೆ ಈ ಏನು ಎದ್ದು ನಿಂತ್ಕೊಳ್ಳೋ ಬುದ್ಧಿಯನ್ನು ದೇವ್ರು ನಿಮ್ಮ ತಲೆ ಕೊಟ್ಟ, ನಾಳೆಯಿಂದ ಕೊಡಲ್ಲ. ಯಾಕೆ? ರುದ್ರದೇವರು ಹೇಳ್ತಾರೆ, ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹಮಾನಿನೇ. ನೋಡಮ್ಮ, ದೊಡ್ಡವರು ಬಂದಾಗ ಅಥವಾ ಯಾರೇ ಬಂದಾಗ ಪ್ರತ್ಯುದ್ಗಮ ಅವರನ್ನು ಹೋಗಿ ಎದುರುಗೊಳ್ಬೇಕು. ಪ್ರಶ್ರಯಣ
ಅವರನ್ನು ಬಹಳ ವಿನಯದಿಂದ ನೋಡ್ಕೊಳ್ಬೇಕು. ಅಭಿವಾದನಂ, ಅವರಿಗೆ ನಮಸ್ಕಾರ ಮಾಡಬೇಕು. ಇದೆಲ್ಲ ವಿಧೀಯತೆ ಚೆನ್ನಾಗಿ ಮಾಡ್ತಾರಲ್ಲ ದೊಡ್ಡವರು. ಯಾರಿಗದು? ಅವರಂದ್ರು ಪ್ರಾಜ್ಞೈಹಿ ಪರಸ್ಮೈ ಪುರುಷಾಯ ಭೂಯಸೆ ಗುಹಾಶಯಾಯೈವ. ಯಾರು ಅವರ ಹೃದಯದ ಗುಹೆಯಲ್ಲಿ ಅವರಲ್ಲಿ ನಿಂತು ಇಂಥ ಅದ್ಭುತವಾದ ವ್ಯಾಪಾರವನ್ನು ನಡೆಸ್ತಾ ಇರ್ತಾನೋ ಅವನಿಗೆ ನಮಸ್ಕಾರ ಅಂತ ಮಾಡ್ತಾರೆ. ನಾವು ಯಾರನ್ನಾದರೂ ಕಂಡು ಕೈ ಮುಗಿಯುವಾಗ ಅವರ ಹಿನ್ನೆಲೆಯಲ್ಲಿರುವ ಧನಕ್ಕೋ ಅವರ ರೂಪಕ್ಕೋ ಅವರ ಇನ್ಫ್ಲೂಯೆನ್ಸಿಗೋ ಕೈ ಮುಗಿಬಾರ್ದು ಅನ್ನತ್ತೆ ಶಾಸ್ತ್ರ. ಹಾಗಾದರೆ ಕೈ ಮುಗಿಯೋದಾದರೆ ಯಾವುದಕ್ಕೆ ಕೈ ಮುಗಿಬೇಕು? ಅವರಲ್ಲಿ ನಿಂತು ಇಷ್ಟೆಲ್ಲ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾನಲ್ಲ ಭಗವಂತ, ಆ ತತ್ವಕ್ಕೆ ಕೈ ಮುಗಿಬೇಕು. ದೊಡ್ಡವರು ಯಾವತ್ತೂ ನಮಸ್ಕಾರ ಮಾಡೋದು ಅದಕ್ಕೆ. ಒಂದೂರಲ್ಲೊಬ್ಬ ಬಹಳ ದೊಡ್ಡ ಶ್ರೀಮಂತ, ತುಂಬ ಭಾರಿ ದೊಡ್ಡ ಧನಿಕ. ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ರೆ ಜನ ಎಲ್ಲ ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಸ್ವಾಮಿ. ಆದರೆ ಅವನೇನಂದರೆ ಅವನೊಂದು ವಿಚಿತ್ರ ಅಭ್ಯಾಸ. ಯಾರು ರಸ್ತೆಯಲ್ಲಿ ಹೋಗುವಾಗ ನಮಸ್ಕಾರ ಅಂದರೂ ಅವನು ಹೇಳ್ತೀನಿ ಅಂತ ಉತ್ತರ ಕೊಡ್ತಿದ್ನ. ತಿಳಿಸ್ತೀನಿ, ಹೇಳ್ತೀನಿ, ತಿಳಿಸ್ತೀನಿ, ಹೇಳ್ತೀನಿ. ಈ ಜನಕ್ಕೆಲ್ಲ ಭಾರಿ ಕನ್ಫ್ಯೂಷನ್. ನಮಸ್ಕಾರ ಅಂದರೆ ಪ್ರತಿಯಾಗಿ ನಮಸ್ಕಾರ ಅನ್ನಬೇಕು, ಇಲ್ಲ ಸುಮ್ಮನೆ ನಕ್ಕಾರು ನಗಬೇಕು. ಹೇಳ್ತೀನಿ ಅನ್ನೋದು ಏನು ಉತ್ತರ ರೀ? ಅವರೆಲ್ಲ ಒಮ್ಮೆ ನಿಶ್ಚಯ ಮಾಡಿದ್ರಂತೆ, ಯಾರಿಗೆ ಹೇಳ್ತಾನೆ ಇವನು? ಎಲ್ಲ ಒಂದು ಸರ್ತಿ ಅವ್ರ ಮನೆಗೆ ಹಿಂಬಾಲಿಸ್ಕೊಂಡು ಹೋದರೆ ಅವನು ದಿನಾ ರಾತ್ರಿ ಮನೆಗೆ ಬಂದು ಮನೆಯಲ್ಲಿ ಕೂತ್ಕೊಂಡು ತಿಜೋರಿ ಲಾಕರ್ ತೆಗೆದು ಅದರಲ್ಲಿರೋ ದುಡ್ಡಿಗೆ ಹೇಳ್ತಾ ಇದ್ದಂತೆ, ಇವತ್ತಿವ್ರು ನಮಸ್ಕಾರ ಹೇಳಿದ್ರು, ಇವತ್ತಿವ್ರು ಯಾಕೆಂದ್ರೆ ಅವನಿಗೆ ಗೊತ್ತು ಈ ನಮಸ್ಕಾರ ನಂಗಲ್ಲ, ನಮ್ಮನೆ ಬೀರುಲ್ಲಿರೋ ನೋಟಿನ ಕಂತೆಗೆ. ನಾಳೆ ದಿನ ನಾನೇನಾದರೂ ಈ ದುಡ್ಡು ನನ್ನಿಂದ ಕೈ ತಪ್ಪಿ ಹೋದರೆ ಇವ್ರು ಯಾರು ನನ್ನ ಮೂಸು ನೋಡಲ್ಲ ಅಂತ ಅವನಿಗೆ ಗೊತ್ತು. ದಾಸರು ಹೇಳುವಾಗ ಕಾಡ ಬೆಳದಿಂಗಳು, ಈ ಸಂಸಾರ ಕತ್ತಲೆ ಬೆಳದಿಂಗಳು. ಅವ್ರು ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಏನು ಒಬ್ಬೊಬ್ಬ ನಮಗೆ ಲಾಟ್ರಿ ಹೊಡೆದಿದೆ, ಹೊಡೀಲಿ ಬಿಡಲಿ, ನಮಗೆ ಲಾಟ್ರಿ ಹೊಡೆದಿದೆ ಅಂತ ನಾಳೆ ವಾಟ್ಸಪ್ಪಲ್ಲಿ ನೀವು ಯಾರು ಸ್ಟೇಟಸ್ ಹಾಕ್ಕೊಳ್ಳಿ, ನಿಮಗೆ ಇದ್ರ ಅನುಭವ ಬಂದ್ಬಿಡುತ್ತೆ. ನಂಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ, ಮುಗೀತು, ಅಯ್ಯೋಯ್ಯೋ ಯಪ್ಪ ದೇವ್ರೇ. ಆದರೆ ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ನಮಗೆ ಕಾಣಿಸ್ತಾನೆ ಇಲ್ಲ. 10 ಸರ್ತಿ ಫೋನ್ ಮಾಡಿದ್ರು ನೆಟ್ವರ್ಕ್ ಸಿಗ್ತಾ ಇಲ್ಲ, ಸಿಗ್ನಲ್ ಪ್ರಾಬ್ಲಮ್ಮು, ಎಲ್ಲೋ ದೂರದಲ್ಲಿ ಕೆಲಸಕ್ಕೆ ಹೋಗಿ ಒಂದು ಫೋನ್ಗೂ ಯಾರೂ ರಿಪ್ಲೈ ಕೊಡಲ್ಲ. ಹಾಗಾಗಿ ರುದ್ರದೇವರಂತಾರೆ, ನೋಡು ಸತಿ, ನಮಸ್ಕಾರ ಮಾಡುವವರು ಯಾರಿಗೆ ಮಾಡ್ತಾರೆ ಅಂದರೆ ಹೃದಯದಲ್ಲಿರುವ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ, ಬಂದ ವ್ಯಕ್ತಿಗಳಿಗಲ್ಲ. ಹಾಗಾಗಿ ನಾನು ನಿಮ್ಮ ತಂದೆಗೆ ನಮಸ್ಕಾರ ಮಾಡಲಿಲ್ಲ ಅಂತ ನಿನ್ನ ತಂದೆ ಅಂದುಕೊಂಡದ್ದು ಅವಂದೇ ತಪ್ಪು ಅಂದರು. ಯಾರೋ ಎದ್ದು ನಿಲ್ಲಿಲ್ಲ ನನ್ನನ್ನು ನೋಡಿ, ಓ ನನಗೆ ನಮಸ್ಕಾರ ಮಾಡಲಿಲ್ಲ ಅಂದುಕೊಳ್ಬಾರ್ದು ಅನ್ನತ್ತೆ. ಅದಕ್ಕೆ ಸತೀದೇವಿ ಅಂದ್ಲು, ಅಲ್ಲ ಆಯಿತು, ನೀವು ಹೃದಯ ಗುಹೆಯಲ್ಲಿರೋರಿಗೆ ಮಾಡ್ತೀರಿ ಸರಿ, ಎಲ್ಲ ನಾನು ಒಪ್ಕೊಂಡೆ ರೀ. ಆದರೆ ಬಂದವನ ಹೃದಯ ಗುಹೆಯಲ್ಲಿ ದೇವರಿರಲಿಲ್ವೇ? ದಕ್ಷನ ಹೃದಯದಲ್ಲೂ ದೇವರೇ ಇದ್ದಿದ್ದಲ್ವ? ಅವನಿಗೆ ಯಾಕೆ ನಮಸ್ಕಾರ ಮಾಡಲಿಲ್ಲ? ನೀವು ಎದ್ದು ನಿಂತ್ಕೊಳ್ಳಿ, ನಿಮ್ಮ ಮಾವ ದಕ್ಷ ಬಂದಾಗ ಎದ್ದು ನಿಲ್ಲಿ. ಎದ್ದು ನಿಲ್ಲುವಾಗ ದಕ್ಷನಿಗಲ್ಲ, ಇದು ದಕ್ಷನ ಹೃದಯದಲ್ಲಿರುವ ಭಗವಂತನಿಗೆ ನಮಸ್ಕಾರ ಅಂತ ಯಾಕೆ ಅಂದ್ಕೊಳ್ಳಿಲ್ಲ? ಅವರಂದರು, ನೋಡು ಇಲ್ಲೊಂದು ತತ್ವ ಇದೆ, ಇಲ್ಲೊಂದು ಸೂಕ್ಷ್ಮ ಇದೆ. ಅವರಂತಾರೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಸತ್ವಂ ಚ ಯಸ್ಮಿನ್ ಭಗವಾನ್ ವಾಸುದೇವಃ ಹ್ಯದೋಕ್ಷಜೋ ಮೇ ಮನಸಾ ವಿಧೀಯತೆ. ಅವರಂತಾರೆ, ನೋಡು, ಯಾವತ್ತೂ ಅಧಿಷ್ಠಾನದಲ್ಲಿ ಅಂದರೆ ದೇವರನ್ನು ಹೊತ್ತುಕೊಂಡು ಯಾವ ದೊಡ್ಡ ವ್ಯಕ್ತಿಗಳು ಬರ್ತಾರಲ್ಲ ಅವರಲ್ಲಿ ತಾರತಮ್ಯ ಇದೆ. ಏನದರ ಅರ್ಥ? ಅವರಂದರು, ನಾನು ನಿನ್ನ ತಂದೆಗೆ ನಮಸ್ಕಾರ ಮಾಡಲಿಲ್ಲ. ಯಾಕೆ ಅಂದರೆ ನಾನು ನಿನ್ನ ತಂದೆ ಬರುವ ಹೊತ್ತಿನಲ್ಲಿ ಬ್ರಹ್ಮದೇವರ ಒಳಗಿರುವ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದೆ. ಬ್ರಹ್ಮದೇವರ ಒಳಗಿರುವ ಭಗವಂತ ಅವನು ಉತ್ತಮ ಅಧಿಷ್ಠಾನದಲ್ಲಿರುವ ದೇವರು, ಅವನನ್ನು ನಾನು ಚಿಂತನೆ ಮಾಡ್ತಾ ಇದ್ದೆ. ಆದ್ದರಿಂದ ನಾನು ಉಳಿದ ನಿನ್ನ ತಂದೆ ಯಾರ್ಯಾರು ಬಂದರೂ ಅವರಿಗೆ ನಮಸ್ಕಾರ ಮಾಡಲಿಲ್ಲ. ಅವರು ಬಂದಾಗ ಎದ್ದು ನಿಲ್ಲಕ್ಕೆ ಹೋಗಲಿಲ್ಲ.
ಹಾಗಾದರೆ ದೊಡ್ಡವರು ಬಂದಾಗ ನಾವು ಕೂತಿರಬಹುದಾದ ಒಂದೇ ಒಂದು ಪ್ರಸಂಗ ಅಂದರೆ ಯಾವಾಗ ಅಂದರೆ ಅವ್ರಿಗಿಂತ ದೊಡ್ಡವರಲ್ಲಿ ನಾವೇನಾದರೂ ಸಂವಹನಾದಿಗಳನ್ನು ಅಥವಾ ನಮಸ್ಕಾರಾದಿಗಳನ್ನು ಮಾಡ್ತಾ ಇರುವಾಗ. ಬೇರೆ ಯಾವುದೇ ಪ್ರಸಂಗದಲ್ಲಿ ನಾವು ಪೂಜೆ ಮಾಡ್ತಾ ಇರಲಿ, ನಾವು ಹೋಮ ಹವನದಲ್ಲಿರಲಿ, ನಾವು ಎಂಥ ದೊಡ್ಡ ತಪಸ್ಸೇ ಮಾಡ್ತಾ ಇರಲಿ, ಏನು ಮಾಡ್ತಾ ಇದ್ರೂ ಅದನ್ನು ಬಿಟ್ಟು ದೊಡ್ಡವರು ಬಂದಾಗ ಎದ್ದು ನಿಲ್ಲಬೇಕು. ಇನ್ಯಾರೋ ದೊಡ್ಡವ್ರ ಹತ್ರ ನಾವು ಮುಂಚೆಯೇ ಎಂಗೇಜ್ ಆಗಿದ್ದರೆ ಮಾತ್ರ ಅದನ್ನು ಮುಗಿದ ಮೇಲೆ ಈ ಕಡೆ ಬಂದು ಅವ್ರಿಗೆ ನಮಸ್ಕಾರ ಮಾಡಿದರೂ ನಡೆಯುತ್ತೆ. ಇಲ್ದಿದ್ರೇನು ಸಮಸ್ಯೆ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ನಾವು ಎದ್ದು ನಿಲ್ಲಿ ಬಿಡಲಿ, ಎದುರಿಗೆ ಬಂದಾಗ ದೊಡ್ಡವರು ಅವರ ಒಳಗಿರುವ ದೇವರನ್ನು ಕಂಡು ನಮ್ಮೊಳಗಿರುವ ಮುಖ್ಯ ಪ್ರಾಣ ಎದ್ದು ನಿಲ್ತಾನೆ. ನಾವು ಕೂತಿದ್ದು ನಮ್ಮ ಪ್ರಾಣ ಎದ್ದು ನಿಂತ್ಕೊಳ್ತು ಅಂದ್ರೆ ಏನರ್ಥ? ನಾವಿನ್ನು ಮಲ್ಕೋತೀವಿ ಅಂತ ಅರ್ಥ. ಹಾಗಾಗದೇ ಇರಬೇಕಾದ್ರೆ ಏನು ಮಾಡಬೇಕು? ನಾವು ಎದ್ದು ನಿಲ್ಲಬೇಕು. ಇದನ್ನು ಸತೀದೇವಿಯರಿಗೆ ಹೇಳಿದಾಗ ಸತೀದೇವಿಯರಿಗೆ ಬೇಸರ ಆಗಿದೆ. ಅವರು ಏನೂ ಹೇಳಲಿಲ್ಲ. ರುದ್ರದೇವರು ಇಷ್ಟು ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅವ್ರು ಅಂದ್ಕೊಂಡ್ರು ಇಲ್ಲಿದ್ದರೂ ನನ್ನ ಹೆಂಡತಿ ದೇಹ ಬಿಡ್ತಾಳೆ, ಯಾಕೆ ಗಂಡನ ಮನೆ ಕಳಿಸ್ಲಿಲ್ಲ ಅಂತ. ಅಲ್ಲಿ ಹೋದರೂ ದೇಹ ಬಿಡ್ತಾಳೆ, ಯಾಕೆ ಗಂಡಂಗೆ ಅವಮಾನ ಆಯಿತು ಅಂತ. ಗಂಡನ ಮನೆ ಕಳಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ದೇಹ ಹೋಗೋದಕ್ಕಿಂತ ಗಂಡಂಗೆ ಅವಮಾನ ಆಯಿತು ಅನ್ನೋದಾದರೆ ನಾನು ಏನು ಮಾಡಲಿಕ್ಕಾಗೋಲ್ಲ ಅಂತ ಅವರು ತಾವು ಸುಮ್ಮನಾಗಿ ಬಿಟ್ಟಿದ್ದಾರೆ. ಸತೀದೇವಿಯರು ತಾವು ಹೊರಟ್ರೆ ಅವರು ದಕ್ಷನ ಮನೆಗೆ ಬಂದಿದ್ದಾರೆ. ದಕ್ಷನ ಮನೆಯಲ್ಲಿ ಯಾರೂ ಸತೀದೇವಿಯರನ್ನು ನೋಡಲೇ ಇಲ್ಲಂತ. ಯಾಕೆ ಅಂದರೆ ದಕ್ಷ ಪ್ರಜಾಪತಿಯ ಭಯದಿಂದ ಬಹಳ ಅವಮಾನ ಆಯ್ತು ಸತೀದೇವಿಯರಿಗೆ. ಆದರೂ ಯಾಗ ಮುಗಿಯೋವರೆಗೆ ಏನು ಆಗಬಾರ್ದು ಅಂತ ಕೂತಿದ್ದಾರೆ. ಯಾವಾಗ ಯಜ್ಞ ಮಾಡುವಾಗ ರುದ್ರದೇವರಿಗೆ ಆಹುತಿಯನ್ನು ಕೊಡಲಿಲ್ಲ ದಕ್ಷ, ಆಗ ತಂದೆಯ ಬಗ್ಗೆ ಸಿಟ್ಟು ಬಂದಿದೆ ಸತೀದೇವಿಯರಿಗೆ. ಅವರಂದರು ನೀನು ನನ್ನ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗತ್ತೆ ಅಂತಾರೆ. ಅವರಂತಾರೆ ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಂ ಸಕೃತ್ ಪ್ರಸಂಗಾದಘಮಾಶು ಹಂತಿ ತತ್. 2 ಅಕ್ಷರದ ಶಿವ ಅನ್ನುವ ನಾಮವನ್ನು ಉಚ್ಚಾರಣೆ ಮಾಡಿದರೆ ಎಲ್ಲ ಪಾಪಗಳು ಕ್ಷಣದಲ್ಲಿ ಭಸ್ಮ ಆಗ್ತಾವಲ್ಲ. ಅಂಥ ಶಿವನಿಗೆ ನೀನು ದ್ವೇಷ ಮಾಡ್ತಿ ಅಂದರೆ, ನೀನು ಶಿವನ ಆಪೋಸಿಟ್ ಅಂದರೆ, ಶಿವ ಅಂದರೆ ಮಂಗಳಕರ ಅಂತರ್ಥ. ಮಂಗಳಕರನಾದ ಶಿವನನ್ನು ನೀನು ವಿರೋಧಿಸ್ತಿ ಅಂದರೆ ನೀನು ಅಮಂಗಳಕರ ಅಂತರ್ಥ ಅಂದರು. ಯಾಕೆ? ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ ಅಂತ ದಾಸರು ಹಾಡಿದ್ದಾರೆ. ಭಗವಂತರಾದ ರುದ್ರದೇವರನ್ನು ನಮಸ್ಕಾರ ಮಾಡಿದರೆ, ಅವರ ನಾಮವನ್ನು ಭಕ್ತಿಯಿಂದ ಉಚ್ಚಾರಣೆ ಮಾಡಿದರೆ ನಮ್ಮ ಮನಸ್ಸು ಪ್ಯೂರ್ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಆಗಬೇಕು ಅಂದರೆ ರುದ್ರದೇವರ ಅನುಗ್ರಹ ಬೇಕು. ಅಂಥ ರುದ್ರದೇವರು, ಇಡೀ ಜಗತ್ತಿಗೆ ಮಂಗಳವನ್ನುಂಟು ಮಾಡುವ ರುದ್ರದೇವರನ್ನೇ ದ್ವೇಷ ಮಾಡ್ತಿ ಅಂದರೆ ನಿನ್ನಂಥ ಅಮಂಗಳಕರ ಮತ್ಯಾರಾದ್ರೂ ಇದ್ದಾರಾ? ಇಂಥ ಜಾಗಕ್ಕೆ ನಾನು ಬರಬಾರ್ದಿತ್ತು. ಅವರಂತಾರೆ ನಾನು ಈ ದೇಹವನ್ನು ನಾನು ಬಿಟ್ಟುಬಿಡ್ತೇನೆ. ಯಾಕೆ ಬಿಟ್ಬಿಡ್ತೇನೆ ಗೊತ್ತಾ? ನಾನು ರುದ್ರದೇವರ ನಿಂದನೆಯನ್ನು ನೀನು ಮಾಡ್ತಾ ಇದ್ದೀಯ. ನಿಂದನೆ ಮಾಡುವವರನ್ನು ಎದುರಿಗೆ ನಿಂತಿದ್ದರೆ ಶಕ್ತನಾದವ ಅವನ ನಾಲಿಗೆಯನ್ನು ತುಂಡು ಮಾಡಬೇಕು. ಶಕ್ತಿ ಇಲ್ಲದಿದ್ದರೆ ಕಿವಿ ಮುಚ್ಕೊಂಡು ಎದ್ದು ಹೋಗಬೇಕು. ಸಾಮರ್ಥ್ಯ ಇದೆಯಾ? ದೇವರ ಧರ್ಮದ ನಿಂದನೆ ಆಗ್ತಾ ಇರುವಾಗ ಸುಮ್ಮನೆ ಕೂತ್ಕೊಂಡು ಮಜಾ ನೋಡಬಾರ್ದು. ಅಯ್ಯೋ ನಮಗೇನು ಗೊತ್ತಿಲ್ಲ ಆಚಾರ್ಯ, ನಾವೇನು ಮಾಡೋಕ್ಕಾಗತ್ತೆ, ಯಾರೋ ಏನೋ ಅಂದ್ಕೊಂಡ್ರೆ ತಪ್ಪು ಅಂತು. ಸತೀದೇವಿಯರಂತಾರೆ ದೊಡ್ಡವರಿಗೆ ಏನಾದರೂ ಅವಮಾನ ನಡೆಯುವ ಪ್ರಸಂಗ ಬಂದರೆ, ಒಂದೋ ಶಕ್ತಿ ಇರುವವನಾದರೆ ಯಾರಿಂದ ಅವಮಾನ ಆಗ್ತಾ ಇದೆಯೋ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು. ಅವರಿಗೆ ಶಿಕ್ಷೆ ಕೊಡುವ ಸಾಮರ್ಥ್ಯ ಇಲ್ಲ, ಕಿವಿ ಮುಚ್ಕೊಂಡು ಎದ್ದು ಹೋಗ್ಬೇಕು. ಸತೀದೇವಿಯರಂತಾರೆ ನಾ ಇದೆರಡೂ ಮಾಡೋ ಹಾಗಿಲ್ಲ. ಯಾಕೆ ಮಾಡೋ ಹಾಗಿಲ್ಲ? ನಾನು ನಿನ್ನನ್ನು ಶಿಕ್ಷಿಸುವಂತಹ ಸಮರ್ಥಳಲ್ಲ, ಇನ್ನಿಲ್ಲಿಂದ ಎದ್ದು ಹೋಗೋ ಹಾಗೂ ಇಲ್ಲ. ಯಾಗ ನಡೀತಾ ಇದೆ, ನಿನ್ನ ಮಗಳಾಗಿ ಹುಟ್ಟಿದ ಪಾಪಕ್ಕೆ ನಾ ಇಲ್ಲೇ ಕೂತ್ಕೊಳ್ಬೇಕು. ಆದರೆ ಅವರಂದರು ನನಗೆ ಈ ದೇಹ ಬೇಡ, ನಿನ್ನ ಬಾಯಿಂದ ನನ್ನ ಗಂಡ ರುದ್ರದೇವರ ನಿಂದನೆಯನ್ನು ಕೇಳಿದ ಈ ದೇಹ ನಂಗೆ ಬೇಡ ಅಂದರು. ಯಾಕೆ ಬೇಡ? ಅವರಂತಾರೆ ಯಾವತ್ತೋ ಒಂದು ದಿವಸ ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜೋ ದಾಕ್ಷಾಯಣೀತ್ಯಾಹ ತದಾ ಸುದುರ್ಮನಾಃ ವ್ಯಪೇತ ನರ್ಮಸ್ಮಿತಮಾಶ್ರುತಾತ ಉತ್ಸ್ರಕ್ಷ್ಯ ಏತತ್ ಕುಣಪಂ ತ್ವದಂಗಜಂ. ಅವರಂತಾರೆ ನಾಳೆ ದಿನ ನಾನು ಮನೆಗೆ ಹೋದೆ ಅನ್ಕೋ,
ಮನೆಗೆ ಹೋದಾಗ ರುದ್ರದೇವರು ಬಹಳ ಆನಂದದ ಮೂಡಲ್ಲಿದ್ದಾರೆ, ಆನಂದದ ಮನಸ್ಸಿನಲ್ಲಿದ್ದಾರೆ. ಇರುವಾಗ ನನ್ನನ್ನು ಕರಿಬೇಕು ಅನಿಸಿ ದಾಕ್ಷಾಯಣಿ ಅಂತಂದು ಕರೀತಾರೆ. ಆದರೆ ಹಾಗೆ ನನ್ನನ್ನು ದಾಕ್ಷಾಯಣಿ ಅಂತ ಕರೆಯುವಾಗ ಅದರ ಹಿಂದೆನೇ ದಕ್ಷನ ಮಗಳು ಅನ್ನುವ ಅರ್ಥ ಬಂದ್ಬಿಡುತ್ತಲ್ಲ ಅವರ ತಲೆಯಲ್ಲಿ. ಬಂದಾಗ ನಿನ್ನ ನೆನಪಾಗತ್ತಲ್ಲ, ನಿನ್ನ ನೆನಪಾಗಿ ಅವರ ಮನಸ್ಸು ದುಃಖದಿಂದ ತುಂಬಿ ಹೋಗುತ್ತಲ್ಲ. ಹಾಗಾಗಿ ನಿನ್ನಿಂದ ಹುಟ್ಟಿದ ಈ ದೇಹ ಇದ್ರೆ ಅಲ್ವಾ ಇದೆಲ್ಲ ಸಮಸ್ಯೆ, ಈ ದೇಹವನ್ನೇ ನಾನು ಬಿಟ್ಟುಬಿಡ್ತೇನೆ ಅಂಥೇಳಿ ಅವರು ಏನು ಮಾಡಿದ್ದಾರೆ, ಒಳಗೆ ತಮ್ಮ ದೇಹದ ಒಳಗಿಂದಲೇ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸೃಷ್ಟಿ ಮಾಡಿಕೊಂಡು ಆ ಕ್ಷಣದಲ್ಲೇ ತಮ್ಮ ದೇಹವನ್ನು ಭಸ್ಮ ಮಾಡಿಕೊಂಡು ಬಿಟ್ಟಿದ್ದಾರೆ. ಅವರ ಅಪ್ಪಂಗೆ ದೇಹಕ್ಕೆ ಬೆಂಕಿ ಇಡುವ ಅವಕಾಶ ಕೊಡಲಿಲ್ಲ. ಅವರು ರುದ್ರದೇವರ ಅವಮಾನದ ಫಲವನ್ನು ದಕ್ಷ ಅನುಭವಿಸಬೇಕಾಯಿತು. ತಮ್ಮ ದೇಹವನ್ನು, ಇಡೀ ದೇಹವನ್ನು ತಾವು ಸುಟ್ಟುಕೊಂಡು ಬಿಟ್ಟಿದ್ದಾರೆ. ಯಾವಾಗ ಹೀಗಾಯಿತೋ ಇಡೀ ಸಭಾ ಮಂಟಪದಲ್ಲಿ ದೊಡ್ಡ ಹಾಹಾಕಾರ ಆಗೋಯ್ತು. ಎಲ್ಲ ಯಾವ ರುದ್ರದೇವರ ಗಣಗಳೆಲ್ಲ ಸತೀದೇವಿಯರನ್ನು ಹಿಂಬಾಲಿಸಿಕೊಂಡು ಬಂದಿದ್ವಲ್ಲ, ಎಲ್ಲ ಯಜ್ಞದ ಶಾಲೆಯ ಮೇಲೆ ಮುಗಿಬಿದ್ದುವು. ಮುಗಿಬಿದ್ದರೆ ಅದರ ಯಜ್ಞದ ಅಧ್ವರ್ಯುಗಳಾಗಿ ಹೋಮ ಮಾಡಿಸೋ ಆಚಾರ್ಯರು ಭೃಗು ಋಷಿಗಳು ಅಂತ ಅವರ ಹೆಸರು. ಅವರೇನು ಮಾಡಿದರು, ಒಂದು ಮಂತ್ರವನ್ನು ಹೇಳಿ ಯಾಗದಲ್ಲಿ ಆಹುತಿಯನ್ನು ಕೊಟ್ಟರೆ ಆ ಯಾಗದಿಂದ, ಆ ಯಜ್ಞ ಕುಂಡದಿಂದ ಋಭುಗಳು ಅನ್ನುವ ದೇವತೆಗಳು ಬಂದರು. ಅವರು ಇಡೀ ಎಲ್ಲ ಪ್ರಮಥ ಗಣಗಳನ್ನು ಹೊಡೆದೋಡಿಸಿಬಿಟ್ರು. ಈ ಸುದ್ದಿ ರುದ್ರದೇವರ ತನಕ ಹೋಗಲಿಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ರುದ್ರದೇವರಿಗೆ ಸಿಟ್ಟು ಬಂತು. ತಮ್ಮ ಜಟಾಜೂಟವನ್ನು ನೆಲಕ್ಕೆ ಅಪ್ಪಳಿಸಿದರೆ ಅದರಿಂದ ವೀರಭದ್ರ ಅನ್ನುವ ರುದ್ರಾಂಶ ಸಂಭೂತನ ಜನ್ಮ ಆಯಿತು. ಆತ ಸೀದ ದಕ್ಷ ಯಜ್ಞಕ್ಕೆ ಹೋದ. ಇಡೀ ಯಜ್ಞ ಶಾಲೆ ಇಡೀ ಧ್ವಂಸ ಆಗಿ ಹೋಯಿತು. ರುದ್ರದೇವರನ್ನು ಅವಮಾನ ಮಾಡುವಾಗ ಯಾರೋ ಒಬ್ಬ ದೇವತೆ ಹೀಗೆ ಕಣ್ಣು ಕುಣಿಸಿದ್ದಂತೆ. ವೀರಭದ್ರ ಸೀದ ಬಂದ, ಇದೇ ಕಣ್ಣನ್ನು ಕುಣಿಸಿದ್ದಲ್ವ, ಹಾಗಾದರೆ ಈ ಕಣ್ಣನ್ನೇ ಕಿತ್ತಾಕಿಬಿಡ್ತೇನೆ ಅಂತ ಕಿತ್ತೇ ಹಾಕಿಬಿಟ್ಟ. ದೇವತೆಯ ಕಣ್ಣನ್ನು ವೀರಭದ್ರ ಕಿತ್ತಾಕಿಬಿಟ್ಟ. ಋತ್ವಿಜರಿಗಂದ, ಇದೇ ಕೈಗಳಿಂದ ಅಲ್ವಾ ನೀವು ರುದ್ರದೇವರಿಗೆ ಅವಮಾನ ಆಗುವ ಯಾಗ ಮಾಡಿಸಿದ್ದು, ನಿಮ್ಮ ಕೈಯನ್ನು ತುಂಡು ಮಾಡಿಬಿಡ್ತೇನೆ ಅಂತ ಋತ್ವಿಜರ ಕೈಯನ್ನು ತುಂಡು ಮಾಡಿದ. ಭೃಗು ಋಷಿಗಳು ರುದ್ರದೇವರಿಗೆ ಅವಮಾನ ಆಗುವಾಗ ಹೀಗೆ ಮೀಸೆ ತಿರುವಿದ್ರಂತ. ಅವರಂದ, ಇದೇ ಮೀಸೆ ಅಲ್ವಾ ತಿರುವಿದ್ದು ಅಂತ ಹೇಳಿದ್ದೆ, ಆ ಮೀಸೆಯನ್ನು ಕಿತ್ತಾಕಿಬಿಟ್ಟ. ಇನ್ನೊಬ್ಬ ದೇವತೆ ಇದ್ದ, ಆತ ರುದ್ರದೇವರಿಗೆ ಅವಮಾನ ಆದರೆ ಹೀಹಿ ಅಂತ ಹಲ್ಲು ಕಿಸಿದು ನಕ್ಕಿದ್ನಂತ. ಇದೇ ಹಲ್ಲಲ್ವಾ ಕಂಡಿದ್ದು, ಇದನ್ನು ಉದುರಿಸಿ ಬಿಡ್ತೇನೆ ಅಂತ ಹಲ್ಲೇ ಉದುರಿಸಿಬಿಟ್ಟಿದ್ದಾರೆ. ನೋಡಿ, ನಮಗೆಲ್ಲ ಅನ್ನಿಸ್ಬೋದು ನಾವು ಜೀವನದಲ್ಲಿ ಭಾಳ ಸಮಯ ಇಲ್ಲಿ ಕೂತವ್ರು ಪ್ರಾಯ ಅಲ್ವೇ ಅಲ್ಲ, ಇಲ್ಲಿ ಕೂತಿದ್ದೀರಿ ಅಂದರೆ ಹಾಗಿರೋಲ್ಲ. ಕೆಲವರೆಲ್ಲ ಅಂದ್ಕೊಳ್ತಾರೆ, ಆಚಾರ್ಯ ನಾವು ಇಡೀ ಜೀವನದಲ್ಲಿ ನಾಸ್ತಿಕರಾಗೇ ಬದುಕಿದ್ದೇವೆ, ನಮಗೆಲ್ಲ ಗಟ್ಟಿ ಇದೆ. ನಮ್ಮ ದುರ್ದೈವಕ್ಕೆ ಹಾಗಾಗತ್ರಿ, ದೇವರು ದಿಂಡ್ರು ಅಂತ ನಂಬ್ಕೊಂಡವ್ರಿಗೆ 108 ಸಮಸ್ಯೆ. ಏನು ದೇವರೆಲ್ಲ ಏನಿಲ್ಲಪ್ಪ ಅಂದ್ಕೊಂಡು ಓಡಾಡೋರು ದಷ್ಟಪುಷ್ಟವಾಗಿ 150 ಸತಿ ಕೊರೋನಾ ಬಂದರೂ ಆರಾಮಾಗಿ ಮನೆಗೆ ಬಂದು ಸುಖವಾಗಿರ್ತಾರೆ. ನೋಡಿದವ್ರಿಗೆ ಏನು ಅನ್ಸತ್ತೆ, ಓಹೋ ದೇವರನ್ನು ನಂಬಿದ್ದೇ ವೇಸ್ಟ್ ಆಗೋಯ್ತು, ದೇವರನ್ನು ನಂಬಿದವ್ರಿಗೆ ದೇವರು ಕಷ್ಟ ಕೊಡ್ತಾನೆ ಅನ್ಸತ್ತೆ, ಅನ್ಸ್ಬಿಡುತ್ತಲ್ಲ. ಇದೆಲ್ಲ ಕಥೆ ನಮಗೆ. ಈ ಜನ್ಮಕ್ಕೆ ನಮ್ಮ ಕಣ್ಣು ಕೈ ಕಾಲು ಎಲ್ಲ ಭಾಳ ನೆಟ್ಟಗಿದೆ. ಆದರೆ ಏನಾದರೂ ಅವನಿಗೆ ಮುಂದಿನ ಜನ್ಮದಲ್ಲಿ ಏನಾಗತ್ತೆ ಅಂತ ಗೊತ್ತಾಗ್ಬಿಟ್ರೆ ಅವನು ಸುಮ್ಮನೆ ಇರ್ತಾನೆ. ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳುವಾಗ ಒಳ್ಳೆ ಮಾತೊಂದು ಹೇಳ್ತಾರೆ, ನಾಸ್ತಿ ಚೇನ್ ನಾಸ್ತಿನೋ ಹಾನಿ, ಅಸ್ತಿ ಚೇನ್ ನಾಸ್ತಿಕೋ ಹತಃ ಅಂದರು. ನಾವು ಇಲ್ಲಿ ದೇವರಿದ್ದಾನೆ ಅಂತ ಭಾರಿ ವ್ರತ ನಿಯಮ ಅನುಷ್ಠಾನಗಳನ್ನೆಲ್ಲ ಮಾಡಿ ಚಾತುರ್ಮಾಸ್ಯಾನ್ ಮಾಡಿ ಮುದ್ರೆ ಹಾಕ್ಸ್ಕೊಂಡು ಎಲ್ಲ ಮಾಡಿಕೊಂಡು ಇದ್ದೇವೆ. ಇನ್ನೊಂದಿಷ್ಟು ಮಂದಿ ದೇವರೇ ಇಲ್ಲ ಅಂದ್ಕೊಂಡು ಏನು ಚಾತುರ್ಮಾಸ್ಯ, ಏನು ಏಕಾದಶಿ, ಏನು ವ್ರತ, ಏನು ನಿಯಮ, ಯಾವ ಗುಡಿ ಯಾವ ಗುಂಡಾರ, ಅಲ್ಲಿ ದೇವಸ್ಥಾನ ಕಟ್ಟೋ ಬದಲು ಆಸ್ಪತ್ರೆ ಕಟ್ಟಬಾರ್ದ ಅಂತೆಲ್ಲ ಬೇಕಾದಷ್ಟು ಮಾತಾಡ್ಬಿಡ್ತಾರೆ. ವಾದಿರಾಜರಂತಾರೆ, ನೋಡಿ ನಾವು ದೇವರನ್ನು ನಂಬುವವರು, ಇಲ್ಲಿ ದೇವರಿದ್ದಾನೆ ಅಂದ್ಕೊಂಡು ಬದುಕಿದ್ವಿ, ಮೇಲ್ ಹೋದ್ಮೇಲೆ ಗೊತ್ತಾಯಿತು ಅಕಸ್ಮಾತ್, ಮೇಲ್ ಹೈಪೋಥೆಟಿಕಲ್ ಅಂತಾರಲ್ಲ, ಮೇಲ್ ಹೋದ ಮೇಲೆ ಗೊತ್ತಾಯಿತು ದೇವರಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ, ಯಾಕೆ ಮೇಲೆ ಬಂದ್ಬಿಟ್ಟಿದ್ದೀವಿ. ಆದರೆ ಇಲ್ಲಿ ಯಾರೋ ದೇವರಿಲ್ಲ ಇಲ್ಲ ಅಂದ್ಕೊಂಡು ಬದುಕಿದ್ರು, ಸತ್ತು ಮೇಲೆ ಹೋಗ್ತಿದ್ದಂಗೆ ಬಾಗ್ಲಲ್ಲಿ ದೇವರು ಕೋಲ್ ಹಿಡ್ಕೊಂಡು ಬಂದ್ಯಾ ಕಾಯ್ತಾ ಇದ್ದೆ ಅಂದ ಅಂದ್ಕೊಳ್ಳಿ, ಏನು ಮಾಡ್ತೀರವಾಗ? ಮಕ್ಕಳು ಪರೀಕ್ಷೆಗೆ ಹೋಗುವಾಗ 2 ಪೆನ್ ಇಟ್ಕೊಂಡು ಹೋಗ್ತಾರೆ. ಯಾಕೆ ಇಟ್ಕೊಂಡು ಹೋಗ್ತಾರೆ? ಅಕಸ್ಮಾತ್ ಮೊದಲನೇ 1 ಪೆನ್ನು ಪರೀಕ್ಷೆ ಮಧ್ಯದಲ್ಲಿ ಕೈ ಕೊಟ್ಟರೆ ಅಲ್ವಾ. ಓ ಹಾಗಾದರೆ ನೋಡಿ ಇನ್ನೂ ವಿಚಿತ್ರ. ನಾವು ಪ್ರಾಯ ನಾವೇನು ಮಾಡ್ತೇವೆ, ಲೈಫ್ ಇನ್ಶೂರೆನ್ಸ್ ತೊಗೊಳ್ತೇವೆ,
ಇಡೀ ಲೈಫ್ ಇನ್ಶೂರೆನ್ಸಿನ ಹಣ ಯಾವಾಗ ಸಿಗುತ್ತೆ? ನಾವು ಹೋದ್ಮೇಲೆ. ನಮಗೆ ಸಿಗೋದೇ ಇಲ್ಲ. ನಮಗೆ ಸಿಗದೇ ಇರುವ ಯಾವುದೋ ಒಂದು ವಸ್ತುವಿಗೆ ನಾವು ಶ್ರಮ ಹಾಕ್ತೇವೆ. ಅಥವಾ ಆಕ್ಸಿಡೆಂಟ್ ನೋಡಿ ಎಷ್ಟು ಅದ್ಭುತ. ಇನ್ನೂ ಆಕ್ಸಿಡೆಂಟ್ ವಿಮೆ ಅಂತ ನಾವೇನಾದ್ರು ಮಾಡಿಸ್ಕೊಂಡ್ರೆ ನಮ್ಮ ತಲೆಯಲ್ಲಿ ನಾನು ಗ್ಯಾರಂಟಿ ಬಸ್ಸಿನ ಕೈಯಲ್ಲಿ ಗುದ್ದಿಸ್ಕೋತೀನಿ ಅಂತ ನಮ್ಮ ತಲೆಯಲ್ಲಿ ಇರುತ್ತಾ? ಇಲ್ಲ. ಆದರೂ ಯಾಕೆ ಮಾಡಿಸ್ಕೊಳ್ತೇವೆ? ಪಾಲಿಸಿಗಳನ್ನು ಯಾಕೆ ತಗೊಳ್ತೇವೆ? ಇನ್ಶೂರೆನ್ಸ್ ಯಾಕೆ ತಗೊಳ್ತೇವೆ? ಅಕಸ್ಮಾತ್ ಯಾರಿಗೆ ಗೊತ್ತಪ್ಪ, ನಾಳೆ ಏನಾರು ಆಸ್ಪತ್ರೆಗೆ ಅಡ್ಮಿಟ್ ಆದ್ರಿರಲಿ, ಹಾಗಾದರೆ ಈ ಲೋಕದಲ್ಲಿ ಏನೋ ಅವ್ಯವಸ್ಥೆಗಳಾಗೋದಕ್ಕೆ ನಾವು ಎಲ್ಲ ಪಾಸಿಬಿಲಿಟಿಗಳನ್ನು ಮುಂಚೆನೇ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಪ್ರಿಕಾಷನ್ಗಳನ್ನು ತಗೊಳ್ತೇವೆ ಅನ್ನೋದಾದರೆ, ಪರಲೋಕದಲ್ಲಿ ನಮಗೆ ಶಾಶ್ವತವಾದ ಪಾಸಿಬಿಲಿಟಿ ಇದು. ಯಾರಿಗೆ ಗೊತ್ತು? ನಿಮಗೆ ಕನ್ಫರ್ಮ್ ದೇವರಿಲ್ಲ ಅಂತ. ನನಗೆ ದೇವರಿದ್ದಾನೆ ಅಂತ ಕನ್ಫರ್ಮೇಷನ್ ಇಲ್ಲ, ಬಿಟ್ಟುಬಿಡೋಣ. ಆದರೆ ದೇವರಿಲ್ಲ ಅಂತ ಹೇಳೋರಿಗಾದರೂ ಕನ್ಫರ್ಮ್ ಆಗಿ ಗೊತ್ತಾ? ಡೌಟ್ ಇದೆ ಅಂದರೆ ಫಸ್ಟ್ ನಾಳೆ ಬನ್ನಿ ಮುದ್ರೆ ಹಾಕಿಸ್ಕೊಂಬಿಡಿ. ಯಾವುದಕ್ಕೂ ರಿಸ್ಕೇ ತಗೊಳ್ಬಾರ್ದು ಅಂತಾರೆ ವಾದಿರಾಜಸ್ವಾಮಿ. ಇವರಂದರು. ಹಾಗಾಗಿ ಅವರು ರುದ್ರದೇವರು ಏನು ವೀರಭದ್ರ ಏನು ಮಾಡಿದ, ಯಾರ್ಯಾರು ರುದ್ರದೇವರ ನಿಂದನೆ ಮಾಡಿದ್ರೋ ಎಲ್ರಿಗೂ ಅಲ್ಲೇ ಫಲಿತಾಂಶ ಕೊಟ್ಟುಬಿಟ್ಟ. ಅಲ್ಲೇ ಬಡ್ದ ಒಂದು ಎಲ್ಲ ಹಲ್ಲು ಉದುರುತ್ತು, ಕಣ್ಣನ್ನು ಎಳೆದ, ಕಿತ್ತಾಕಿದ. ಸೀದಾ ದಕ್ಷನ ಹತ್ರ ಹೋಗಿ ದಕ್ಷನ ಕುತ್ತಿಗೆಗೆ ಕತ್ತಿ ಹಾಕಿ ಕೊಲ್ಲಿಕ್ಕೆ ನೋಡ್ತಾ ಇದ್ದಾನೆ. ದಕ್ಷನ ಕುತ್ತಿಗೆಯಿಂದ ಒಂದು ಹನಿ ರಕ್ತ ಬರ್ತಾ ಇಲ್ಲ, ಒಂದು ಗೀರು ಬೀಳಲಿಲ್ಲ. ಅವನಿಗೇನು ಮಾಡಬೇಕು ಗೊತ್ತಾಗಲಿಲ್ಲ. ರುದ್ರದೇವರನ್ನು ನೆನೆಸಿಕೊಂಡಿದ್ದಾರೆ ವೀರಭದ್ರ. ನೆನೆಸಿಕೊಂಡ್ರೆ ರುದ್ರದೇವರೇ ಬಂದು ಅವರು ಯೋಚನೆ ಮಾಡಿದರು, ದಕ್ಷ ಯಜ್ಞದಲ್ಲಿ ದೀಕ್ಷಿತನಾದ ಯಜಮಾನ. ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿಸುವಾಗ ಪುರೋಹಿತರು ಋತ್ವಿಜರು ಕೈಗೆ ಕಂಕಣ ಕಟ್ತಾರೆ, ಹಳದಿ ದಾರ. ಆ ಕಂಕಣ ಕಟ್ಟಿಸಿಕೊಂಡವ ಕಾರ್ಯಕ್ರಮ ಮುಗಿಯೋವರೆಗೆ ಆತ ಯಾವ ರೋಗ ರುಜಿನಗಳಿಗೆ ಅಪಮೃತ್ಯುವಿಗೆ ಒಳಗಾಗೋಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನಮಗೆ ನಂಬಿಕೆ ಇರಬೇಕಷ್ಟೆ. ಅವ ಕೈಗೆ ಕಂಕಣವನ್ನು ಕಟ್ಟಿಕೊಂಡು ಯಜ್ಞದಲ್ಲಿ ದೀಕ್ಷಿತನಾಗಿ ಕುಳಿತಿದ್ದ. ಹಾಗಾಗಿ ಲಯಕಾರಕರಾದ ರುದ್ರದೇವರೇ ಬಂದರೂ ಅವನ ಕುತ್ತಿಗೆಯನ್ನು ಹರಿಲಿಕ್ಕಾಗಲಿಲ್ಲ ಅವರಿಗೆ. ಅವರು ಯೋಚನೆ ಮಾಡಿದ್ದಾರೆ, ಹಾಗಾಗಿ ಏನು ಮಾಡೋಣ, ಇವನನ್ನು ಅವರು ಮನಸ್ಸಿನಲ್ಲಿಯೇ ತಾವು ಒಂದು ಯಜ್ಞ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದರು. ಆ ಯಜ್ಞಕ್ಕೆ ಪಶು ಯಾರು? ದಕ್ಷನೇ ಪಶು ಅಂತ ಸಂಕಲ್ಪ ಮಾಡಿದರು. ಪಶುವನ್ನಾಗಿಸಿ ದಕ್ಷನನ್ನು ಸಂಹಾರ ಮಾಡಿದರು. ಸಂಹಾರ ಮಾಡಿ ಅವನ ತಲೆ ತೆಗೆದು ಅದನ್ನು ದಕ್ಷಿಣಾಗ್ನಿಯಲ್ಲಿ ಹಾಕಿ ಹೋಮನೇ ಮಾಡಿಬಿಟ್ರು. ಯಾವ ಯಜಮಾನ ದಕ್ಷ ಆಗಿದ್ನೋ ಅವನೇ ಹೋಮ ದ್ರವ್ಯ ಆಗ್ಬಿಟ್ಟ. ಚರು ಹಾಕಿ ಹೋಮ ಮಾಡೋ ಹಾಗೆ ಇವತ್ತು ಹೋಮಕ್ಕೆ ಏನು ಹಾಕಿದ್ರು? ದಕ್ಷನ್ ತಲೆ ಹಾಕಿದ್ರು. ದಕ್ಷನ್ ತಲೆ ಸುಟ್ಟು ಬೂದಿ ಆಗೋಯ್ತು. ರುದ್ರದೇವರು ತಾವು ವಾಪಸ್ಸೀದ ಕೈಲಾಸಕ್ಕೆ ಹೊರಟುಬಿಟ್ರು. ಕೆಲವೇ ನಿಮಿಷಗಳ ಮುಂಚೆ ಯಜ್ಞಶಾಲೆಯಾಗಿದ್ದ ಜಾಗ ಕೆಲವೇ ನಿಮಿಷಗಳಲ್ಲಿ ದೊಡ್ಡ ರಣಾಂಗಣ ಆಗಿ ಹೋಯ್ತು. ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಓಡಿದರು. ಏನು ಇನ್ನೊಂದು ಭಾಗವತ ವಿಶೇಷ ಹೇಳುತ್ತೆ, ಈ ಯಾಗಕ್ಕೆ ಎಲ್ಲ ದೇವತೆಗಳು ಬಂದಿದ್ರಂತೆ, 3 ಜನ ಮಾತ್ರ ಬಂದಿರಲಿಲ್ಲಂತೆ. ಯಾರು ಅಂದರೆ ಬ್ರಹ್ಮದೇವರು, ರುದ್ರದೇವರು, ಭಗವಂತ. ಯಾಕೆ ಅಂದರೆ ರುದ್ರದೇವರಿಗೆ ಇನ್ವಿಟೇಷನ್ ಇಲ್ಲ. ರುದ್ರದೇವರಿಗೆ ಇನ್ವಿಟೇಷನ್ ಇಲ್ಲ ಅಂತ ಬ್ರಹ್ಮದೇವರು ದೇವರು ಇಬ್ಬರು ಬಂದಿರಲಿಲ್ಲಂತೆ. ನಾವು ಎಷ್ಟೋ ಬಾರಿ ಈ ತಪ್ಪು ಕಲ್ಪನೆಯಲ್ಲಿರ್ತೇವೆ, ದೇವರು ಅಂದರೆ ರುದ್ರದೇವ್ರಿಗಾಗಲ್ಲ, ರುದ್ರದೇವರು ಅಂದರೆ ದೇವ್ರಿಗಾಗಲ್ಲ ಅಂತ. ಅವರಲ್ಲಿರುವಂಥ ಯೂನಿಟಿ ಇಂಥದ್ದು. ರುದ್ರದೇವರನ್ನು ಕರೆಯದೇ ಇರುವ ಯಾಗಕ್ಕೆ ನಾವು ಬರೋಲ್ಲ ಅಂತ ಬ್ರಹ್ಮದೇವರು ಬಂದಿಲ್ಲ, ಭಗವಂತನೂ ಬಂದಿಲ್ಲ. ರುದ್ರದೇವರಿಗೆ ಅವಮಾನ ಆಗತ್ತಲ್ಲಿ ಅಂತ. ಹಾಗಾಗಿ ದೇವತೆಗಳೆಲ್ಲ ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮದೇವರನ್ನು ಕಂಡು ಸ್ತೋತ್ರ ಮಾಡಿದರು. ಅವರು ಎಲ್ಲ ದೇವತೆಗಳನ್ನು ಕರ್ಕೊಂಡು ರುದ್ರದೇವರ ಹತ್ರ ಬಂದಿದ್ದಾರೆ. ರುದ್ರದೇವರ ಒಳಗಿರುವ ಭಗವಂತನನ್ನು ಕುರಿತು ಸ್ತೋತ್ರ ಮಾಡಿದರು. ಮಾಡಿ ಅವರಂತ ಇದ್ದಾರೆ, ನೋಡಿ ಏನೋ ಒಂಚೂರು ದೊಡ್ಡ ಮನಸ್ಸು ಮಾಡ್ರಿ ಅಂತ ಹೇಳಿದಾಗ ರುದ್ರದೇವರು ತಾವು ಬಂದಿದ್ದಾರೆ. ಬಂದು ದಕ್ಷನಿಗೆ ಆಡಿನ ತಲೆಯನ್ನು ಜೋಡಿಸಿಟ್ಟಿದ್ದಾರೆ. ನೀವು ಎಲ್ಲಾದರೂ ರುದ್ರದೇವರ ಫೋಟೋ ನೋಡುವಾಗ ಅಲ್ಲಿ ಆಡಿನ ತಲೆಯನ್ನು ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ಏನಾದ್ರಿದ್ರೆ ಅದು ದಕ್ಷ ಅಂತ ಅರ್ಥ ಮಾಡ್ಕೊಳ್ಳಿ. ಆಡಿನ ತಲೆಯನ್ನು ದಕ್ಷನಿಗೆ ಜೋಡಿಸಿದ್ದಾರೆ. ಜೋಡಿಸಿ ಅವನಿಗೆ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಅವನು ಕಣ್ಬಿಟ್ಟ. ನಿಂತು ರುದ್ರದೇವರನ್ನು ಸ್ತೋತ್ರ ಮಾಡಿದ, ಕ್ಷಮೆಯನ್ನು ಕೇಳಿದ, ತಾನು ಯಾಗವನ್ನು ಸಂಪೂರ್ತಿ ಮಾಡಿದ. ಹೀಗೆ ಸತೀದೇವಿಯರ ದೇಹ ಅವಸಾನ ಆಯಿತು. ಆದರೆ ಅದೇ ಸತೀದೇವಿಯರು ಮುಂದೆ ಹಿಮಾಲಯನ ಮಗಳಾಗಿ ಪಾರ್ವತಿ ಎನ್ನುವ ಹೆಸರಿನಿಂದ ಪುನಃ ರುದ್ರದೇವರನ್ನೇ ಮದುವೆಯಾದರು. ಅದಕ್ಕೆ 7 ಜನ್ಮದ ಅನುಬಂಧ ಅಂತಾರಲ್ಲ, ಹೀಗದು. ಒಂದಕ್ಕೆ ಸಾಕಾಗಿರುತ್ತಾಚಾರ್ಯ ಅಂದ್ಕೊಳ್ಳೋ ಹಾಗೆ ಇಲ್ಲ.
ಹಾಗಾಗಿ ಆ ಪಾರ್ವತೀ ದೇವಿಯರಾಗಿ ಪುನಃ ರುದ್ರದೇವರನ್ನೇ ತಾವು ಮದುವೆಯಾಗಿದ್ದಾರೆ. ಹೀಗೆ ಆ ಪಾರ್ವತೀ ದೇವಿಯರ, ಆ ಪ್ರಸೂತಿ ದೇವಿಯರ ಸಂತಾನ ಇವು. ಅದರ ಕಥೆಯನ್ನು ಹೇಳಿ ಈ ಗಂಡು ಮಕ್ಕಳ ಕಥೆಗೆ ಬರ್ತಾ ಇದ್ದಾರೆ. ಅವರಿಗೆ ಇಬ್ಬರು ಗಂಡು ಮಕ್ಕಳು ಸ್ವಯಂಭುವ ಮನುಗಳಿಗೆ. ಒಬ್ಬ ಪ್ರಿಯವ್ರತ ಮಹಾರಾಜರು ಹಿರಿಯರು, ಕಿರಿಯರು ಉತ್ತಾನಪಾದ ಮಹಾರಾಜರು ಅಂತ. ಈ ಉತ್ತಾನಪಾದ ರಾಜನ ಕಥೆ. ಉತ್ತಾನಪಾದ ಮಹಾರಾಜರಿಗೆ ಅವರಿಗೆ ಇಬ್ಬರು ಹೆಂಡಂದರು. ಹಿರಿಯ ಹೆಂಡತಿ ಹೆಸರು ಸುನೀತಿ, ಕಿರಿಯ ಹೆಂಡತಿಯ ಹೆಸರು ಸುರುಚಿ. ಆದರೆ ರಾಜ ಹಿರಿಯ ಹೆಂಡತಿಗಿಂತ ಕಿರಿಯ ಹೆಂಡತಿ ಮೇಲೆ ಭಾಳ ಅಭಿಮಾನ ಇಟ್ಟವ. ಅವನಿಗೆ ಸುನೀತಿ ಬೇಡವಾಗಿದ್ಲು, ಸುರುಚಿ ಭಾಳ ಆತ್ಮೀಯಳಾಗಿದ್ಲು. ಇದೆಲ್ಲೋ ಕೇಳ್ದಂಗಿದೆಯಲ್ಲ ಕಥೆ ಅಂತ ನಿಮ್ಗೆ ಅನಿಸಿದ್ರೆ ನಾ ಹೇಳಿಬಿಡ್ತೇನೆ. ಇದು ನಮ್ಮದೇ ಕಥೆ. ಭಾಗವತದಲ್ಲಿರೋ ಯಾವ ಕಥೆನೂ ಯಾರ್ಯಾರ್ದೋ ಕಥೆ ಮಾತ್ರ ಅಲ್ಲ, ಅದು ನಮ್ಮದೂ ಕಥೆ. ಏನಂದರೆ ನಾವೇ ಉತ್ತಾನಪಾದರು. ಯಾಕೆ ಗೊತ್ತೋ? ಉತ್ತಾನಪಾದ ಅಂದರೆ ಪಾದ ಮೇಲೆತ್ಕೊಂಡಿರೋದು. ನಿಜವಾಗಿ ಪಾದ ಕೆಳಗಿರಬೇಕಲ್ಲ, ಆದರೆ ಕಾಲು ಮೇಲಿರೋದು. ತಲೆ ಕೆಳಗೂ ಕಾಲು ಮೇಲೆ, ಉಲ್ಟಾ ಪಲ್ಟಾ ಅಂತ. ಯಾರ್ದಿದು? ನಮ್ಮದೇ. ಯಾವಾಗ ಏನು ಮಾಡಬೇಕೋ ಅವಾಗ ಅದು ಬಿಟ್ಟು ಎಲ್ಲ ಮಾಡಿರ್ತೀವಿ. ನಮ್ಮದೇ ಕಥೆ ಇದು. ಉತ್ತಾನಪಾದರು ಅಂದರೆ ನಾವೆಲ್ಲರೂ. ಎಲ್ರಿಗೂ ಇಬ್ಬಿಬ್ಬರು ಹೆಂಡಂದರು. ಸುನೀತಿ ಅಂತ ಮೊದಲನೇದು, ಸುರುಚಿ ಅಂತ ಎರಡನೇದು. ಏನದರ ಅರ್ಥ? ನಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ನಾವು ತಗೊಳ್ಳಿಕ್ಕೆ ಬಂದಾಗಲೂ ಎರಡನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಒಂದು ನಮ್ಮ ಮನಸ್ಸಾಕ್ಷಿ ಅಂತ ಏನು ಹೇಳ್ತೇವಲ್ಲ, ಅದನ್ನು ನಮಗೆ ಗೊತ್ತಾಗತ್ತೆ ಸರಿಯೋ ತಪ್ಪೋ ಅಂತ. ಇನ್ನೊಂದು ಇಂದ್ರಿಯದ ಸುಖ. ಏಕಾದಶಿ ತಿನ್ನೋ ತಪ್ಪು ಗೊತ್ತಿದೆ ನಮಗೆ, ಆದರೂ ಅಡುಗೆ ಮನೆ ಕಡೆಗೆ ಹೋದಾಗ ಒಂದೇ ಒಂದು ಸರ್ತಿ ನಾಲ್ಕು ಚಪಾತಿ ತಿನ್ಬಿಡೋಣವ ಅನ್ಸತ್ತೆ. ಮನುಷ್ಯನಾದವ ಅಂತಃಪ್ರಜ್ಞೆಗೆ ತಾನು ಶರಣಾಗಬೇಕೇ ಹೊರತು ಇಂದ್ರಿಯಗಳಿಗೆ ತಾನು ಶರಣಾಗಬಾರ್ದು. ನಾಲಿಗೆ ರುಚಿ, ಕಣ್ಣಿಗೆ ಒಳ್ಳೆ ರೂಪ ಕೊಡೋದು ಗೊತ್ತು, ಇದನ್ನು ನೋಡಬಾರ್ದು ಅಂತ ಆಚಾರ್ಯ, ಇದನ್ನು ಬಿಟ್ಟು ಉಪನ್ಯಾಸಕ್ಕೆ ಬರಬೇಕು ಅಂತ ಗೊತ್ತು, ಆದರೂ ಸಾಯಂಕಾಲದ ಸೀರಿಯಲ್ ಮಿಸ್ ಮಾಡ್ಕೊಳ್ಳೋಕೆ ಒಂಚೂರು ಇಷ್ಟ ಇಲ್ಲ. ಹಾಗಾದರೆ ನಾವು ಸುರುಚಿಯನ್ನು ಬಯಸ್ತಾ ಇದ್ದೇವೆ, ಉತ್ತಾನಪಾದರಾಗಿದ್ದೇವೆ. ಸುನೀತಿಯನ್ನು ಮನೆಯಿಂದ ಹೊರಗಿಟ್ಟಿದ್ದೇವೆ, ಸುರುಚಿಯನ್ನು ಮನೆಯ ಒಳಗಿಟ್ಕೊಂಡಿದ್ದೇವೆ. ಸುನೀತಿ ಅಂದರೆ ಭಗವತ್ ಪ್ರಜ್ಞೆ, ಭಗವತ್ ಪ್ರಜ್ಞೆಯನ್ನು ಆಚೆ ಹಾಕಿದ್ದೇವೆ. ಮನೆಯ ಒಳಗೆ ಸುರುಚಿಯನ್ನಿಟ್ಕೊಂಡಿದ್ದೇವೆ. ಅಂದರೆ ಎಲ್ಲ ಇಂದ್ರಿಯಗಳಿಗೆ ಕೇಳಿದ್ದನ್ನೆಲ್ಲ ಕೊಟ್ಟು ಚೆನ್ನಾಗಿ ಸಾಕ್ಕೊಂಡು ಮನೆಯಲ್ಲಿ, ಮನೆ ಅಂದರೆ ಶರೀರ, ಈ ಶರೀರದಲ್ಲಿ ಇಟ್ಕೊಂಡಿದ್ದೇವೆ. ಇವನು ಹಾಗೆ ಮಾಡಿದ್ದ. ಆ ಸುನೀತಿಗೊಬ್ಬ ಮಗ ಇದ್ದ, ಬಹಳ ಮುದ್ದಾದ ಕಂದ. ಅದರ ಹೆಸರು ಧ್ರುವ ಅಂತ. ಅವ ಒಂದಿನ ಆಡ್ತಾ ಬಂದು ಉತ್ತಾನಪಾದನ ತೊಡೆ ಮೇಲೆ ಕೂತ್ರೆ ಸುರುಚಿ ತಾನೇನು ಮಾಡಿದ್ಲು, ಆ ತೊಡೆ ಮೇಲೆ ಕೂತ ಮಗುನ ಕೈ ಹಿಡಿದು ಕೆಳಗೆ ದಬ್ಬಿ ಅಂದ್ಲು, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಿದ್ರೆ ಈ ತೊಡೆ ಮೇಲೆ ನಿನಗೆ ಸಿಗ್ತಾಯಿತ್ತು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲಲ್ಲ, ಹೋಗು ತಪಸ್ ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟೋ ವರ ತಗೊಂಬ ಅಂದ್ಲು. ಆ ಅಮ್ಮಂಗೆ ಒಂದು ಚೂರಾದರೂ ಕರುಣೆ ಬೇಡವೆ? ಪುಟ್ಟು ಮಗು, 5 ವರ್ಷದ 6 ವರ್ಷದ ಬಾಲಕ. ಇದೇನು ಕಥೆ ಅಂದರೆ, ಧ್ರುವ ಅಂದರೆ ಭಕ್ತಿ ಅಂತರ್ಥ. ಅಕಸ್ಮಾತ್ ನಮಗೇನಾದರೂ ದೇವರ ಬಗ್ಗೆ ಶ್ರದ್ಧೆಯೋ ಭಕ್ತಿಯೋ ಬರಲಿಕ್ಕೆ ಶುರುವಾದರೆ ವಿತಿನ್ ಸೆಕೆಂಡ್ಸ್ ನಮ್ಮ ಇಂದ್ರಿಯಗಳು ಅದನ್ನು ಹಾಗೆ ಅಪೋಸ್ ಮಾಡಿಬಿಡುತ್ತೆ. ಏನೋ ಅಕಸ್ಮಾತ್ ಕೂತ್ಕೊಂಡು ಪಾರಾಯಣ ಮಾಡಬೇಕು ಅನಿಸಿದ್ರೆ 2 ಸೆಕೆಂಡಿಗೆ ಕಣ್ಣು ಹೇಳುತ್ತೆ, ನಂಗೆ ಸುಸ್ತಾಯಿತು, ನಾನು ರೆಪ್ಪೆ ಮುಚ್ಕೋತೀನಿ ಅನ್ನತ್ತದು. ಏನೋ ಉಪನ್ಯಾಸಕ್ಕೆ ಬಂದು ಕೂತ್ಕೊಳ್ಬೇಕು ಅಂದ್ಕೊಂಡ್ರೆ 10 ನಿಮಿಷ ಮಂಗಳಾಚರಣೆ ಮುಗಿಸಿ ಗಂಟೆ ಹೊಡೆಯೋಷ್ಟ್ರೊಳಗೆ ಕಿವಿ ಹೇಳುತ್ತೆ, ಈ ಆಚಾರ ಹೇಳಿದ್ದೇ ಕಥೆ ಹೇಳ್ತಾರೆ, ನಂಗೆ ಸಾಕಾಯಿತು, ನಾ ಕೇಳಿಸ್ಕೊಳ್ಳಲ್ಲ ಅಂತ ಹೇಳುತ್ತೆ ಕಿವಿ. ಗಮನಿಸ್ಕೊಳ್ಳಿ, ನಮ್ಮನ್ನು ನಾವು ಗಮನಿಸ್ಕೊಂಡ್ರೆ ಆಯ್ತಷ್ಟೆ. ದೇವರ ಪ್ರಜ್ಞೆ ಒಂಚೂರು ಜಾಗೃತ ಆಗಲಿಕ್ಕೆ ಹೊರಟ್ರೆ ನಮ್ಮ ಇಂದ್ರಿಯಗಳು ಎಲ್ಲ ಪ್ರಯತ್ನವನ್ನು ಹಾಕಿ ಅದನ್ನು ತಡಿಲಿಕ್ಕೆ ಹೊರಡ್ತಾವೆ. ಇದಕ್ಕೋಸ್ಕರ ಕೃಷ್ಣ ಗೀತೆಯಲ್ಲಿ ಹೇಳುವಾಗಂದ, ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವ ನಿಜವಾಗಿ ಎಲ್ಲವನ್ನೂ ಗೆದ್ದವ ಅಂದರೆ ನಮ್ಮ ಸುತ್ತಲೂ ಇರೋರು, ನಮ್ಮ ಮೇಲಿನ ಮನೆಯವರು ಎಷ್ಟು ಮಾತಾಡ್ತಿದ್ರಾಚಾರ್ಯ ನೋಡಿ. ಮೊನ್ನೆ ಒಂದು ಸರ್ತಿ ಒಂದು ಅವಾಜ್ ಹಾಕಿದೆ, ಒಂದು ಮಾತಾಡಲ್ಲ. ಇವೆಲ್ಲ ನಮ್ಮ ಮೂರ್ಖತನ. ಇವೆಲ್ಲ ನಾವು ಎಲ್ಲವನ್ನೂ ಗೆಲ್ಲೋದು ಅಂದ್ರೇನು? ನಮ್ಮನ್ನು ನಾವು ಗೆಲ್ಲೋದು, ನಮ್ಮ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಇದೇ ಈ ಕಥೆ ಸಾರಾಂಶ. ಸುರುಚಿ ಧ್ರುವನ್ ಕೈ ಹಿಡಿದು ದಡ ಎಳೆದು ಕೆಳಗೆ ಹಾಕಿದ್ದಾಳಲ್ಲ, ಧ್ರುವ ಅಳ್ತಾ ಅವ್ರ ಅಮ್ಮನ ಹತ್ರ ಹೋದ.
ಅವರಮ್ಮಂಗಂದ, ಅಮ್ಮ ಚಿಕ್ಕಮ್ಮ ಹೀಗಂದ್ಬಿಟ್ಲು, ಏನು ಮಾಡಲಿ ನಾನು? ಜೋರು ಅಳ್ತಾ ಇದ್ದಾನೆ. ಅಳುವಾಗ ಸುನೀತಿ ಅಂದ್ಲು, ಎಷ್ಟು ಅದ್ಭುತ ತಾಯಿ ಆಕೆ. ಈ ಕಥೆ ಧ್ರುವನ್ ಕಥೆ ಅಲ್ಲ ರೀ, ನಮಗೆಲ್ಲ ತುಂಬ ಗೊತ್ತಿಲ್ಲ, ಕನ್ಫ್ಯೂಷನ್. ಧ್ರುವನ್ ಕಥೆ ಅಂತ ನಾವು ಅಂದ್ಕೊಳ್ತೇವೆ. ಈ ಕಥೆಯ ನಾಯಕ ಧ್ರುವ ಅಲ್ಲ, ಈ ಕಥೆಯ ಮುಖ್ಯ ಪಾತ್ರ ಸುನೀತಿ. ನಮ್ಮ ಮಕ್ಕಳೇನಾದರೂ ಎಲ್ಲಿಂದನಾದರೂ ಬಂದು, ಅಮ್ಮ ಹೀಗೆ ನನಗೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ, ನನಗೆ ಅವ್ರು ಯಾರೋ ಹೊಡೆದ್ರು, ಅವ್ರು ಯಾರೋ ಬೈದ್ಬಿಟ್ರು ಅಂದರೆ 100% ನಮ್ಮ ತಲೆಯಲ್ಲಿ ಏನು ಬರುತ್ತೆ? ಒಂದು ಕೈ ನೋಡಿಕೊಂಡೇ ಬಿಡ್ತೀನಿ, ಅದು ಯಾರು ತೋರಿಸ್ಬಾರೋ, ಸೀದಾ ಕರ್ಕೊಂಡೇ ಹೋಗ್ಬಿಡ್ತೀವಿ ಮಕ್ಕಳನ್ನು. ಮಕ್ಕಳಲ್ಲಿ ಇಲ್ಲದೇ ಇರುವ ಜಗಳ ಆಡೋ ಪ್ರವೃತ್ತಿಯನ್ನು ನಾವೇ ಮನೇಲಿ ಬೆಳೆಸಿರ್ತೀವಿ. ನೋಡಿ ಎಷ್ಟು ಆಭಾಸ ಅಂದರೆ, ದಿನಾ ಮನೆಯಲ್ಲಿ ನಾವು ಇನ್ನೊಬ್ಬರ ಜೊತೆ ಜಗಳನೇ ಆಡ್ತಾ ಇದ್ರೆ, ಅದು ಫೋನಲ್ಲೇ ಆಗ್ಬೋದು, ಎದುರುಗಡೆನೇ ಆಗ್ಬೋದು. ಫೋನ್ ಮಾಡಿ ಯಾರಿಗೋ ಬಾಯಿಗೆ ಬಂದಂಗೆ ಬೈತಾ ಇದ್ದೆ, ಚೆನ್ನಾಗಿ ಜಗಳ ಆಡ್ತಾ ಇದ್ದೆ ಅಂದರೆ, ನಮ್ಮನ್ನು ನೋಡಿ ಬೆಳೆಯೋ ಮಕ್ಕಳು ಶಾಂತ ಸ್ವಭಾವದವ್ರು ಹೆಂಗಾಗ್ತಾರೆ? ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುರುಚಿಯ ಮೇಲೆ ದೂರು ಹೇಳಲಿಕ್ಕೆ ಬಂದ ಧ್ರುವನನ್ನು ತಾಯಿಯಾದ ಸುನೀತಿ ಹೇಗೆ ಉಪಚಾರ ಮಾಡಿದ್ಲು ಅಂದರೆ, ಭಾಗವತ ಹೇಳುತ್ತೆ, ಅವಳಂದ್ಲು, ಅಪ್ಪ ನೋಡು, ನೀನು ಹೇಳಿದ್ದೆಲ್ಲ ಸರಿ, ಆದರೆ ಇದಕ್ಕೆ ಏನು ಪರಿಹಾರ? ಅವರಂದ್ರು, ತಮೇವ ವತ್ಸಾಶ್ರಯ ಭಕ್ತ ವತ್ಸಲಂ ಮುಮುಕ್ಷುಭಿ ಮೃಗ್ಯ ಪದಾಬ್ಜ ಪದ್ಧತಿಂ. ಆಕೆ ಅಂತಾಳೆ, ನಿಮ್ಮ ಚಿಕ್ಕಮ್ಮ ಹೇಳಿದ್ದು 100/100 ಸರಿ ಇದೆಯೋ ಮಗು? ನೀ ಏನು ಮಾಡು? ತಮೇವಾಶ್ರಯ, ಯಾವ ಭಗವಂತ ಎಲ್ಲವನ್ನ ಕೊಡಲಿಕ್ಕೆ ಸಮರ್ಥ ಇದ್ದಾನಲ್ಲ, ಆ ಭಗವಂತನನ್ನೇ ಆಶ್ರಯಿಸಿಬಿಡು. ಅಂದರೆ ಕಂಪ್ಲೇಂಟನ್ನು ನನ್ನ ಹತ್ರ ಹೇಳಬೇಡ. ನಿಂಗೆ ಸಮಸ್ಯೆ ಇದೆ ಅಂತ ಸಮಸ್ಯೆ ಇರೋರ ಹತ್ರ ಹೇಳ್ಕೊಂಡ್ರೆ ಏನಿಲ್ಲ, ಉಪಯೋಗ ಇಲ್ಲ. ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಬಸ್ಸಿಗೆ ದುಡ್ಡಿಲ್ಲ ಅಂತ ಅನ್ಸಿದ್ರೆ, ಪಕ್ಕದಲ್ಲಿ ಯಾರು ದುಡ್ಡಿರೋರ ಥರ ಇದ್ದರೆ ಅವ್ರ ಹತ್ರ ಕೇಳ್ತೀವೋ, ಯಾರ ಕೈಯಲ್ಲಿ ತಟ್ಟೆ ಇಟ್ಕೊಂಡು ಅವರೇ ಇನ್ನೊಬ್ಬರ ಹತ್ರ ಕಾಸು ಕೇಳ್ತಾರೋ ಅವ್ರ ಹತ್ರ ಕೇಳ್ತೇವೋ? ವಾದಿರಾಜರು ಅನ್ನುವಾಗಂತಾರ, ಮಾಧವ ಬಾಹನೆ ಕೆಸರೊಳು ಮುಳುಗಿದ ಪರರ ಬಾಧಿಪ ಕೆಸರ ಬಿಡಿಸುವನೇ. ನಾವು ಆಚಾರ್ಯ ನಮ್ಮ ಮನೆಯಲ್ಲಿ ಹೀಗೆ ಸಮಸ್ಯೆ, ಮಕ್ಕಳದ್ದು ಎಷ್ಟು ಕಷ್ಟ ಅಂತೀರಿ ಅಂತ ನಾವು ಹೇಳ್ತಾ ಇರ್ತೀವಿ. ಕೇಳಿಸ್ಕೊಳ್ತಾ ಇರೋನೇ ಮಕ್ಕಳು ಕಷ್ಟ ತಡೆಯೋಕ್ಕಾಗದೆ ಊರು ಬಿಟ್ಟು ಹೋಗಿರ್ತಾರೆ. ಯಾರು ಸ್ವಯಂ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಯಾರು ಸ್ವಯಂ ಸಮಸ್ಯೆಯಲ್ಲೇ ಮುಳುಗಿದ್ದಾರೆ, ಅವ್ರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಏನು ಉಪಯೋಗ ಐತ್ರಿ? ಯಾರೋ ದೊಡ್ಡ ಅಧಿಕಾರಿ ಅವನ ಹತ್ರ ಹೋಗಿ ಸಮಸ್ಯೆ ಅಹವಾಲನ್ನು ಸಲ್ಲಿಸಿದರೆ ಅವನಂತ, ಇಲ್ಲಪ್ಪ ನಮಗಿಂತ ಮೇಲೊಬ್ಬರಿದ್ದಾರೆ, ಅವ್ರನ್ನ ಕೇಳಬೇಕು. ಅವ್ರ ಹತ್ರ ಅವ್ರಿಗಿಂತ ಮೇಲೊಬ್ಬರಿದ್ದಾರೆ. ಎಲ್ಲರೂ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡವರೇ, ಎಲ್ಲರೂ ಅಸ್ವತಂತ್ರರೇ. ಹಾಗಾದರೆ ಈ ಅಸ್ವತಂತ್ರರಾದ ಸಮಸ್ಯೆಯಲ್ಲೇ ಸಿಕ್ಕಾಕ್ಕೊಂಡವ್ರ ಹತ್ರ ಸಮಸ್ಯೆ ಹೇಳೇನು ಉಪಯೋಗ? ಧ್ರುವ ಬಂದು ಚಿಕ್ಕಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ತಾಯಿ ಎಂದ್ಲು, ನೋಡಪ್ಪ ನಂಗೆ ಹೇಳಲೇಬೇಡ, ಈ ಸಮಸ್ಯೆ ನನಗೆ ಸಂಬಂಧವೇ ಇಲ್ಲದ್ದು. ನಿಮ್ಮ ಚಿಕ್ಕಮ್ಮ ಹೇಳ್ದಂಗೆ ಸೀದಾ ದೇವ್ರ ಹತ್ರ ಹೋಗ್ಬಿಡು, ದೇವರನ್ನು ಹುಡುಕೊಂಡು ಹೋಗು, ದೇವರನ್ನು ಕುರಿತು ತಪಸ್ಸು ಮಾಡು, ದೇವರೇ ಬಂದು ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡಲಿ ಅಂತ ಅಂದುಬಿಟ್ಲು. ಇದೇನು ಕಥೆ ಅಂದರೆ, ನಮ್ಮ ಜೀವನದಲ್ಲಿ ನಮ್ಮ ದುಃಖಕ್ಕೇನು ಮೂಲ? ತುಂಬ ಬೇಜಾರು ಮನೆಯಲ್ಲೆಲ್ಲ ಭಾರೀ ಕಿರಿಕಿರಿ ಆಚಾರೇ. ಮನೆಗೆ ಹೋದರೆ ಮನೇಲಿ ಕಿರಿಕಿರಿ, ಆಫೀಸ್ಗೆ ಹೋದರೆ ಆಫೀಸಲ್ಲಿ ಕಿರಿಕಿರಿ. ಇಷ್ಟೆಲ್ಲ ಮಾಡ್ಕೊಂಡು ಆಫೀಸೆಲ್ಲ ಮುಗಿಸ್ಕೊಂಡು ರಸ್ತೆಯಲ್ಲಿ ಬರುವಾಗ ಅಲ್ಲಿ ಯಾರ್ದೋ ಗಾಡಿ ನಮ್ಮ ಗಾಡಿಗೆ ಟಚ್ ಆಗಿ ಅವ್ರ ಜೊತೆ ಜಗಳ ಆಡ್ಕೊಂಡು ಅದಿನ್ನೊಂದು ಕಿರಿಕಿರಿ, ಹಾದಿ ಬೀದಿಲಿ ಕಿರಿಕಿರಿ. ಯಾಕೆ ಈ ಕಿರಿಕಿರಿ ಆಗುತ್ತೆ ಅಂದರೆ, ಈ ಕಥೆ ನಮ್ಗೆ ಉತ್ತರ ಕೊಡುತ್ತದಕ್ಕೆ. ನಮ್ಮ ಜೀವನದ ಎಲ್ಲ ದುಃಖಗಳಿಗೂ ಕಾರಣ ಏನು ಅಂದರೆ, ಎಲ್ಲ ಸಮಸ್ಯೆಯನ್ನು ನಾನೇ ಪರಿಹಾರ ಮಾಡ್ತೀನಿ ಅಂದ್ಕೊಳ್ಳೋದು. ಯಾರೋ ಬಂದು ನಮಗೇನೋ ಕಂಪ್ಲೇಂಟ್ ಹೇಳಿದ್ರು ಅಂದ್ಕೊಳ್ಳಿ, ಹೌದಾ ಹಂಗಾಯ್ತಾ ಬನ್ನಿ ಮಾತಾಡೋಣ, ಓ ನಾವು ಸಿಕ್ಕಾಕೊಂಡ್ವಿ ಅಂತ ಅರ್ಥ. ಎಲ್ಲ ಸಮಸ್ಯೆಯನ್ನು ನಾವೇ ಪರಿಹಾರ ಮಾಡಲಿಕ್ಕೆ ಯಾವುದೇ ನಾವು ಇದನ್ನು ತಗೊಂಡಿಲ್ಲ, ನಮಗೆ ಯಾರೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ನಾವು ಎಲ್ಲ ಸಮಸ್ಯೆ ಪರಿಹಾರ ಮಾಡುವ ಸಾಮರ್ಥ್ಯವೂ ಇರುವವರಲ್ಲ. ಹಾಗಾಗಿ ನಾವು ಏನಾದರೂ ಸಮಸ್ಯೆ ನಮಗೆ ಬಂದರೆ ಆ ಸಮಸ್ಯೆಯನ್ನು ಸೀದಾ ತಗೊಂಡು ಹೋಗಿ ದೇವ್ರ ಹತ್ರ ಇಟ್ಟುಬಿಡ್ಬೇಕು. ಸ್ವಾಮಿ ಈ ಸಮಸ್ಯೆ ನಿಂದು, ನಂದಲ್ಲ, ನಂಗೆ ಬಂದೇ ಇಲ್ಲ ಈ ಸಮಸ್ಯೆ, ಇದು ನಿನ್ನ ಸಮಸ್ಯೆ, ನೀನಿದನ್ನು ಪರಿಹಾರ ಮಾಡಿದ್ರೆ ಉಂಟು, ನೀನಿದನ್ನು ಪರಿಹಾರ ಮಾಡದೇ ಇದ್ದರೆ ನೋಡು, ನಾನು ನಿನ್ನ ಹೆಸರಲ್ಲಿ ದಿನ ಮಾಡ್ತಾ ಇರೋ ಪಾರಾಯಣ ಮಾಡೋಕ್ಕಾಗಲ್ಲ, ನಿಂಗೆ ನಾನು ಪಾರಾಯಣ ವಿಜೇಂದ್ರ ಸ್ವಾಮಿಗಳದ್ದು ಒಂದು ಒಳ್ಳೆಯ ಕಥೆ. ಅವರು ದೇವರನ್ನು ಹೇಗೆ ಚಿಂತನೆ, ಅವರು ಪ್ರಾರ್ಥನೆ ಮಾಡಿದ್ರು ಅಂತ ಅವ್ರು ಹೇಳುವಾಗ ಅವರಂದ್ರಂತೆ,
ಇವತ್ತು ನೀನು ನನ್ನನ್ನು ಬಿಟ್ಟು ದೂರ ಹೋಗಿದ್ದಿ, ನನ್ನ ಸಮಸ್ಯೆ ಬಂದರೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೆ ನಾಳೆ ಯಾರೋ ಒಬ್ಬ ದೇವರೇ ಇಲ್ಲ ಅನ್ನೋನು ಬಂದರೆ ಆವಾಗ ನಿನ್ನ ಅಸ್ತಿತ್ವ ನನ್ನ ಕೈಯಲ್ಲಿದೆ ಮರಿಬೇಡ ಅಂದ್ರಂತವು. ನಾನು ದೇವರಿದ್ದಾನೆ ಅಂತ ಸಮರ್ಥನೆ ಮಾಡಿದರೆ ನೀನಿದ್ದಿ, ಇಲ್ದಿದ್ರಿಲ್ಲ. ದೇವ್ರ ಹತ್ರ ನಾವು ಎಷ್ಟು ಭಕ್ತಿ ಮಾಡಬಹುದು ಅಂದರೆ, ದೇವರಲ್ಲಿ ನಾವು ಎಷ್ಟು ಆತ್ಮೀಯ ಭಾವವನ್ನು ತೋರ್ಪಡಿಸಿಕೊಳ್ಬಹುದು ಅಂದರೆ, ಸಮಸ್ಯೆಯನ್ನು ತೊಗೊಂಡೋಗಿ ದೇವ್ರ ಹತ್ರ ಇಟ್ಟು ಹೇಳ್ಬೇಕಂದು, ನೋಡು ಇದು ಯಾಕೆ ಬಂತು ನಂಗೆ ಗೊತ್ತಿಲ್ಲ, ಇದು ಹೆಂಗೆ ಪರಿಹಾರ ಮಾಡಬೇಕು ನೀನು ನೋಡ್ಬೇಕು. ಇಲ್ದಿದ್ರೆ ನಿನ್ನ ಹೆಸರಲ್ಲಿ ಏನು ಪಾರಾಯಣ ಮಾಡ್ತಿದ್ದೆ ವಿಶ್ವಂ ವಿಷ್ಣು, ನಾಳೆಯಿಂದ ಮಾಡಲ್ಲ. ಯಾರು ಮಾಡಬೇಕು? ನಿನ್ನ ಹೆಸರಲ್ಲಿ ವಿಶ್ವಂ ವಿಷ್ಣು ಅಂತ ನಿನ್ನ ಹೆಸರನ್ನು ನಾನು ಹೇಳಬೇಕಾದ್ರೆ ಈ ಸಮಸ್ಯೆ ನೀ ಪರಿಹಾರ ಮಾಡಬೇಕು. ಹೀಗೆ ದೇವರನ್ನು ಕೇಳಬೇಕಂತ. ಆ ಸುನೀತಿ ಧ್ರುವಂಗಂದ್ಲು, ನಿಂಗೆ ಸಮಸ್ಯೆ ಬಂದಿದೆಯಾ, ಹಾಗಾದರೆ ಸೀದಾ ಹೋಗ್ಬಿಡು ಮುಮುಕ್ಷುಭಿಹಿ. ಯಾಕೆ ಅಂದ್ರೆ ಆಕೆ ಅಂತಾಳೆ, ಮುಮುಕ್ಷುಭಿಹಿ ಮೃಗ್ಯ ಪದಾಬ್ಜ ಪದ್ಧತಿ. ಮೋಕ್ಷ ಹೊಂದಬೇಕು ಅಂತ ಬಯಸುವವರು ಕೂಡ ಅವನನ್ನೇ ಹುಡುಕೊಂಡು ಹೋಗ್ತಾರೆ. ಅಂದ್ರೇನು? ಅವ್ರಿಗೆ ಜಗತ್ತಿಂದ ಏನೂ ಆಗಬೇಕಿಲ್ಲ, ಜಗತ್ತಿನ ಎಲ್ಲ ಅಭಿಲಾಷೆಗಳನ್ನು ಬಿಟ್ಟವರು ಅವನನ್ನೇ ಹುಡುಕೊಂಡು ಹೋಗ್ತಾರೆ. ಅಂದರೆ ನಿಂಗೆ ಜಗತ್ತಿನಲ್ಲಿ ಏನೋ ಬೇಕಿದೆ ಅಲ್ವಾ, ಅವನನ್ನು ಹುಡುಕೊಂಡು ಹೋಗು, ಕೆಲಸ ಆಗತ್ತೆ ಅಂದ್ಲಾಕೆ. ಹಾಗೆ ಅಂದಾಗ ಅವಳಂತಾಳೆ, ನೀನು ದೇವರನ್ನು ಬಿಟ್ಟು ಬೇರೆ ಯಾರನ್ನು ನಾನು ಕಾಣೆಪ್ಪ, ನಿನ್ನ ದುಃಖ ಶಮನ ಮಾಡೋದು ಭಗವಂತನಿಂದ ಮಾತ್ರ ಸಾಧ್ಯ ಅಂತಂದಾಗ ಅವನು ಸೀದಾ ಹೊರಟ. ಅವನಿಗೆ ಅವ್ರ ಅಮ್ಮ ಕಾಡಿಗೆ ಹೋಗಿ ತಪಸ್ಸು ಮಾಡು ಅಂತ ಹೇಳಿದಾಳೆ, ಅಷ್ಟು ಗೊತ್ತು. ಏನು ಮಾಡಬೇಕು ಎಲ್ಲಿಗೋ ಏನೂ ಗೊತ್ತಿಲ್ಲ. ಅಮ್ಮ ಹೇಳಿದ್ಲು, ಹೊರಟು ಬಿಟ್ಟ. ದಾರಿಯಲ್ಲಿ ನಾರದರು ಸಿಕ್ಕಿದ್ದಾರೆ. ನಾರದರು ಕೇಳಿದ್ರು, ಅಲ್ಲೋ ಎಲ್ಲಿ ಹೊರಟಿದಿ? ಅವನಂದ, ತಪಸ್ಸು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ತಪಸ್ಸು ಮಾಡೋಕ್ಕೆ ಹೋಗಿ ಏನು ಮಾಡಲಿ, ತಪಸ್ಸು ಮಾಡೋದು ಯಾಕೆ? ಇಲ್ಲ, ನಮ್ಮ ಚಿಕ್ಕಮ್ಮ ಬೈದುಬಿಟ್ಲು. ಮಕ್ಕಳು ಕೆಲವು ಸರ್ತಿ ಹೀಗೆ ಮಾಡ್ತಾರೆ ಮನೆಯಲ್ಲಿ. ಸಣ್ಣ ಮಕ್ಕಳಿರುವಾಗ ಅಪ್ಪ ಅಮ್ಮ ಏನಾದ್ರು ಒಂದು ಏಟ್ ಹಾಕಿದ್ರೆ ಬ್ಯಾಗ್ ತೊಗೊಂಡು ನಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಡ್ತಾವೆ. ರಸ್ತೆ ತುದಿ ತನಕ ಹೋಗಿ ವಾಪಸ್ ಬರ್ತಾವೆ, ಹಶ್ವಾಗ್ತಾ ಇದೆ ಊಟಕ್ಕೆ ಹಾಕು ಅಂತ. ಅವ ಧ್ರುವಕುಮಾರರು ಹೀಗೆ ಬಿಟ್ಟು ಹೊರಟ್ರಲ್ಲ, ನಾರದ್ರ ಅವನ್ನೊಂಚೂರು ಪರೀಕ್ಷೆ ಮಾಡಬೇಕಿತ್ತು. ನಾರದ್ರಂದ್ರು, ಎಲ್ಲಿಗೆ ಹೊರಟಿ? ತಪಸ್ಸಿಗೆ. ಅವರಂದ್ರು, ತಪಸ್ಸಿಗೆ ಹೋಗೋ ವಯಸ್ಸ ಮಗು ನಿಂದು, ಮನೆಗೆ ಹೋಗಿ ಆಡ್ಕೊಂಡು ಪಾಡ್ಕೊಂಡು ಚೆನ್ನಾಗಿ ತಿಂದು ಉಂಡು ಮಾಡಿ ಸುಖವಾಗಿರು, ಈಗಲೇ ತಪಸ್ಸಿಗೆ ಹೋಗಿ ಏನು ಮಾಡ್ತಿ? ಅವರಂದ್ರು, ಇಲ್ಲ, ನಾನು ತಪಸ್ಸಿಗೆ ಹೋಗೋನೆ, ನೀವೇನಾದರೂ ಹೇಳೋದಿದ್ರೆ ದೇವ್ರ ಬಗ್ಗೆ ಹೇಳಿ ಕೇಳ್ತೀನಿ, ಇಲ್ದಿದ್ರೆ ಏನು ಹೇಳಬೇಡಿ, ಹೊರಡ್ರಿ ಇಂದ. ಆವಾಗ ನಾರದರಿಗೆ ನಿಶ್ಚಯ ಆಯಿತು, ಇವನು ಯೋಗ್ಯ ವ್ಯಕ್ತಿ ಇದ್ದಾನೆ ಅಂತ ಅವರು ಉಪದೇಶ ಮಾಡಿದ್ದಾರೆ. ನೋಡಪ್ಪ, ಏನು ಮಾಡು, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಇದು ದ್ವಾದಶಾಕ್ಷರ ಮಂತ್ರ. ಈ ಮಂತ್ರದಿಂದ ದೇವರನ್ನು ಉಪಾಸನೆ ಮಾಡು. ಇಲ್ಲೇ ಮಧುವನ ಅಂತ ಇದೆ, ಆ ಮಧುವನಕ್ಕೆ ಹೋಗು. ಮಧುವನಕ್ಕೆ ಹೋಗಿ ಅಲ್ಲಿ ನೀನು ಭಗವಂತನ ಉಪಾಸನೆಯನ್ನು ಚೆನ್ನಾಗಿ ಮಾಡು ಅಂತ ತಾವು ಹೇಳಿದ್ದಾರೆ. ಅವರು ಹೀಗೆ ಹೇಳಿದಾಗ ಹಾಗೇ ಆಗಲಿ ಅಂತ ಧ್ರುವಕುಮಾರರು ಹೋಗಿದ್ದಾರೆ. ಯಮುನಾ ನದಿ ತೀರ ಮಧುವನ, ಅಲ್ಲಿ ತಾವು ಹೋಗಿದ್ದಾರೆ. ರಾತ್ರಿ ಉಪವಾಸ ಮಾಡಿದರು. ಯಾವ ರಾತ್ರಿ ಬಂದರೋ ಆ ರಾತ್ರಿ ಉಪವಾಸ ಮಾಡಿದರು. ಉಪವಾಸ ಮಾಡಿ ಏಕಾಗ್ರವಾದ ಮನಸ್ಸಿನಿಂದ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದ್ದಾರೆ? ತ್ರಿರಾತ್ರಾಂತೆ ಕಪಿತ್ಥ ಬದರಾಶನ ಆತ್ಮವೃತ್ಯನುಸಾರೇಣ ಮಾಸಂ ನಿನ್ಯೇರ್ಚಯನ್ ಹರಿಂ. ಮೊದಲನೇ ತಿಂಗಳು 3 ದಿನಕ್ಕೆ ಒಂದು ಸರ್ತಿ ಒಂದೋ ಬೇಲದ ಹಣ್ಣು ಅಥವಾ ಬೋರೆ ಹಣ್ಣು, ಇದನ್ನು ದೇಹ ಧಾರಣೆಗೆ ಎಷ್ಟು ಬೇಕೋ ಅಷ್ಟೇ ತಿಂದುಕೊಂಡು ಮೊದಲನೇ ತಿಂಗಳ ತಪಸ್ಸು ಮಾಡಿದ್ದಾರೆ. ನೋಡಿದಿರಲ್ಲ, ಹಣ್ಣುಗಳು ಇಷ್ಟಿರುತ್ತೆ, ಇಷ್ಟಿಷ್ಟು ಇರಲ್ಲ. ಆಮೇಲೆ ಆ ಹಣ್ಣಿಂದ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ, ತಿನ್ನೋ ಪಾರ್ಟ್ಗಿಂತ ಉಗಿಯೋ ಪಾರ್ಟ್ ದೊಡ್ಡದಿರುತ್ತೆ. ನಮಗೆ ಭಾರಿ ದ್ವಾದಶಿ ಬೆಳಗ್ಗೆ ಏಕಾದಶಿ ಉಪವಾಸ ಮಾಡಿ ತುಂಬ ಹಶ್ವಾಗಿರುತ್ತೆ ಅಂದ್ಕೊಳ್ಳಿ. ಯಾರೋ 2 ಈ ಜಂಬೂ ನೇರಳೆ ಇರುತ್ತಲ್ಲ, ಅದನ್ನು ತಂದುಕೊಟ್ಬಿಟ್ಟು ಇದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂದ್ರೆ ಹೆಂಗಾಗತ್ತೆ? ಅದಾದರೂ ಪರವಾಗಿಲ್ಲ. ಈ ಸೀತಾಫಲ ತಂದುಕೊಟ್ಬಿಟ್ಟು ತಿನ್ನಿ ಇದನ್ನಾದ್ರೆ ಹೆಂಗಾಗತ್ತೆ? ತಿಂದು ಅವ್ರಿಗೆ ಉಗಿಯೋಟ್ಟು ಸಿಟ್ಟು ಬರುತ್ತೋ ಬರಲ್ಲೋ? 3 ದಿನಕ್ಕೊಂದು ಸರ್ತಿ 5 ವರ್ಷದ ವ್ಯಕ್ತಿ 3 ದಿನಕ್ಕೆ ಒಂದು ಸರ್ತಿ ಮಾತ್ರ ದೇಹ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಬೇಲದ ಹಣ್ಣು ಅಥವಾ ಬೋರೆ ಹಣ್ಣನ್ನು ತಿಂದು ಜೀವನ ಮಾಡಿಬಿಟ್ಟ. 1 ತಿಂಗಳು ತಪಸ್ಸು. 1 ತಿಂಗಳಾಯಿತು, ದೇವರು ಬರಲಿಲ್ಲ. ನಾವೇನು ಮಾಡ್ತೀವಿ? ಹೋಗಪ್ಪ, ಯಾರಿಗೆ ಬೇಕಿದು ಬಿಟ್ಟೇ ಬಿಡ್ತೀವಿ. ಮಾಡಲ್ಲ ಅಂದರೆ ಮಾಡಲ್ಲ. ಆ ವ್ಯಕ್ತಿ ಧ್ರುವಕುಮಾರರು 1 ತಿಂಗಳ ಈ ವ್ರತಕ್ಕೆ ಭಗವಂತ ಒಲಿದೇ ಇರುವಾಗ ಅವರೇನು ಮಾಡಿದ್ದಾರೆ? ದ್ವಿತೀಯಂಚ ತಥಾ ಮಾಸಂ ಷಷ್ಠೇರ್ಭಕೋ ದಿನೇ. 2ನೇ ತಿಂಗಳಿಗೆ 3 ದಿನದ ಗಡುವನ್ನು 6 ದಿನಕ್ಕೆ ಹಾಕ್ಕೊಂಡ್ರಂತ. 6 ದಿನ ಉಪವಾಸ, 6ನೇ ದಿನ ಬೇಲ್ದಣ್ಣಾಚಾರ್ಯ ಅಲ್ಲ, ತೃಣಪರ್ಣಾದಿಭಿ ಶೀರ್ಣೈ
ಕೃತಾನ್ನೋಭ್ಯರ್ಚ ಯದ್ವಿಭುಂ, ನೆಲಕ್ಕೆ ಬಿದ್ದ ಹುಲ್ಲು ಎಲೆಗಳನ್ನು ಆರಿಸಿಕೊಂಡು ತಿಂತಾ ಇದ್ರು. ನಮಗೆ ಊಟದಲ್ಲಿ ಕೊತ್ತಂಬರಿ ಸೊಪ್ಪು ಬಂದರೆ ತೆಗೆದಿಡ್ತೀವಿ. ಅವರು 6 ದಿನಕ್ಕೆ ಒಮ್ಮೆ ನೆಲದಲ್ಲಿ ಬಿದ್ದಂತಹ ಎಲೆ ಹುಲ್ಲುಗಳನ್ನು ಆರಿಸಿಕೊಂಡು ಅದನ್ನು ತಿಂದು ದೇಹ ಧಾರಣೆ ಮಾಡಿದರು. 2ನೇ ತಿಂಗಳು ದೇವರು ಬರಲಿಲ್ಲ. 3ನೇ ತಿಂಗಳು ಬಂತು. ತೃತೀಯಂ ಚಾನಯನ್ಮಾಸಂ ನವಮೇ ಹನಿ, 9 ದಿನಕ್ಕೊಂದು ಸರ್ತಿ ಆ ಹುಲ್ಲು ತಿನ್ನೋದು ಬಿಟ್ಟರು. ಏನು ಮಾಡಿದ್ದಾರೆ? ಅಭಕ್ಷಃ, ನೀರನ್ನು ಮಾತ್ರ ಕುಡಿತಾ ಬದುಕ್ತಾ ಇದ್ದಾರೆ. 9 ದಿನಕ್ಕೊಂದು ಸರ್ತಿ ನೀರನ್ನು ಕುಡಿದು ಬದುಕಿದ್ದಾರೆ. ನಮಗೆ ದ್ವಾದಶಿ ಮಧ್ಯಾಹ್ನ ಊಟ ಅಂದ್ರೇ ಭಾರಿ ಕಷ್ಟ ಆಗ್ಬಿಡುತ್ತೆ. ಹರಿವಾಸರ ಎಲ್ಲ ಬಂದಾಗ ನಾವು ಏಕಾದಶಿ ಒಂದು ಉಪವಾಸ ಮಾಡಬೇಕಾಚಾರೆ, ಹರಿವಾಸರ ಎಲ್ಲ ಆಗಲ್ಲ, ಬೆಳಗ್ಗೆ ಸೂರ್ಯೋದಯಕ್ಕೆ ಏನಾರು ತಿಂದ್ಬಿಡ್ತೀವಿ. ಅವರು 9 ದಿವಸಕ್ಕೊಂದು ಸರ್ತಿ ನೀರನ್ನು ಮಾತ್ರ ಕುಡಿದು ತಮ್ಮ ದೇಹವನ್ನು ಧಾರಣೆ ಮಾಡಿದ್ದಾರೆ. ಯಾಕೆ ಈ ಕಥೆಯನ್ನು ನಾನು ಹೋಲಿಸಿ ಹೇಳ್ತಾ ಇದ್ದೇನೆ ಅಂದರೆ, ನಮಗೆಲ್ಲ ಜೀವನದಲ್ಲಿ ಅಂಥದ್ದೊಂದು ಪ್ರಸಂಗ ಬರುತ್ತೆ. ನಮಗನ್ಸತ್ತೆ, ದೇವರೇ ಎಷ್ಟು ಮಾಡಿದ್ದೇನೆ, ಒಂಚೂರು ನನ್ನ ಬಗ್ಗೆ ನಿಂಗೆ ಕರುಣೆ ಇಲ್ವಾ ಅನಿಸತ್ತೆ. ನಾನು ಎಷ್ಟು ಪ್ರದಕ್ಷಿಣೆ ದಿನಾ ಬಂದು 10 ಪ್ರದಕ್ಷಿಣೆ ಹಾಕೋಗ್ತೀನಲ್ಲ ರಾಯರೇ, ಏನು ನಾನು ಕೇಳಿದ್ದೇ ಕೊಡ್ತಾ ಇಲ್ಲ. ನಾವು ಹಾಕೋ 10 ಪ್ರದಕ್ಷಿಣೆಗೆ ರಾಯರು 1 ಲಕ್ಷ ರೂಪಾಯಿ ಸಂಬಳ ಇರೋ ಕೆಲಸ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿರ್ತೀವಿ ನಾವು. ರಾಯರಂತಾರೆ, ನಿನ್ನ 10 ಪ್ರದಕ್ಷಿಣೆಗೆ ಏನು ಬರಲ್ಲ ಹೋಗ, ಇನ್ನೂ ಎಷ್ಟು 50 ರೂಪಾಯಿ ಪಂಚಾಮೃತ ಬರೆಸ್ಬಿಟ್ಟು, ಹೀಗಾಗತ್ತೆ ದೇವಸ್ಥಾನಗಳಲ್ಲಿ 50 ರೂಪಾಯಿ ಪಂಚಾಮೃತ ಬರೆಸ್ಬಿಟ್ಟು 10 ಲೀಟ್ರ್ ಬಾಟ್ಲು ತಂದಿರ್ತಾರೆ. ಆಚಾರ್ಯ ಪಂಚಾಮೃತ ಬರೆಸಿದ್ವಿ ಒಂಚೂರು ಹಾಕ್ಕೊಡಿ ಅಂತ. ಹಾಕ್ಕೊಡ್ತೀವ ನಾವು? ಇಲ್ಲ. ಹಾಗಾದರೆ 50 ರೂಪಾಯಿಗೆ ಬರೆಸಿರೋ ಪಂಚಾಮೃತಕ್ಕೆ ಒಂದು 10 ಲೀಟ್ರ್ ಬಾಟ್ಲಲ್ಲಿ ಪಂಚಾಮೃತನೇ ಹಾಕ್ಕೊಡದೆ ಇದ್ಮೇಲೆ 10 ಲಕ್ಷ ರೂಪಾಯಿ ಕೆಲಸ ಹೆಂಗೆ ರಾಯರು ಕೊಡಿಸ್ಬೇಕು? ಏನು ಕಥೆ ಇದು? ನಮಗೆ ನಿಜವಾಗಿ ಏನಾದರೂ ಬೇಕು ಅಂತಿದ್ರೆ ದೊಡ್ಡವರಲ್ಲಿ ನಾವು ಕೇಳಬೇಕು ಅಂತ ನಿಶ್ಚಯ ಮಾಡಿದರೆ ಅವರು ಪ್ರಸನ್ನರಾಗುವವರೆಗೆ ಸೇವೆಯನ್ನು ಯಥಾಶಕ್ತಿ ಮಾಡಬೇಕು. ಅಂದರೆ 9 ನಮಸ್ಕಾರ ಹಾಕುವಷ್ಟು ಮಂಡಿಯಲ್ಲಿ ಸಾಮರ್ಥ್ಯ ಇದ್ದವ 10ನೇ ನಮಸ್ಕಾರ ಹಾಕಿದರೆ ಗ್ರೇಟ್. ಆದರೆ ನಮಗೆ 100 ಪ್ರದಕ್ಷಿಣೆ ಹಾಕುವ ಕೆಪ್ಯಾಸಿಟಿ ಇದ್ದು 10 ಹಾಕ್ತಾ ಇದ್ದೀವಿ ಅಂದರೆ ದೇವರಂತ ನೋಡು, ಮೋಸ ಮಾಡಿದ್ದೀನಿ, ನೀ ಮೋಸ ಮಾಡ್ತಾ ಇದೆಯಾ, ಬಚ್ಚಿಟ್ಕೊಳ್ತಾ ಇದೆಯಾ ನಿನ್ನ ಸಾಮರ್ಥ್ಯವನ್ನು, ಇದು ಸರಿ ಇಲ್ಲ. ಧ್ರುವಕುಮಾರರು ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅವರು ತಮ್ಮ ಜೀವನದ ಏನು ಭಗವಂತನನ್ನು ನೋಡುವ ಗುರಿಯನ್ನು ಹಾಕ್ಕೊಂಡಿದ್ದಾರೆ, ಅದಕ್ಕೆ ಬೇಕಾಗಿ ಪೂರಾ ಡೆವೋಟೆಡ್, ಅದು ಅವರು ಪೂರಾ ಅಲ್ಲಿಗೆ ಆಸಕ್ತರಾಗಿಬಿಟ್ಟಿದ್ದು. 9ನೇ ದಿನಕ್ಕೆ ಒಮ್ಮೆ ನೀರು ಮಾತ್ರ ಕುಡಿತಾ ಇದ್ದಾರೆ, ಮತ್ತೇನೂ ಇಲ್ಲ. 3 ತಿಂಗಳು ಕಳೆದು ಹೋಯಿತು, ದೇವರು ಬರಲೇ ಇಲ್ಲ. 4ನೇ ತಿಂಗಳಾಗಿದೆ. ಚತುರ್ಥಮಪಿ ವೈಮಾಸಂ ದ್ವಾದಶೇ ಹನಿ, 12 ದಿನಕ್ಕೊಂದು ಸರ್ತಿ ಏನು ಮಾಡ್ತಾ ಇದ್ದಾರೆ? ವಾಯುಭಕ್ಷಃ, ಗಾಳಿ ತಗೋತಾ ಇದ್ದಾರಂತ. ಅಟ್ಟೆ ಗಾಳಿ, ಇಲ್ಲಿ ವಾಯುಭಕ್ಷಃ, ಗಾಳಿಯನ್ನು ತಿಂದು ಬದುಕ್ತಾ ಇದ್ದಾರೆ ಅಂತ. ನಮಗೆ ಗಾಳಿ ತಿನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಯಾಕಂದರೆ ನಾವು ದಿನ ಮಾಡ್ತಾ ಇದ್ದೀವಿ, ಅದನ್ನೇ ಉಸಿರಾಟ ಅಂತಾರೆ. ಅವರು 12 ದಿನಕ್ಕೆ ಒಂದು ಸರ್ತಿ ಮಾತ್ರ ಉಸಿರಾಡ್ತಾ ಇದ್ದಾರೆ. ಅದನ್ನು ಹೇಳಿದ್ದು ಭಾಗವತ. ಗಾಳಿ ತಿನ್ನೋದು ಅಂದರೆ 12 ದಿನ ಉಸಿರಾಟ ಇಲ್ಲ, 11 ದಿನ ಉಸಿರಾಟ ಇಲ್ಲ, 12ನೇ ದಿನ ಉಸಿರಾಡೋದು, ಅಲ್ಲಿ ತನಕ ಉಸಿರೇ ಇಲ್ಲ. 5 ತಿಂಗಳು ಕಳೆದೋಯ್ತು, ಬರಲಿಲ್ಲ ದೇವರು. 6ನೇ ತಿಂಗಳಿಗೆ ಅವ್ರಿಗೆ ಅನಿಸ್ತಂತೆ, ಇನ್ನು ಉಸಿರಾಡೋದನ್ನು ಬಿಡಬೇಕು ನಾನು. ಅವರು ಉಸಿರಾಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. 6ನೇ ತಿಂಗಳಿಗೆ ಜಿತಶ್ವಾಸ, ಪೂರ ಉಸಿರಾಡೋದನ್ನು ಬಿಟ್ಬಿಟ್ಟಿದ್ದಾರೆ. ಅವರು ಒಂಟಿ ಕಾಲಿನಲ್ಲಿ ಏಕೇನ ಪದೇನ ತಸ್ಥೌ ಸ್ಥಾಣುರಿವಾಚಲ, ಮೋಟು ಮರ ನಿಂತ ಹಾಗೆ ಅರ್ಧ ತುಂಡಾಗಿ ಏನು ಮರ ಇರುತ್ತಲ್ಲ, ಆ ಮರ ಹೇಗೆ ನಿಂತ್ಕೊಳ್ಳುತ್ತೋ, ಅಂದರೆ ಮಳೆ ಬರಲಿ, ಗಾಳಿ ಬರಲಿ, ಪ್ರಾಣಿ ಬರಲಿ, ಪಶು ಬರಲಿ, ಪಕ್ಷಿ ಬರಲಿ, ನನಗೇನು ಸಂಬಂಧ ಇಲ್ಲ ಅಂತ ಹೇಗೆ ನಿಂತ್ಕೊಳ್ಳುತ್ತೋ ಹಾಗೆ ಒಂಟಿ ಕಾಲಿನಲ್ಲಿ 5 ವರ್ಷದ ಬಾಲಕ ಉಸಿರುಗಟ್ಟಿ ನಿಂತುಬಿಟ್ಟ. ದೇವತೆಗಳು ಎಲ್ಲ ಬೇಕಾದಷ್ಟು ತಪೋ ವಿಘ್ನಗಳನ್ನು ತಾವು ಮಾಡಿದರೆ ಯಾವುದನ್ನು ನೋಡಲೇ ಇಲ್ಲ ಧ್ರುವಕುಮಾರರು, ಯಾವುದಕ್ಕೂ ಹೆದರಲಿಲ್ಲ. ಇಲ್ಲೊಂದು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೊಂದು ವಿಶೇಷ ಬರೀತಾರೆ. ದೇವತೆಗಳು ಧ್ರುವಂಗೆ ವಿಘ್ನ ಮಾಡಿ ಸೋತ್ರು ಅಂತ ನಮಗೆ ಭಾಗವತದಲ್ಲಿ ಕಾಣುತ್ತೆ. ಆದರೆ ಧ್ರುವನಿಗಿಂತ ದೇವತೆಗಳು ಬಹಳ ಎತ್ತರದಲ್ಲಿರುವವರು, ಜಾತಾಪರೋಕ್ಷಿಗಳವರೆಲ್ಲ. ಅವರು ಧ್ರುವನ್ ಮುಂದೆ ಸೋತಿದ್ದಲ್ಲ, ಧ್ರುವ ಆ ವಿಘ್ನಗಳನ್ನು ತಡೆದುಕೊಳ್ಳಬಲ್ಲ ಅಂತ ತೋರಿಸ್ಲಿಕ್ಕೆ ಹಂಗೆ ಮಾಡಿದ್ದಟ್ಟೆ. ಮಕ್ಕಳು ಸಣ್ಣದಾಗಿ ಅ ಆ ಇ ಅಂತ ಬರಿತಾ ಇದ್ರೆ, ನರ್ಸರಿಗೆ ಹೋಗೋ ಮಕ್ಕಳು
ಅಪ್ಪ ಇವತ್ತು ನನಗೆ ಆ ಬರೆಯೋದು ಹೇಳಿಕೊಟ್ರು ಅಂತಂದರೆ ಅಪ್ಪ ಹೌದಾ ಬರುತ್ತೋರ್ಸು, ನನಗೆ ಬರಲ್ಲ ನೋಡಿದ್ಯಾ ಅಂತಾನೆ. ನಿಜವಾಗೂ ಅಪ್ಪಂಗೆ ಬರಲ್ಲೇ ಆ ಈ ಬರೆಯೋಕ್ಕೆ ಬರುತ್ತೆ, ಆದರೂ ಮಗುವಿನ ಸಾಧನೆ ದೊಡ್ಡದು ಅಂತ ತೋರಿಸ್ಲಿಕ್ಕೆ ತಂದೆಯಾದವ ಹೇಗೆ ಓಹೋ ಏನಪ್ಪ ಇಷ್ಟೊಂದು ಕಲ್ತ್ಬಿಟ್ಟಿಯಲ್ಲೋ ಅಂತಾನೋ, ಹಾಗೆ ದೇವತೆಗಳು ಧ್ರುವನ ತಪಸ್ಸು ಎಷ್ಟು ದೊಡ್ಡದು ಅಂತ ತೋರಿಸ್ಲಿಕ್ಕೋಸ್ಕರ ವಿಘ್ನಗಳನ್ನು ಕೊಟ್ಟವರಂತೆ ಮಾಡಿದ್ದಾರೆ. ಹೀಗೆ ಆ ದೇವತೆಗಳೆಲ್ಲ ವಿಘ್ನಗಳನ್ನು ಕೊಟ್ಟಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇರೋ ಸಂದರ್ಭದಲ್ಲಿ ಸ್ವಯಂ ತಾನು ಭಗವಂತ ತಾನು ಬಂದುಬಿಟ್ಟಿದ್ದಾನೆ. ದೇವರು ಬಂದರೆ ಧ್ರುವ ಕಣ್ಣು ಬಿಡಲಿಲ್ಲ. ಕಣ್ಣು ಬಿಡದೇ ಇರುವಾಗ ಒಳಗಿರುವ ರೂಪವನ್ನು ಭಗವಂತ ಮನೆ ಮಾಚಿಬಿಟ್ಟ. ಧ್ರುವ ಕಣ್ಣು ಬಿಟ್ಟರೆ ಯಾವ ವಾಸುದೇವ ರೂಪವನ್ನು ಒಳಗೆ ಧ್ಯಾನ ಮಾಡ್ತಾ ಇದ್ನೋ ಅದೇ ರೂಪ ಹೊರಗೆ ನಿಂತಿದೆ. ಅವ್ರಿಗೆ ಆಶ್ಚರ್ಯ, ಸಂತೋಷ, ಗಾಬರಿ ಎಲ್ಲ ಒಟ್ಟಿಗೆ, ಬಾಯಿಂದ ಮಾತೇ ಹೊರಡಲಿಲ್ಲ. ದೇವರು ತನ್ನ ಕೈಯಲ್ಲಿದ್ದ ಶಂಖವನ್ನು ಅವರ ಕಪೋಲಕ್ಕೆ ತಾಗಿಸಿದರೆ ಭಾಳ ಸಂತೋಷ ಆಯಿತು. ಅವರ ಬಾಯಿಂದ ಸ್ತೋತ್ರ ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅವರಂತ ಇದ್ದಾರೆ, ಸ್ವಾಮಿ ಅಂತಃಪ್ರವಿಶ್ಯ, ಇಲ್ಲಿವರೆಗೂ ನಾನಿಲ್ಲೇ ಇದ್ದೆ, ನಂಗೆ ಬಾಯಿ ಇತ್ತು, ನಂಗೆ ಕೈ ಇತ್ತು, ನಂಗೆ ಕಣ್ಣಿತ್ತು, ನಂಗೆ ಕಿವಿ ಇತ್ತು, ಆದರೆ ಯಾವ ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋ ಅನುಭವನೇ ಬಂದಿಲ್ಲ. ಆದರೆ ನಿನ್ನ ಕೈಯ ಶಂಖ ನನ್ನ ಕಪೋಲಕ್ಕೆ ಸ್ಪರ್ಶ ಆದಮೇಲೆ ಈ ಎಲ್ಲ ಇಂದ್ರಿಯ ವಾಪಸ್ ಕೆಲಸ ಮಾಡಲಿಕ್ಕೆ ಶುರುವಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ದೇವ್ರ ಕರುಣೆ ಎಷ್ಟು ಮುಖ್ಯ ಅನ್ನಲಿಕ್ಕೆ ಎಲ್ಲ ಚೆನ್ನಾಗಿರತ್ರಿ. ಎಲ್ಲೋ ಒಂದು ಸರ್ತಿ ದೇವರು ಒಂದು ನರ ಟೈಟ್ ಮಾಡಿಬಿಟ್ರೆ ಪಾರ್ಶ್ವವಾಯು ಅಂತ ಬಂದ್ಬಿಡುತ್ತೆ. ಎಲ್ಲ ಇದೆ, ಕಣ್ಣಿಲ್ವಾ ಇದೆ, ರೆಪೆ ಮಿಟಕ್ಸು ನೋಡೋಣ ಆಗಲ್ಲ, ಬಾಯಿ ಇಲ್ವಾ ಇದೆ, ಆ ಮಾಡು ನೋಡೋಣ ಆಗಲ್ಲ, ನಾಲ್ಗೆ ಇಲ್ವಾ ಇದೆ, ಏನಾರು ಮಾತಾಡು ನೋಡೋಣ ಆಗಲ್ಲ, ಕೈ ಇದೆಯಲ್ಲ ನೀನೇ ನಿನ್ನ ಕೆಲಸ ಮಾಡ್ಕೋ ಆಗಲ್ಲ, ಕಾಲಿದೆ ನಡೆಯೋಕ್ಕಾಗಲ್ಲ, ಎಲ್ಲ ಇದೆ ಯಾವುದೂ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟ ಆಡುವಾಗ ಯಾರಾದರೂ ಅನ್ವಾಂಟೆಡ್ ಪರ್ಸನ್ ಸೇರಿಕೊಂಡ್ರೆ ಅವ್ರಿಗೇನು ಹೇಳ್ತಾ ಇದ್ವಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹಾಗಾದರೆ ನಾವು ಅಂದ್ಕೊಂಡಿರ್ತೀವಿ ನನ್ನ ಕಿವಿ ಭಾರಿ ಸ್ಟ್ರಾಂಗ್ ಆಚಾರ್ಯ. ಯಾಕೆ ಸ್ಟ್ರಾಂಗು? ದಿನ ಮನೇಲಿ ನಾನು ಮನೆ ಮದ್ದು ಮಾಡ್ತೀನಿ. ನನ್ನ ಬುದ್ಧಿ ಭಾಳ ಸ್ಟ್ರಾಂಗ್ ಆಚಾರ್ಯ. ಯಾಕೆ? ದಿನ ಒಂದೆಲಗದ ಪುಡಿ ತಿಂತೀನಿ. ನನ್ನ ಕೈ ತುಂಬ ಸ್ಟ್ರಾಂಗ್ ಆಚಾರ್ಯ. ಯಾಕೆ? ದಿನ ನಾನೇ ಮೈ ಮುರಿದು ದುಡಿತೀನಿ. ಎಷ್ಟೋ ಸರ್ತಿ ಜಿಮ್ಗೋದವ್ರು ಜಿಮ್ಮಲ್ಲಿ ಹೃದಯ ಸ್ತಂಭದಿಂದ ಸತ್ತೋಗಿರೋ ಕತೆ ಕೇಳಿದ್ದೀವಿ ನಾವು. ನಮ್ಮ ಈ ದೇಹವನ್ನು, ನಮ್ಮ ಇಂದ್ರಿಯಗಳನ್ನು ಚೆನ್ನಾಗಿಟ್ಟಿರೋದು ದೇವರ ಅನುಗ್ರಹವೇ ಹೊರತಾಗಿ ನಾವು ಹೊರಗಿಂದ ಮಾಡಿಕೊಳ್ಳೋ ಯಾವ ಕೇರಿಂಗೂ ಅಲ್ಲ. ನಮ್ಮ ಕನ್ನಡಕ ಬಂದಿಲ್ವಾ? ಹಾಗಾದರೆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ನಮ್ಮ ಕಿವಿಗೆ ಹಿಯರಿಂಗ್ ಏಡ್ ಬಂದಿಲ್ಲ, ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ನಾವೇ ಚೇರಲ್ಲಿ ಕೂತ್ಕೊಳ್ಳೋದ್ರಿಂದ ಹಾಗೆ ನಾವೇ ಎದ್ದು ನಾವೇ ನಡ್ಕೊಂಡು ಮೆಟ್ಲಿಳಿಯೋಕ್ಕಾಗ್ತಾ ಇದೆಯಾ? ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ನಮ್ಮ ಕೈಯಲ್ಲಿ ನಾವೇ ಊಟ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾನ? ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಎಷ್ಟೋ ಜನಕ್ಕೆ ಇವೆಲ್ಲ ಇದ್ದೂ ಇಲ್ಲ. ಕೊಟ್ಟಾಗ ಇದರ ಬೆಲೆ ನಮಗೆ ಗೊತ್ತಾಗಲ್ಲ. ಯಾಕೆ? ಇದನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಪಡಲಿಲ್ವಲ್ಲ. ನಮಗೆ ಫ್ರೀಯಾಗಿ ಸಿಕ್ಬಿಡ್ತು, ನಾವು ಮಜಾ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ಶಾಸ್ತ್ರ ಅನ್ನತ್ತೆ ಇದರ ಹಿನ್ನೆಲೆಯಲ್ಲಿ ಭಗವಂತನ ಎಷ್ಟು ದೊಡ್ಡ ಕಾರುಣ್ಯ ಇದೆ. ನಮ್ಮ ಪೂರ್ವಜರು ಮಾಡಿದ ಎಷ್ಟೆಷ್ಟು ಇದಿದೆ, ಏನು ಪುಣ್ಯದ ಕರ್ಮಗಳಿದೆ. ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಾವಿಷ್ಟು ಚೆನ್ನಾಗಿದ್ದೀವಿ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಅವಕಾಶ ಇಲ್ಲ. ಯಾಕಿಲ್ಲ? ನಾವು ಹಿಂಗಿದ್ದೀವಲ್ಲ. ನಾವೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅದು ಮುಂದೆ ಬರುತ್ತೆ. ನಾವು ಒಳ್ಳೆಯ ಕೆಲಸ ಮಾಡೋಲ್ಲ ಅಂದರೆ ನಮ್ಮ ಮುಂದಿನವ್ರಿಗೆ ಲಕ್ಕೇ ಇಲ್ಲ. ಅನ್ಲಕ್ಕಿ ಪೀಪಲ್. ಹಾಗಾದರೆ ಧ್ರುವಕುಮಾರರಂತಾರೆ, ಸ್ವಾಮಿ ನೀನು ಎದುರಿಗೆ ಬಂದು ನಿನ್ನ ಕೈಯ ಶಂಖದ ಸ್ಪರ್ಶ ಆಯಿತು. ಆದಮೇಲೆ ಪ್ರಸುಪ್ತಾಮಿಮಾಂ ವಾಚಂ, ಮಲ್ಕೊಂಡಿದ್ದ ಈ ನನ್ನ ನಾಲಿಗೆ ಹೊರಡ್ಲಿಕ್ಕೆ ಶುರುವಾಯಿತು. ನಾಲಿಗೆ ಬಾಯಲ್ಲೇ ಇತ್ತು, ಅದು ತಿರುಗಲೇ ಇಲ್ಲ. ಯಾವಾಗ ತಿರುಗ್ತು? ನಿನ್ನ ಅನುಗ್ರಹ ಆದಮೇಲೆ ತಿರುಗಿತು.
ಹಾಗಾದರೆ ಈ ಎಲ್ಲ ಇಂದ್ರಿಯಗಳಿಗೆ ನೀನು ಪ್ರೇರಕ, ನೀನು ನಿಂತು ನುಡಿಸಿದ್ರೆ ನಾನು ನುಡಿತೇನೆ. ನಾವು ಯಾವಾಗಲೂ ಹೇಳಬೇಕಿದನ್ನು, ನಾಹಂ ಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಖಿಲಂ. ನಾವು ಜೀವನದಲ್ಲಿ ಏನೇನೇನೇನು ಮಾಡ್ತೇವೋ ನಾನು ಮಾಡಿದ್ದಲ್ವೇ ಅಲ್ಲ, ಇದಕ್ಕೆ ಈ ಹಕ್ಕು ಬಾಧ್ಯತೆಗಳು ನಂದಲ್ಲ. ಇದು ಯಾರದ್ದಿದು? ಇದು ಭಗವಂತಂದು. ಇವತ್ತು ನಾನೇನೋ ಎಲ್ಲಿಗೋ ನಡ್ಕೊಂಡು ಹೋದೆ, ಅಥವಾ ನಾನು ಯಾರ ಹತ್ರನೋ ಮಾತಾಡಿದೆ, ಅಥವಾ ನನ್ನಿಂದ ಇನ್ಯಾರಿಗೋ ಸಂತೋಷ ಆಯಿತು, ನೀವೇನಪ್ಪ ಭಾಳ ಚೆನ್ನಾಗಿ ನಡೆಸ್ಕೊಟ್ರಿ ಅಂದರೆ ಏನು ಅನ್ಬೇಕು? ದೇವ್ರ ದಯೆ ಅನ್ಬೇಕಂತ ಶಾಸ್ತ್ರ ಹೇಳುತ್ತೆ. ಏನ್ರಿ ಚೆನ್ನಾಗಿದ್ದೀರಾ? ಓ ನಂಗೇನಾಯಿತು ಅನ್ಬೇಡಿ, ಅನ್ಬಾರ್ದು. ಏನು ಭಾಳ ಚೆನ್ನಾಗಿದ್ದೀರಲ್ಲ? ಏನೋ ದೇವ್ರ ದಯೆ. ಏನಿವತ್ತು ಭಾಳ ಖುಷಿಯಾಗಿದ್ದೀರಲ್ಲ? ಏನೋ ದೇವ್ರ ದಯೆ. ಯಾಕಂದರೆ ಏನಿವತ್ತು ಭಾಳ ಖುಷಿಯಾಗಿದ್ದೀರಲ್ಲ ಅಂದರೆ ಮನೆಗೆ ಹೋಗಿ ಗಲಾಟೆ ಕಾಯ್ತಾ ಇರುತ್ತೆ ಅಂತ ಅರ್ಥ. ಯಾರ ಕಣ್ಣು ಹೆಂಗೆ, ಯಾರ ಮಾತಿನ ಅಭಿಪ್ರಾಯ ಏನು ಅಂತ ನಮಗೆ ಗೊತ್ತಿಲ್ಲ. ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಕೆಪ್ಯಾಸಿಟಿನೂ ನಮಗಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಏನ್ರಿ 80 ಆಯಿತು ಅಂತೀರಿ, ಇನ್ನೂ ಕನ್ನಡಕನೇ ಬಂದಿಲ್ಲ ಅಂತಾರೆ ಜನ. ಏನನ್ನಬೇಕು? ಏನೋಪ್ಪ ದೇವ್ರ ದಯೆ. ಇನ್ನೂ ಕಿವಿ ಕೇಳುತ್ತೋ? ದೇವ್ರ ದಯೆ. ಇನ್ನೂ ಗಟ್ಟುಮುಟ್ಟಾಗಿದ್ದೀರೋ? ದೇವ್ರ ದಯೆ. ಯಾಕೆ? ಎಲ್ಲ ದೇವ್ರ ದಯೆ ಇದ್ದಿದ್ದರಿಂದ ಆಯಿತು. ಇದನ್ನು ಧ್ರುವಕುಮಾರರಂದರು, ಸ್ವಾಮಿ ನೀನು ಬಂದು ನಿನ್ನ ಸ್ಪರ್ಶ ಆಯಿತು. ನಿನ್ನ ಸ್ಪರ್ಶ, ಶಂಖದ ಸ್ಪರ್ಶ ಆಗಿದ್ದಕ್ಕೆ ನನ್ನ ಬಾಯಿ ತಿರುಗಿತು. ಬರೀ ಬಾಯಿ ಮಾತ್ರ ಅಲ್ಲ, ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್. ಹಸ್ತ, ಚರಣ, ಶ್ರವಣ, ತ್ವಕ್ ಎಲ್ಲ ಇಂದ್ರಿಯಗಳು, ಜೊತೆಗೆ ಪ್ರಾಣಾನ್ನಮೋ, ನನ್ನ ದೇಹದ ಶ್ವಾಸೋಚ್ಛ್ವಾಸ ನಿನ್ನ ಅಧೀನ. ಈ ಉಸಿರು ಯಾವಾಗ ಹೆಂಗೆ ನಿಲ್ಲತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದೇ ಭಯ ರೀ. ನಿಜವಾಗಿ ನಾವು ಉಲ್ಟಾ ತಿಳ್ಕೊಂಬಿಟ್ಟಿದ್ದೀವಿ. ನಮಗೇನು ಒಂದು ಸರ್ತಿ ಬದುಕ್ತೀವಿ ಆಚಾರ್ಯ, ಆರಾಮಾಗಿ ಬದುಕಬಾರ್ದೆ. ಯಾರು ಹೇಳಿದ್ದು ಗೊತ್ತಿಲ್ಲ. ಏನು ಗ್ಯಾರಂಟಿ? ಎಷ್ಟು ವಿಚಿತ್ರ ಅಂದರೆ, ಅದು ಯಾವಾಗಲೂ ಹೇಳ್ತಾರಲ್ಲ, ರಾತ್ರಿ ಉದ್ದಿನ ಬೇಳೆ ನೆನೆ ಹಾಕೋದಂತೆ, ಬೆಳಗ್ಗೆ ಎದ್ರಿ ಇಡ್ಲಿ, ಮಲಗೆ ಇದ್ದರೆ ವಡೆ ಅಂತ. ಜೀವನ ಅಷ್ಟು ಅನಿಶ್ಚಿತ ನಮ್ಮದು, ಗೊತ್ತಿಲ್ಲ. ಆದರೂ ನಾವು ದಿನ ಬೆಳಗ್ಗೆ 6 ಗಂಟೆಗೋ 5 ಗಂಟೆಗೋ ಅಲಾರಾಮ್ ಇಟ್ಕೊಳ್ತೀವಿ. ಹೌದಾ? ನಮ್ಮ ದೇಹ ಯಾವಾಗ ಕೆಲಸ ಮಾಡೋದು ನಿಲ್ಲಿಸತ್ತೆ ನಮಗೆ ಗೊತ್ತಿಲ್ಲ. ನಮ್ಮ ಬುದ್ಧಿ ಯಾವಾಗ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಏನು ಮಾಡಬೇಕು? ಅದಕ್ಕೆ ಇರೋಷ್ಟರಲ್ಲಿ ಎಂಜಾಯ್ ಮಾಡಿಬಿಡ. ಅದಕ್ಕಲ್ಲ ಈ ದೇಹ ಬಂದ ದಾಸರಂದರು, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮನುಷ್ಯರಾಗಿ ಹುಟ್ಟಿದ್ದೇ ಒಂದು ದೊಡ್ಡ ಗ್ರೇಟ್ನೆಸ್. ಯಾಕೆ? ಬೇರೆ ಎಲ್ಲ ಪ್ರಾಣಿಗಳಿಗೂ ತಿನ್ನೋದು, ಮಲಗೋದು, ಮನೆ ಸಂಭಾಳಿಸೋದು, ಸಂಸಾರ ನಡೆಸೋದು ಎಲ್ಲದಕ್ಕೂ ಗೊತ್ತಿರತ್ರಿ. ರೀಪ್ರೊಡಕ್ಷನ್ ಅನ್ನೋದು ಕಾಮನ್, ಲಿವಿಂಗ್ ಥಿಂಗಲ್ಲಿ ಕಾಮನ್. ಅದು ಬದುಕಿರುವ ಎಲ್ಲವೂ ಸಂಸಾರ ಮಾಡುತ್ತೆ. ಸಂಸಾರ ಮಾಡೋಕ್ಕೆ ಊಟ ಮಾಡಬೇಡವೇ? ಊಟ ಮಾಡೇ ಮಾಡುತ್ತೆ. ಹಾಗಾದರೆ ಊಟ ಮತ್ತು ಸಂಸಾರ ಎಲ್ಲ ಪ್ರಾಣಿಗಳು ಮಾಡ್ತವೆ. ಆ ಪ್ರಾಣಿಗಳು ಮಾಡಲಿಕ್ಕಾಗದೇ ಇರೋದು ನಾವು ಮಾತ್ರ ಮಾಡಬಹುದಾದದ್ದೇನು ಅಂದರೆ ಯೋಚನೆ ಮಾಡೋದು. ಯೋಚನೆ ಮಾಡೋದು ಅಂದರೆ ಬರೀ ಊಟ ನಿದ್ದೆಗಲ್ಲ, ಮತ್ತೇನು? ನಮ್ಮನ್ನು ಇಂಥ ಒಳ್ಳೆ ಜನ್ಮ ಕೊಟ್ಟವನು ಯಾರು ಅಂತ ಯೋಚನೆ ಮಾಡು. ಮನುಷ್ಯ ಜನ್ಮ ಬಂತ, ಅದೇ ದೊಡ್ಡ ಗ್ರೇಟ್. ಆ ಮನುಷ್ಯ ಜನ್ಮದಲ್ಲಿ ದೇವರು ಕಿವಿ, ಕೈ, ಕಾಲು ಎಲ್ಲ ನೆಟ್ಟಿಗಿಟ್ಟಿದಾನ, ಅದು ಇನ್ನೊಂದು ಗ್ರೇಟ್. ಇಷ್ಟೆಲ್ಲ ಕೊಟ್ಟು ದೇವರು ಒಳ್ಳೆ ಮಾರ್ಗದಲ್ಲಿ ನಡೆಸುವ ತಂದೆ ತಾಯಿ ಗುರು ಹಿರಿಯರ ಆಶ್ರಯದಲ್ಲಿಟ್ಟಿದ್ದಾನ, ಇನ್ನೊಂದು ಗ್ರೇಟ್. ಇದೆಲ್ಲನೂ ಕೊಟ್ಟು ನಮಗೂ ಬುದ್ಧಿ ಚೆನ್ನಾಗಿ ಕೊಡ್ತಾ ಇದ್ದಾನ, ಇನ್ನೊಂದು ಚೂರು ಗ್ರೇಟ್ನೆಸ್ ನಮ್ಮದು. ಇದೆಲ್ಲ ಚೆನ್ನಾಗಿಟ್ಟು ದೇವರ ಹಾದಿ ಹಿಡಿಬೇಕು ಅನ್ನೋ ಥರ ಹತ್ರದಲ್ಲೇ ಯಾವುದಾದ್ರು ಮಠ ಮಂದಿರ ಇಟ್ಟಿದ್ದಾನ, ಇನ್ನೂ ಪುಣ್ಯಾತ್ಮರು ನಾವು. ಇಷ್ಟೆಲ್ಲ ದೇವರು ನಮಗೆ ಕೊಟ್ಟಿದ್ದಾನೆ ಅಂದರೂ ನಾವದನ್ನು ಸರಿಯಾದ ದಿಕ್ಕಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ದೇವರಂತಾನೆ, ನಿಂಗೆ ನಾನು ಇನ್ನೇನೇನೇನೇನು ಕೊಡಲ್ಲ, ಹೋಗಿ ಏನಾರು ಮಾಡ್ಕೊ. ಕೊಟ್ಟಾಗ ಉಪಯೋಗಿಸ್ಕೊಳ್ಳೇ ಇಲ್ಲ. ಇಟ್ಟು 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 ಅದು ಹಾಗೆ ಬೂಜು ಬಂದುಬಿಡ್ಬೇಕು, ಅದು ಹಾಗೆ ಹೊರಟು ಹೋಗ್ಬೇಕು, ಹಾಳಾಗಬೇಕು. ಹಾಗೆ ಮಾಡಿದರೆ ದೇವರು ಕೊಡೋದೇ ಇಲ್ಲ. ಅದನ್ನು ಧ್ರುವಕುಮಾರ್ ಹೇಳ್ತಾರೆ, ನನ್ನ ಇಡೀ ಜೀವನದ ಎಲ್ಲ ಆಗು ಹೋಗುಗಳು ನಿನ್ನ ಅಧೀನ ಸ್ವಾಮಿ. ನೀನು ಕೊಟ್ಟಿದ್ದೆ ಕೊಂಟು, ನೀನು ಕೊಟ್ಟದ್ದಕ್ಕೆ ಇವತ್ತಿಲ್ಲಿ ನಾನು ನಿಂತಿದ್ದೇನೆ. ಹಾಗಾಗಿ ನಿಂಗೊಂದು ದೊಡ್ಡ ನಮಸ್ಕಾರ ಅಂದರು. ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ, ನಿಂಗೆ ದೊಡ್ಡ ನಮಸ್ಕಾರ ಅಂತ ಸ್ತೋತ್ರ ಮಾಡಿದರೆ ಭಗವಂತ ಅಂದ, ನಿನ್ನ ಮನಸ್ಸಲ್ಲಿರೋದನ್ನು ನನಗೆ ಗೊತ್ತಾಯ್ತಪ್ಪ, ನೀನು ಅಂದ್ಕೊಂಡ ಹಾಗೆ ನಿನಗೆಲ್ಲ ಸಿಗುತ್ತೆ. 36,000 ವರ್ಷ ರಾಜ್ಯಭಾರ ಮಾಡ್ತಿ ಇಂದ ಭಗವಂತ.
ಆಮೇಲೆ ಸ್ವಾಮಿ ರಾಜ್ಯಭಾರ ಏನೋ ಮಾಡಿದೆ, ಆಮೇಲೆ ಏನು ಗತಿ, ಏನು ಚಿಂತೆ ಮಾಡಬೇಡ, ನಿನಗಾಗಿ ಒಂದು ಹೊಸ ಲೋಕವನ್ನು ಕೊಡ್ತೇನೆ ನಾನು, ಧ್ರುವ ಪದವಿಯನ್ನು ನಿನಗಾಗಿ ನಾನು ಕೊಡ್ತೇನೆ. ಆ ಎಂಥದ್ದು ಆ ಪದವಿ ಅಂದರೆ, ಇಡೀ ತಾರಾಮಂಡಲ ನಿನ್ನನ್ನು ರೌಂಡ್ ಹೊಡಿಬೇಕು. ನೀನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದೆಯಲ್ಲ, ನಿನಗೆ ನಾನು ಕೊಡೋ ಫಲ ಎಂಥದ್ದು ಅಂದರೆ, ಇಡೀ ತಾರಾಮಂಡಲ ನಿನ್ನ ರೌಂಡ್ ಹೊಡೆಯತ್ತೆ. ಸಾಧನೆಗೆ ತಕ್ಕಂತೆ ಫಲ, ಕಾಸಿಗೆ ತಕ್ಕ ಕಜ್ಜಾಯ ಅಂತ ಕೇಳಿದ್ದೇವಲ್ಲ, ಹಾಗಾಗಿ ನಾವು ಎಷ್ಟೆಷ್ಟು ಮಾಡಿದ್ರೆ ಅಷ್ಟಷ್ಟು ದೊಡ್ಡ ಫಲ. ಯಾರೋ ನಮಗಿಂತ ಚೆನ್ನಾಗಿದ್ದಾರೆ ಅಂದರೆ ಜಗತ್ತಲ್ಲಿ ಅವ್ರು ನಮಗಿಂತ ಜಾಸ್ತಿ ಸಾಧನೆ ಮಾಡಿದ್ದಾರೆ ಅಂತ ಅರ್ಥ. ಅವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡೋ ಬದಲು ಅವರ ದಾರಿಯಲ್ಲಿ ನಡೆಯೋ ಆಲೋಚನೆ ಮಾಡಿರಿ ಅನ್ನತ್ತೆ ಶಾಸ್ತ್ರ. ಭಗವಂತ ಅಂದ, ನಿನ್ನನ್ನು ಎಲ್ಲರೂ ಸುತ್ತೊಡಿಬೇಕು. ಪ್ರಳಯ ಕಾಲದಲ್ಲಿ ನಾಶ ಆಗದೆ ಇರುವಂತಹ, ಮನುಪ್ರಳಯದಲ್ಲಿಯೂ ನಾಶ ಆಗದೆ ಇರುವಂತಹ ದೊಡ್ಡ ಲೋಕವನ್ನು ನಿಮಗೆ ಕೊಡ್ತೇನೆ, ಶಾಶ್ವತವಾದ ಲೋಕ. ಇಲ್ಲಿರುವಾಗಲೂ ಸುಖವಾಗಿರು, ಅಲ್ಲಿ ಬಂದ ಮೇಲೂ ಒಳ್ಳೆ ಸುಖವಾದ ಲೋಕವನ್ನು ನಿಮಗೆ ಕೊಡ್ತೇನೆ ಅಂತ ಅನುಗ್ರಹ ಮಾಡಿದ್ದಾನೆ ಭಗವಂತ. ಅವನು ಅನುಗ್ರಹ ಮಾಡಿದರೆ ಧ್ರುವಕುಮಾರರು ವಾಪಸ್ ಮನೆಗೆ ಬಂದರು. ಬರ್ತಾ ಅಂದ್ಕೊಂಡ್ರಂತೆ, ಛೇ ಎಂಥ ಕೆಲಸ ಮಾಡಿಬಿಟ್ಟೆ, ಏನು ಕೇಳಬೇಕು ಅದನ್ನು ಕೇಳಲೇ ಇಲ್ವಲ್ಲ. ಅಲ್ಲ, ಇನ್ನೇನು ಬೇಕಿತ್ತು ಆಚಾರ್ಯ, 36,000 ವರ್ಷ ರಾಜ್ಯಭಾರ ಮಾಡು ಅಂತ ಅನುಗ್ರಹ ಮಾಡ್ದ, ಮೇಲೆ ಹೋದ್ಮೇಲೆ ಧ್ರುವಲೋಕ ಕೊಡ್ತೀನಿ ಇಂದ, ಇನ್ನೇನು ಬೇಕಿತ್ತು? ಅವರಂತಾರೆ, ಇದು ಯಾವುದನ್ನು ಕೇಳಬಾರ್ದಿತ್ತು. ದಾಸರಂತಾರೆ, ಅಷ್ಟು ಸಿಕ್ಕರೆ ಮತ್ತಷ್ಟು ಬೇಕೆಂಬ ಆಸೆ, ಆಸೆ ಮುಗಿಯೋದುಂಟೆ. ಕೊರೋನಾ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವರು ಮೇಲಿನ ಮನೆಯವರು ಒಬ್ಬೊಬ್ಬರಾಗೆ ಆಸ್ಪತ್ರೆಗೆ ಹೋಗ್ತಾ ಇದ್ದರೆ ನಮ್ಗೆ ಅನ್ನಿಸ್ತಾ ಇತ್ತು, ಅಪ್ಪ ಈ ಕೊರೋನಾ ಒಂದು ಬರದೇ ಇದ್ದರೆ ಸಾಕಪ್ಪ ಅನ್ನಿಸ್ತಾ ಇತ್ತಾ? ಕೊರೋನಾ ಎಲ್ಲ ಬಂದು ಶಾಂತ ಆಗೋಯ್ತು. ಈಗ ದೇವರು ಕೊರೋನಾ ಒಂದು ಬರದೇ ಇರಿಸ್ಬಿಟ್ಟ, ಇನ್ನೇನು ಬೇಡ ಅನಿಸ್ತಾ ಇದೆಯಾ? ವಾಪಸ್ ಶುರುವಾಗಿದೆ ನಮ್ಮದು ಒಂದೊಂದೇ ಲಿಸ್ಟು. ರಾಯರು ನಮ್ಮ ಲಿಸ್ಟ್ ಬರೆದು ವರ್ಷಕ್ಕೆ 10 ಡೈರಿ ಮಾಡಿದ್ದಾರೆ ಅವರು. ಹಾಗಾಗಿ ಅಲ್ಲಿ ಭಾಗವತ ಹೇಳುತ್ತೆ, ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ. ನಮಗೆಲ್ಲ ಅನಿಸತ್ತೆ ಆ ಬಯಕೆಗಳನ್ನು ಅನುಭವಿಸಿ ತೀರಿಸಿಕೊಂಡು ಬಿಡೋಣ ಅಂತ. ಭಾಗವತದಲ್ಲಿ ಯಯಾತಿಯ ಮಾತಿದು. ಕಾಮನೆಗಳನ್ನು ಅನುಭವಿಸಿದರೆ ತೀರೋದು ಕಾಮನೆ ಅಲ್ಲ ಮನುಷ್ಯ, ಅದಕ್ಕೆ ಮನುಷ್ಯ ತೀರಿ ಹೋದ ಅಂತ. ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಕಾಮನೆಗಳನ್ನು ಬಯಸಿ ಮುಗಿಸಿಕೊಳ್ತೇನೆ ಅಂದರೆ ಹೆಂಗಿರುತ್ತೆ ಅಂದರೆ, ಬೆಂಕಿಗೆ ಎಣ್ಣೆ ಹಾಕಿ ಆರಿಸುವ ಸಾಹಸದಂತೆ ಅದು. ಬೆಂಕಿ ಯಾವತ್ತೂ ಎಣ್ಣೆಯಿಂದ ಆರುತ್ತೋ ಆರೋಲ್ಲ. ಕಾಮನೆಗಳನ್ನು ಬಯಕೆಗಳನ್ನು ಪೂರೈಸಿಕೊಂಡ್ರೆ ತೃಪ್ತಿ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಿನಾ ಊಟ ಮಾಡ್ತಾ ಇದ್ದೀವಲ್ಲ, ಯಾವತ್ತಾರು ಒಂದಿನ ಊಟ, ಅಯ್ಯೋ ದಿನಾ ಅದೇ ಊಟ ಅಂತ ಅನ್ಸಿದ್ಯಾ? ಅನ್ಸತ್ರಿ. ಏನು ಮಾಡ್ಕೊಳ್ತೀವಿ ಅದಕ್ಕೆ? ಸಾರು ಹುಳಿ ಬಿಟ್ಟು ಪಲಾವ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಊಟ ಮಾಡೋದು ಸಾಕು ಅಂತ ಅನ್ನಿಸೋದೇ ಇಲ್ಲ. ದಿನ ಮಲ್ಕೊಳ್ತೀವಲ್ಲ, ಒಂದು ದಿವಸ ನಿದ್ದೆ ಬಿಡೋಣ, ಏಕಾದಶಿ ರಾತ್ರಿ ಜಾಗರಣೆ ಮಾಡೋಣ, ಭಜನೆ ಮಾಡೋಣ ಅನ್ಸೋದೇ ಇಲ್ಲ. 10 ಗಂಟೆ ತನಕ ಕೂತಿರ್ತೀನಿ ಆಚಾರ್ಯ, ಆಮೇಲೆ ನಿದ್ದೆ ಮಾಡಬೇಕಲ್ಲ. ಓ, ಧ್ರುವಕುಮಾರರು ಏನಂತಾರೆ, ಅವರಂದರು, ನಾನು ಇದನ್ನು ಕೇಳಬಾರ್ದಿತ್ತು, ನಾನು ನಿಜವಾಗಿ ಏನು ಕೇಳಬೇಕಿತ್ತು? ಸರ್ವೇಶ್ವರನಾದ ಸರ್ವಸಮರ್ಥನಾದ ಭಗವಂತ ನನ್ನ ಎದುರಿಗೆ ಬಂದಾಗ ನಾನು ಕೈ ಮುಗಿದು, ಸ್ವಾಮಿ ನನಗೆ ಈ ಸಂಸಾರದಿಂದ ಬಿಡುಗಡೆ ಕೊಡು ಅಂತ ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ಮತ್ತದೇ ಸಿಂಹಾಸನ ಕೊಡು, ಅದೇ ಇನ್ನೊಂದು ಪದವಿ ಕೊಡು, ಅದೇ ಹೆಂಡತಿ ಕೊಡು, ಅದೇ ಮಕ್ಕಳು ಕೊಡು, ಇಂಥದ್ದೇ ವರಗಳನ್ನು ನಾನು ಕೇಳ್ಕೊಳ್ತಾ ಇದ್ದೇನಲ್ಲ ಅಂತ ಅವರು ತಮ್ಮನ್ನು ತಾವು ಬೈಕೊಂಡಿದ್ದಾರೆ. ನಿಜವಾಗಿ ಧ್ರುವ ಪದವಿಯಲ್ಲಿ ಕೂಡುವ ಯೋಗ್ಯತೆ ಇರುವವರು ಧ್ರುವಕುಮಾರರು. ಯೋಗ್ಯತೆ ಇರುವವರು ಅದನ್ನು ಕೇಳದೇ ಇದ್ದರೂ ದೇವರೇ ಕೊಡ್ತಾನೆ. ಅವರಿಗೆ ಆ ಪದವಿ ದೋಷ ಅಲ್ಲ. ಆದರೆ ಅವರು ಯಾಕೆ ಹಾಗೆ ತಮ್ಮನ್ನು ತಾವು ಬೈಕೊಂಡ್ರು ಅಂದರೆ, ಇದು ನಮಗೆ ಕಥೆ. ನೀವು ನಾಳೆ ದಿನ ದೇವ್ರ ಹತ್ರ ಹೋದಾಗ, ದೇವರೇ ನಂಗೆ ಕಾರ್ ಕೊಡು, ದೇವರೇ ನಂಗೆ ಮನೆ ಕೊಡು, ದೇವರೇ ನಂಗೆ ದುಡ್ಡು ಕೊಡು, ದೇವರೇ ನಂಗೆ ಮದುವೆ ಮಾಡಿಸು, ಇಂಥದ್ದನ್ನು ಕೇಳಬೇಡ್ರಪ್ಪ. ದೇವರಲ್ಲಿ ಇದೆಲ್ಲ ಬೇರೆ ಯಾರಾದರೂ ಕೊಡ್ತಾರ್ರಿ, ಬೇರೆ ಯಾರಾದರೂ ಕೊಡ್ತಾ ಇದ್ದಾರೆ. ದೇವ್ರ ಹತ್ರ, ಸರ್ವೋತ್ತಮ ದೇವತೆ ಹತ್ರ ಕೇಳುವಾಗ ಏನನ್ನು ಕೇಳಬೇಕು? ಉಳಿದವರು ಯಾರಿಗೂ ಕೊಡ್ಲಿಕ್ಕಾಗದೇ ಇರೋ ದೇವ್ರು ಮಾತ್ರ ಕೊಡ್ಲಿಕ್ಕಾಗುವ ವಸ್ತು ಅಂದರೆ ಏನದು? ಸಂಸಾರದಿಂದ ಬಿಡುಗಡೆ, ಮೋಕ್ಷ. ಅದನ್ನು ಕೇಳ್ಕೊಳ್ರು. ಇದನ್ನು ನಮಗೆ ಧ್ರುವಕುಮಾರರು ತೋರಿಸಿಕೊಡ್ತಾರೆ. ಇಷ್ಟೆಲ್ಲ ಆಗಿ ಧ್ರುವಕುಮಾರರು ಮನೆಗೆ ಬಂದರು. ಮನೆಗೆ ಬಂದರೆ ಅವರಪ್ಪ ಒಳ್ಳೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ. ಯಾರು ಗೊತ್ತೇನು? ಧ್ರುವಕುಮಾರರ ಹೆಂಡತಿ, ಒಂದು ಸ್ವಯಂ ಶಿಂಶುಮಾರ ರೂಪಿ ಭಗವಂತನ ಹೆಂಡತಿಯಾದಂತಹ ಯಾರು ಭ್ರಮಿ, ಆಕೆಯನ್ನು ಧ್ರುವ ಮದುವೆ ಆದ. ಯಾರು? ಶಿಂಶುಮಾರ ರೂಪಿ ಭಗವಂತನ ಮಗಳು.
ಹಾಗಾಗಿ ಧ್ರುವಲೋಕವನ್ನು ದೇವರು ತನ್ನ ಶಿಂಶುಮಾರ ರೂಪದ ಬಾಲ ತುದಿಯಲ್ಲಿಟ್ಕೊಂಡ. ಯಾರೂ ಇಷ್ಟು ಚೆನ್ನಾಗಿ ಅಳಿತನ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದನ್ನು ದೇವ್ರು ಮಾಡಿ ತೋರಿಸ್ದ. ಯಾವಾಗ ದೇವರೇ ತನ್ನ ಮಗಳನ್ನು ಕೊಟ್ಟನೋ, ವಾಯುದೇವರಂದರು ನಾನು ನನ್ನ ಮಗಳನ್ನು ಕೊಡ್ತೇನೆ ಅಂತ ವಾಯುದೇವರು ತಮ್ಮ ಮಗಳಾದ ಇಳಾದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಜಗತ್ತಲ್ಲಿ ಇಂಥ ಇನ್ಫ್ಲೂಯೆನ್ಸ್ ಯಾರಿಗಾರಿದ್ದೀತೆ? ನಮ್ಮವ ಯಾರು ಗೊತ್ತಾ? ಒಂದು ಸರ್ವೋತ್ತಮ ದೇವರು, ಇನ್ನೊಂದು ಜೀವೋತ್ತಮ ವಾಯುದೇವರು. ಇಂಥ ನೋಡಿ, 6 ತಿಂಗಳು ತಪಸ್ಸು ಮಾಡಿದ್ದು. ನಮಗೆಲ್ಲ ಹಾಗನ್ಸತ್ತೆ, ಆದರೆ ಇದು 6 ತಿಂಗಳ ತಪಸ್ಸಿಗೆ ಒಲೆದದ್ದಲ್ಲ ಅಂತ ಹೇಳುತ್ತೆ ಪುರಾಣಾಂತರಗಳು. ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಪೂರ್ತಿ ಜನ್ಮ ತಪಸ್ಸು ಮಾಡಿದವು. ಇಡೀ ಜನ್ಮ ದೇವರು ಬರಲೇ ಇಲ್ಲ. 6 ತಿಂಗಳು ಸಾಧನೆ ಬಾಕಿ ಇರುವಾಗ ತಪಸ್ಸು ಮಾಡ್ತಾ ಇರುವ ಸಂದರ್ಭದಲ್ಲಿ ಆನೆ ಮೇಲೆ ಮೆರವಣಿಗೆ ಹೊರಟ ರಾಜಕುಮಾರನ್ ನೋಡಿದ್ರಂತೆ. ನೋಡಿ, ಈ ಜನ್ಮ ಹಿಂಗೆ ಕಳೆದೋಯ್ತು, ಒಂದು ಸರ್ತಿ ನಾನು ರಾಜ್ಕುಮಾರ ಆಗಿದ್ದರೆ ಹೆಂಗಿರ್ತಿತ್ತು ಅಂದ್ಕೊಂಡ್ರಂತೆ. ದೇವರಂದ ತಥಾಸ್ತು ಅಂದ. ನಿಮ್ಮ ಪ್ರಾರಬ್ಧ ಸುಖ ಪ್ರಾರಬ್ಧ ಇದೆ, ಅನುಭವಿಸ್ಕೋ ಅಂದ ಭಗವಂತ. ಹಾಗಾಗಿ 6 ತಿಂಗಳ ಸಾಧನೆಯನ್ನು ಬಾಕಿ ಇಟ್ಟುಕೊಂಡ ಧ್ರುವಕುಮಾರರು ರಾಜರಾಗಿ ಹುಟ್ಟಿದ್ದು. ಹಾಗಾಗಿ 6 ತಿಂಗಳಿಗೆ ದೇವರು ಬಂದಿದ್ದು. ಹಾಗಾಗಿ ಬಂದ ದೇವರು ಇಷ್ಟು ದೊಡ್ಡ ಅನುಗ್ರಹವನ್ನು ಧ್ರುವಕುಮಾರನ ಮೇಲೆ ತಾನು ಮಾಡಿದ್ದಾನೆ. ಹೀಗೆ ಇರೋ ಕಾಲಕ್ಕೆ ಅವನ ಸುರುಚಿಯ ಮಗ ಉತ್ತಮ, ಆತ ಮದುವೆನೇ ಆಗಲಿಲ್ಲ. ಯಾಕೆಂದ್ರೆ ಎಲ್ಲೋ ಬೇಟೆಗೆ ಹೋದರೆ ಅಲ್ಲೊಬ್ಬ ಯಕ್ಷ ಬಂದ. ನಿನ್ನ ಹೆಸರೇನು ಅಂತ ಇಬ್ಬರು ಕೇಳ್ಕೊಂಡ್ರು. ಅವನು ನನ್ನ ಹೆಸರು ಉತ್ತಮ ಅಂದ, ಇವನು ನನ್ನ ಹೆಸರು ಉತ್ತಮ ಅಂದ. ಹಾಗಾದ್ರೆ ನಡಿ ಫೈಟಿಂಗ್ ಮಾಡೋಣ ಅಂತ ಇಬ್ಬರು ಯುದ್ಧ ಮಾಡಿದ್ರು. ಯಕ್ಷನ್ ಜೊತೆ ಈ ಯುದ್ಧದಲ್ಲಿ ಉತ್ತಮ ಸತ್ತೇ ಹೋದ. ಉತ್ತಮ ಹೋದವ ಮನೆ ಬಿಟ್ಟು ಮನೆಗೆ ಬರಲಿಲ್ಲ ಅಂತ ಸುರುಚಿ ತಾನೇ ಹುಡುಕೊಂಡು ಹೋದ್ಲ. ನೋಡಿ ಎಷ್ಟು ಆಶ್ಚರ್ಯದ ಕಥೆ. ಧ್ರುವನಂಥ ರಾಜ ಇದ್ದೂ ಉತ್ತಮನನ್ನು ಹುಡುಕಿಸು ಅಂತ ಧ್ರುವಂಗೆ ಹೇಳೋ ಬುದ್ಧಿ ಸುರುಚಿ ಕೊಡಲಿಲ್ಲ. ಸುರುಚಿನೇ ಹೊರಟ್ರೇನಾಯಿತು? ಕಾಡಲ್ಲಿ ಕಾಡ್ಗಿಚ್ಚಿಗೆ ಸಿಕ್ಕಾಕೊಂಡು ಸುರುಚಿನೂ ಪ್ರಾಣ ಬಿಟ್ಟು. ಅದೇನೆಂದರೆ, ಎಷ್ಟೋ ಬಾರಿ ನಮಗೆ ಗೊತ್ತಾಗಲ್ಲ, ನಮ್ಮಿಂದ ಗೊತ್ತೋ ಗೊತ್ತಿಲ್ಲದೆಯೋ ದೈವ ಭಕ್ತರಿಗೆ ಅಪಚಾರ ಆಗಿ ಹೋಗಿರುತ್ತೆ. ದೇವರನ್ನು ಯಾರು ತುಂಬ ಭಕ್ತಿಯಿಂದ ಚಿಂತನೆ ಮಾಡ್ತಾ ಇರ್ತಾರೋ ಅವರಿಗೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮಿಂದ ದೊಡ್ಡ ಅವ್ಯವಸ್ಥೆಗಳು ನಡೆದು ಹೋಗಿರ್ತಾವೆ. ಹಾಗಾಗಿಯೇ ನಾವು ಪ್ರತಿನಿತ್ಯದಲ್ಲಿ ರಾತ್ರಿ ಮಲಗುವ ಸಂದರ್ಭದಲ್ಲಿ ದೇವರ ಹತ್ರ ಹೇಳುವಾಗ, ಸ್ವಾಮಿ ಇಡೀ ದಿವಸದಲ್ಲಿ ನಾನು ಏನು ಮಾಡಿದ್ದೇನೆ ಗೊತ್ತಿಲ್ಲ, ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನಿ ನಂಗೆ ಗೊತ್ತೇ ಇಲ್ಲ, ನಂಗೆ ಗೊತ್ತಿಲ್ಲದೆ ಬೇಕಾದಷ್ಟು ತಪ್ಪಾಗಿ ಹೋಗಿರುತ್ತೆ. ಆ ಎಲ್ಲ ತಪ್ಪನ್ನು ಮನ್ನಿಸಿ ಕ್ಷಮಿಸು ಅಂತ ಅವತ್ತಿಂದವತ್ತು ಲೆಕ್ಕ ಚುಕ್ತ ಮಾಡಿಬಿಡ್ಬೇಕು. ಯಾವುದನ್ನು ಬಾಕಿ ಇಟ್ಕೊಂಡ್ರೆ ಯಾವುದು ನಮಗೆ ವಾಪಸ್ ಬಂದು ಅಂಟ್ಕೊಳ್ಳುತ್ತೆ ಗೊತ್ತೇ ಆಗಲ್ಲ ಅನ್ನತ್ತೆ ಶಾಸ್ತ್ರ. ಆಕೆ ಸುರುಚಿ ಹಾಗೆ ತಾನು ಮರಣವನ್ನು ಹೊಂದಿಬಿಟ್ಟಿದ್ದಾಳೆ. ಹೀಗೆಲ್ಲ ಆದಮೇಲೆ ಯಾವಾಗ ಧ್ರುವಂಗೆ ಈ ವಿಷಯ ಗೊತ್ತಾಯಿತೋ ಅವನು ಯಕ್ಷರ ಮೇಲೆ ಯುದ್ಧಕ್ಕೆ ಹೋದ, ಯುದ್ಧ ಮಾಡಿದ. ಕೊನೆಗೆ ಕುಬೇರ ಬಂದು ಆ ಯುದ್ಧವನ್ನು ನಿಲ್ಲಿಸಿದ್ದಾನೆ. ಹೀಗೆ ಆ ಧ್ರುವನ ವಂಶವನ್ನು ಹೇಳ್ತಾ, ಈ ವಂಶದಲ್ಲಿ ಮುಂದೆ ಅಂಗ ಅಂತ ರಾಜ ಬಂದ. ಅವನಿಗೆ ಮಕ್ಕಳೇ ಇಲ್ಲ, ಪುತ್ರಕಾಮೇಷ್ಠಿ ಯಾಗ ಮಾಡಿದ್ರೆ ಅವನಿಗೊಬ್ಬ ಮಗ ಹುಟ್ಟಿದ. ಆ ಮಗನ ಹೆಸರು ವೇನ ಅಂತ. ಅವನು ತಾನು ಬೆಳೆದಿದ್ದೆಲ್ಲ ತನ್ನ ಮಾತಾಮಹನ ಹತ್ರ, ತನ್ನ ತಾಯಿಯ ತಂದೆ, ಅದು ಯಾರಪ್ಪ ಅಂದರೆ ಮೃತ್ಯುದೇವತೆ. ಈ ಅಂಗರಾಜನ ಹೆಂಡತಿ ಮೃತ್ಯುದೇವತೆ ಮಗಳು. ಅವನಿಗೆ ಇನ್ನೆಲ್ಲಿ ಹುಡುಗಿ ಸಿಗಲಿಲ್ವೇ, ಅವಳನ್ನು ತಂದು ಮದುವೆ ಮಾಡಿದ್ದ. ಇವನು ಬೆಳೆದಿದ್ದೆಲ್ಲ ಅಜ್ಜನ ಹತ್ರ, ಅಜ್ಜಂದೇ ಬುದ್ಧಿ, ಎಲ್ಲರನ್ನೂ ಕೊಲ್ಲೋ ಬುದ್ಧಿ, ಕೆಟ್ಟ ಬುದ್ಧಿನೇ ಬಂದ್ಬಿಡ್ತು. ಅವನು ಇಂಥ ಮಗನ್ನ ಇಟ್ಕೊಂಡು ನಾನು ಮನೆಯಲ್ಲಿದ್ದರೆ ಜನ ನಂಗೆ ಬೈತಾರೆ ಅಂತ ರಾಜನಾದವ ರಾತ್ರೋರಾತ್ರಿ ಊರು ಬಿಟ್ಟು ಹೊಟ್ಟೋಗ್ಬಿಟ್ಟ. ಎಲ್ಲ ಕಡೆ ಹುಡುಕಿಸಿದ್ರು ರಾಜ ಸಿಗಲೇ ಇಲ್ಲ. ಇನ್ನೇನು ಮಾಡೋದು? ರಾಜ ಇಲ್ಲದೇ ಇರುವ ರಾಜ್ಯಕ್ಕೆ ಕಳ್ಳಕಾಕರ ಹಾವಳಿ ಜಾಸ್ತಿ. ಹಾಗಾಗಿ ಏನು ಮಾಡಿದರು, ಬೇರೆ ಗತಿ ಇಲ್ಲ ಅಂಥೇಳಿ ವೇನನನ್ನೇ ತಾವು ರಾಜ ಪದವಿಯಲ್ಲಿ ತಾವು ಕೂಡಿಸಿದರೆ ಎಲ್ಲ ಕಳ್ಳರು ಕಾಕರೆಲ್ಲ ನಿಂತು ಹೋಗ್ಬಿಡ್ತಾರಂತ. ಯಾರು ಕಳ್ಳರು ಕಾಕರು ಭಯವೇ ಇಲ್ಲ. ಯಾಕೆ ಭಯ ಇಲ್ಲ ಆಚಾರ್ಯರೇ? ಯಾಕಿಲ್ಲ ಅಂದರೆ ಕಳ್ಳರು ಕಾಕರು ಎಲ್ಲ ವೇನನ್ ಜೊತೆಗೆ ರಾಜ್ಯಾಧಿಕಾರದಲ್ಲಿ ಸೇರ್ಕೊಂಡ್ಬಿಟ್ರು. ಅವರೆಲ್ಲ ಸೇರ್ಕೊಂಡ್ಬಿಟ್ರು, ಒಳಗೆ ಸೇರ್ಕೊಂಡ್ಬಿಟ್ರು ಅಫಿಷಿಯಲ್ ಆಗಿ. ಏನು ಕಳ್ಳನೇ ದೊಡ್ಡ ರಾಜನೇ ದೊಡ್ಡ ಕಳ್ಳ ಆದಮೇಲೆ ಇನ್ನು ಉಳಿದವರೆಲ್ಲ ಏನಿರ್ತಾರೆ ಸಾಮಂತರು, ಅವರು ಕಳ್ಳರೆ. ಎಲ್ಲ ಕಳ್ಳರನ್ನೇ ಕರೆದ, ನೀನಿಲ್ಲಿರು ಅಂತ ಕೂಡಿಸ್ದ. ಕಳ್ತನ ನಿಂತೋಯ್ತು, ಸುಲಿಗೆ ಜಾಸ್ತಿ ಆಯಿತು. ಎಲ್ಲಿವರೆಗಾಯಿತು ಅಂದರೆ ವೇನ ಒಂದು ಆರ್ಡರ್ ಪಾಸ್ ಮಾಡಿದ್ನಂತ, ಒಂದು ಆದೇಶ. ಏನು? ಇನ್ಮೇಲೆ ಇಡೀ ಜಗತ್ತಲ್ಲಿ, ಇಡೀ ನನ್ನ ರಾಜ್ಯದಲ್ಲಿ ಯಾರೂ ಹೋಮ ಹವನ ಮಾಡೋ ಹಂಗಿಲ್ಲ.
ಹಾಗೂ ನಿಮಗೆ ಮಾಡಲೇಬೇಕು ಅಂತಿದ್ದರೆ ಅದೆಲ್ಲ ನನಗೆ ಮಾಡಿ ವೇನಾಯ ಸ್ವಾಹ ಅಂತ ಆಹುತಿ ಹಾಕಬೇಕು, ವೇನಂ ತರ್ಪಯಾಮಿ ಅಂತ ತರ್ಪಣ ಕೊಡಬೇಕು. ಅವನ ಆದೇಶ ಮಾಡಿದ್ದ ಹೀಗೆ. ಅದಕ್ಕೆ ಋಷಿಗಳೆಲ್ಲ ವೇನನ ಹತ್ರ ಒಂದು ನಿಯೋಗ ತಗೊಂಡು ಹೋದ್ರಂತೆ. ಎಷ್ಟು ಚೆನ್ನಾಗಿದೆ ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಹೆಚ್ಚಿಂದ ಹೇಳೋಲ್ಲ. ಎಲ್ಲ ಆ ಋಷಿಗಳೆಲ್ಲ ವೇನನ ಹತ್ರ ಒಂದು ನಿಯೋಗ ತಗೊಂಡು ಹೋದ್ರಂತೆ. ತಗೊಂಡು ಹೋಗಿ ವೇನಂಗೆ ಅಂದ್ರಂತೆ, ನೋಡಪ್ಪ ಹೀಗೆ ಮಾಡಬಾರ್ದು, ದೇವರು ದಿಂಡ್ರು ಅಂತ ಇಟ್ಕೊಂಡಿದ್ರೇ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಮಳೆ ಬೆಳೆ ಚೆನ್ನಾಗಾಗದೆ ಇರೋದಕ್ಕೆ ಕಾರಣ ಇಂಥದ್ದೆಲ್ಲ. ಹಾಗಾಗಿ ದೈವ ಪ್ರಜ್ಞೆಯನ್ನು ಇಟ್ಕೋ. ವೇನ ಅಂದ, ಏನ್ರಿ ಹಂಗಂತೀರಿ? ಕಣ್ಣಿಗೆ ಕಾಣೋ ದೇವ್ರು ನಾನಿರುವಾಗ ಏನು ಮಾಡೋದಿದ್ರು ನಂಗೆ ಮಾಡ್ಬೇಕು ನೀವು. ಅದು ಯಾವುದೋ ಕಣ್ಣಿಗೆ ಕಾಣದೇ ಇರೋ ದೇವ್ರ ಹಿಂದೆ ಯಾಕೆ ಹೋಗ್ತೀರಿ? ಅವನಂತ ವೇನ ಭಾಗವತ ಉಲ್ಲೇಖ ಮಾಡುತ್ತೆ, ಮನೆಯಲ್ಲಿರುವ ಗಂಡನನ್ನು ಬಿಟ್ಟು ಪರಪುರುಷನ ಹಿಂದೆ ಹೋಗುವ ಹೆಣ್ಣಿನಂತೆ ಕಾಣ್ತೀರಿ ನೀವು. ನಾನು ನಿಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ, ರಾಜ ಪ್ರತ್ಯಕ್ಷ ದೇವತಾ. ನನ್ನನ್ನು ಪೂಜೆ ಮಾಡೋದು ಬಿಟ್ಟು ಕಣ್ಣಿಗೆ ಕಾಣದೇ ಇರೋ ಯಾವುದೋ ದೇವರನ್ನ ಪೂಜೆ ಮಾಡ್ತೀನಿ ಅಂತೀರಿ, ನಿಮಗೇನು ತಲೆಗಿಲೆ ಇದೆಯಾ ಅಂತ ಅವರಿಗೆ ವಾಪಸ್ ಬೈದ. ಋಷಿಗಳಿಗೆ ಅನ್ನಿಸ್ತು, ಇನ್ನು ಸಾಕು, ಇಂಥ ರಾಜ ಇರೋದಕ್ಕಿಂತ ಇಲ್ಲದೇ ಇರೋದೇ ವಾಸಿ ಅಂತ ಏನು ಮಾಡಿದ್ದಾರೆ. ನಿಜಗ್ನು ಹುಂಕೃತೇರ್ವೇನಂ ಹತಮಚ್ಯುತ ನಿಂದಯ. ಈಗಾಗಲೇ ದೇವರನ್ನು ಬೈದು ಬೈದು ಸತ್ತಂತಾಗಿಬಿಟ್ಟಿದ್ದ ವೇನ. ದೇವರನ್ನು ಬೈಯುವವ ಮೇಲ್ನೋಟಕ್ಕೆ ದಷ್ಟಪುಷ್ಟನಾಗಿರ್ತಾನೆ, ಆದರೆ ಅಂತಃಸತ್ವ ಇರೋಲ್ಲ. ಭಗವಂತನ ನಿಂದನೆಯಿಂದ ಈಗಾಗಲೇ ಸತ್ತಂತಾದ ವೇನನನ್ನು ಹುಂಕಾರದಿಂದ ಕೊಂದ್ರಂತೆ. ಅಂದರೆ ಎದುರುಗಡೆ ನಿಂತ ಋಷಿಗಳು ಅಷ್ಟೂ ಜನ ಸೇರಿ ಅಂದರೆ ಅವ ಆ ಸಿಂಹಾಸನದಲ್ಲಿ ಕೂತವ ಸತ್ತೇ ಹೋದ. ಸರಿ ನೋಡಿ, ಇದೇನು ಕಥೆ ಅಂದರೆ, ಹುಂಕಾರದಿಂದ ಸಂಹಾರ ಮಾಡುವ ಕೆಪಾಸಿಟಿ ಇದ್ದರೂ ಋಷಿಗಳು ಮೊದಲು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಮೊದಲು ಅವನಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಯಾರೋ ಒಬ್ಬರು ನಮ್ಮ ಹತ್ರ ಬಂದು ಯಾವುದೋ ಒಂದಿಷ್ಟು ಮಾತು, ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ, ನಾವು ಅವರಿಗೆ ಅವಮಾನ ಮಾಡಿದರೂ ಅವರು ಬಂದು ನಮ್ಮ ಹತ್ರ ಒಳ್ಳೆತನದಲ್ಲಿ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಅದು ಅವರ ಅಸಾಮರ್ಥ್ಯ ಅಂತ ನಾವು ತಿಳಿಬಾರ್ದು. ಅವರೆಲ್ಲ ಹುಂಕಾರ ಮಾಡಿ ವೇನನನ್ನು ಸಂಹಾರ ಮಾಡಿಬಿಟ್ರು. ಸಂಹಾರ ಮಾಡಿದ ಮೇಲೆ ಆ ವೇನನ ಶರೀರವನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಕಡೀಲಿಕ್ಕೆ ಶುರು ಮಾಡಿದರು. ಅವನ ಕಾಲನ್ನು, ತೊಡೆಯನ್ನು ಅದನ್ನು ಮಥನ ಮಾಡಿದರೆ ಅಲ್ಲಿಂದ ಒಬ್ಬ ಕುಳ್ಳಗಿನ ಕಪ್ಪಗಿನ ವ್ಯಕ್ತಿ ಬಂದ. ನಾ ಏನು ಮಾಡಲಿ, ನಾನು ರಾಜ ಆಗಲ್ಲ ಅಂದ. ನೀನು ರಾಜ ಬೇಡ, ಕೂತ್ಕೋ ಅಂತ ಸುಮ್ಮನೆ ಅಂತ ಅವನನ್ನು ಕೂಡಿಸಿಬಿಟ್ಟಿದ್ದಾರೆ. ಅವನ ಬಲ ತೋಳನ್ನು ಮಥನ ಮಾಡಿದ್ದಾರೆ. ಅಲ್ಲಿಂದ ಪೃಥು ಚಕ್ರವರ್ತಿಯ ಅವತಾರ ಆಗಿದೆ. ಭಗವಂತನ ರಾಜರಾಜೇಶ್ವರ ಅನ್ನುವ ರೂಪದಿಂದ ಆವಿಷ್ಟವಾದ ಭಗವಂತನ ಆವೇಶಾವತಾರ ಇದು. ಪೃಥು ಚಕ್ರವರ್ತಿಯ ಜನನ ಆಗಿದೆ. ಎಡ ತೋಳನ್ನು ಮಥನ ಮಾಡಿದರೆ ಲಕ್ಷ್ಮೀದೇವಿ ಸ್ವಯಂ ತಾನು ಅರ್ಚಿ ಎನ್ನುವ ಹೆಸರಿನಿಂದ ಅವತಾರ ಮಾಡಿದ್ದಾಳೆ. ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿದರು. ರಾಜ ಆದಮೇಲೆ ಅವನಿಗೆ ಒಂದಿಷ್ಟು ಜನ ಹೊಗಳು ಭಟ್ರಿರ್ತಾರೆ. ರಾಜ ಏನಾಗಬೇಕಿಲ್ಲ, ಸುಮ್ಮನೆ ಯಾವುದೋ ಒಂಚೂರು ದೊಡ್ಡ ಅಧಿಕಾರದಲ್ಲಿದ್ದರೆ ಅವರಿಗೆ ಒಂದಿಷ್ಟು ಜನ ಹೊಗಳು ಭಟ್ರಿರ್ತಾರೆ. ಆಚೆಯಿಂದ ಹೋದರೆ ಈಚೆಯಿಂದೊಬ್ಬರು. ಪೃಥು ರಾಜ ಆಗ್ತಿದ್ದ ಹಾಗೆ ಎಲ್ಲ ಒಂದಿ ಮಾಗದರು ಹೊಗಳು ಭಟ್ರು ಅವನನ್ನು ಹೊಗಳಲಿಕ್ಕೆ ಶುರು ಮಾಡಿದ್ರಂತ. ಓ ನಮ್ಮ ರಾಜ ಹಾಗೆ, ಓ ನಮ್ಮ ರಾಜ ಹೀಗೆ. ಪೃಥು ಅಂದ, ಏನು ಮಾಡ್ತಾ ಇದ್ದೀರಿ? ನಾನು ಇವತ್ತಿನ್ನೂ ಅಧಿಕಾರಕ್ಕೆ ಬಂದಿದ್ದೀನಿ ರಯ್ಯ, ಏನಾರು ಮಾಡಿದ ಮೇಲೆ ಹೊಗಳಿದ್ರಾದರೂ ಒಂದು ಲೆಕ್ಕ ಇದೆ. ಸುಮ್ಮನೆ ಹೋಗ್ತಾ ಬರ್ತಾ ಹೊಗಳ್ತಾ ಇದ್ದರೆ ಹೊಗಳಬೇಡಿ. ಹಾಗೂ ನಿಮಗೆ ಅವರಂದರು, ರಾಜ ನಮಗೆ ಹೊಗಳೋದೇ ಕೆಲಸ, ನಮಗೆ ಹೊಗಳೋದು ಬಿಟ್ಟು ಬೇರೆ ಏನು ಮಾಡಿ ಗೊತ್ತಿಲ್ಲ, ನೀವು ಹೊಗಳಬೇಡ ಅಂದರೆ ನಮ್ಮ ಕೆಲಸ ಹೆಂಗೆ, ನಮ್ಮ ಸಂಬಳ ಏನು? ಅವನಂದ, ರಾಜ ನಿಮ್ಗೆ ಹಾಗೂ ಹೊಗಳಬೇಕು ಅಂತಿದ್ರೆ ದೇವರನ್ನು ಹೊಗಳ್ರಿ, ದೇವರನ್ನು ಸ್ತೋತ್ರ ಮಾಡಿರಿ, ಮನುಷ್ಯರನ್ನು ಸ್ತೋತ್ರ ಮಾಡಿ ಏನು ಉಪಯೋಗ? ಇದು ಯಾರಿಗೋ ನಮಗೆ ಹೇಳ್ದಂಗಿಲ್ಲ. ಪೃಥು ಹೊಗಳೋದಿದ್ರೆ ಬೇಡಿದರೆ ಪಾಡಿದರೆ ಯಾರನ್ನ ಪಾಡುವೆ? ಎನ್ನೊಡೆಯನ ಪಾಡುವೆ. ಅವ್ರ ಮುಂದೆ ಇವ್ರ ಮುಂದೆ ತುತ್ತೂರಿ ಬಾರಿಸ್ಕೊಂಡು ಓಡಾಡೋದಕ್ಕಿಂತ ದೇವ್ರ ಮುಂದೆ ಸುಮ್ಮನೆ ಕೂತ್ಕೊಂಡಿದ್ರಿ ಅಷ್ಟೋ ಒಳ್ಳೇದ್ರಿ. ಭಗವಂತನನ್ನ ಕುರಿತೇ ನಮ್ಮ ಮಾತಿರಬೇಕು, ನಮ್ಮ ಹೊಗಳಿಕೆಗಳು ದೇವರನ್ನ ಕುರಿತೇ ಇರಬೇಕೇ ಹೊರತು ಲೌಕಿಕವಾದ ವ್ಯಕ್ತಿಗಳನ್ನು ವಸ್ತುಗಳನ್ನು ಕುರಿತು ಅಲ್ಲ ಅಂತ ಪೃಥು ಹೇಳ್ತಾ, ನೀವು ದೇವರನ್ನು ಕುರಿತು ಹೊಗಳ್ರಿ ಅಂತ ಹೀಗೆ ಹೇಳಿದ್ದಾನೆ. ಅವರೆಲ್ಲ ಹಾಗೇ ಆಗಲಿ ಅಂಥೇಳಿ ಅವರು ಭಗವಂತನನ್ನು ಸ್ತೋತ್ರ ಮಾಡಿದರು. ಈ ಪೃಥು 99 ಅಶ್ವಮೇಧ ಯಾಗಗಳನ್ನು ಮಾಡಿದ. 100ನೇ ಅಶ್ವಮೇಧ ಯಾಗ ಮಾಡುವಾಗ ಆ ಕುದುರೆಯನ್ನು ಇಂದ್ರ ಅಪಹಾರ ಮಾಡಿಬಿಟ್ಟ.
ಅವನಿಗೂ ಇವನಿಗೂ ದೊಡ್ಡ ಇನ್ನೇನು ಯುದ್ಧನೇ ನಡಿಬೇಕು. ಅಷ್ಟರಲ್ಲಿ ಬ್ರಹ್ಮದೇವರು ಬಂದಂದರು, ನೋಡು 100ನೇ ಯಜ್ಞ ಮಾಡುವ ಯೋಗ್ಯತೆ ದೇವೇಂದ್ರನದ್ದು ಮಾತ್ರ ಅಪ್ಪ, ನಿಂದಲ್ಲ, ನೀನು ಅದನ್ನು ಬಯಸಬಾರದು ಅಂಥೇಳಿ ಅವನನ್ನು ಸಮಾಧಾನ ಮಾಡಿದ್ದಾರೆ. ದೇವೇಂದ್ರನಿಗೂ ಪೃಥ್ವಿಗೂ ಒಳ್ಳೆಯ ಸ್ನೇಹ ಏರ್ಪಾಡಾಗಿರುವಂಥದ್ದು. ಹೀಗೆ ಇರುವ ಸಂದರ್ಭದಲ್ಲಿ ಈ ಪೃಥುವಿನ ವಂಶದಲ್ಲಿ ಮುಂದೊಬ್ಬ ರಾಜ ಬಂದ. ಆ ರಾಜ, ಅವನ ಹೆಸರು ಬರ್ಹಿಷತ್ ಅನ್ನುವಂಥ ರಾಜ. ಆದರೆ ಅವನಿಗೆ ಎಲ್ಲ ಜನ ಪ್ರಾಚೀನ ಬರ್ಹಿ ಅಂತ ಕರೀತಾ ಇದ್ರು. ಯಾಕೆ ಪ್ರಾಚೀನ ಬರ್ಹಿ ಅಂತ ಕರೀತಾ ಇದ್ರು ಅಂದರೆ, ಅವನು ತನ್ನ ಜೀವನ ಇಡೀ ಬರೀ ಹೋಮ ಮಾಡಿದ್ದಂತೆ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಪೂರ್ವ ದಿಕ್ಕಿಗೆ ದರ್ಭೆ ಹಾಕು ಹೋಮ ಮಾಡು, ದರ್ಭೆ ಹಾಕು ಹೋಮ ಮಾಡು, ದರ್ಭೆ ಹಾಕು ಹೋಮ ಮಾಡು. ಪೂರ್ವ ದಿಕ್ಕಿಗೆ ದರ್ಭೆ ಹಾಕಿದ್ರಿಂದ, ಪ್ರಾಚೀನ ದಿಕ್ಕಿಗೆ ಬರ್ಹಿಸ್ಸುಗಳನ್ನು ಹಾಕಿದ್ರಿಂದ ಅವನ ಹೆಸರೇ ಪ್ರಾಚೀನ ಬರ್ಹಿ. ಕುಳ್ಳಗಿರವನು ಕುಳ್ಳ, ಕಪ್ಪಗಿರವು ಕರಿಯ ಅನ್ನಲ್ವೇ, ಹಾಗೆ ಅವನ ಹೆಸರೇನು ಪ್ರಾಚೀನ ಬರ್ಹಿ ಅಂತಲೇ ಹೆಸರು. ಒಂದು ಸರ್ತಿ ನಾರದರು ಬಂದರು, ಏನಪ್ಪ ಹೇಗೆ ನಡೀತಾ ಇದೆ? ನಮಗೇನು ನಾರದ್ರೆ, ಈಗೊಂದು ಹೋಮ ಮುಗಿಸ್ದೆ, ನಾಳೆ ಇನ್ನೊಂದು ಶುರು ಮಾಡ್ಕೋತಾ ಇದ್ದೀನಿ. ಅಲ್ಲ, ಯಾಕೆ ಹೋಮ ಮಾಡ್ತಾ ಇದ್ದಿ? ಯಾಕೆ ಹೋಮ ಮಾಡ್ತಾ ಇದ್ದಿ ಅಂದರೆ ಏನು ಹೇಳಿ, ಎಷ್ಟು ಬಯಕೆಗಳಿರ್ತವೆ ಅದನ್ನೆಲ್ಲ ತೀರಿಸ್ಲಿಕ್ಕೆ ಹೋಮ ಮಾಡಿ. ಅವರಂದರು, ಹಾಗಾದ್ರೆ ಈ ಹೋಮ ಒಳ್ಳೆಯದಲ್ಲ, ಕಾಮ್ಯ ಕರ್ಮವನ್ನಾಗಿ ಈ ಹೋಮ ಮಾಡ್ತಾ ಇದೆಯಲ್ಲ, ಯಾವುದೋ ಫಲದ ಬಯಕೆಯಿಂದ ಹೋಮ ಮಾಡಿ ಈ ಪ್ರಾಣಿಗಳನ್ನೆಲ್ಲ ಹಿಂಸೆ ಮಾಡ್ತಾ ಇದ್ದೀಯಲ್ಲ, ನಿಂಗೊಂದು ತೋರಿಸ್ತೀನಿ ಬಾ ಇಲ್ಲಿ ಅಂತ ಅವನನ್ನು ಕರೆದು ಅಲ್ಲಿ ನೋಡು ಮೇಲೆ, ನೀನು ಯಾವ್ಯಾವ ಪ್ರಾಣಿನ ಇಲ್ಲಿ ಹಿಂಸೆ ಮಾಡಿದೆಯೋ ಅದೆಲ್ಲ ಅಲ್ಲಿ ಕಾಯ್ತಾ ಇದೆ, ಇವನ್ ಮೇಲೆ ಬರ್ತಾನೆ, ಇವನ್ನೊಂದು ಕೈ ನೋಡ್ಕೊಳ್ಳೋಣ. ಗರುಡ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾವು ನಮ್ಮ ಜೀವನದಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಸಂಹಾರ ಮಾಡಿದೇವೋ ವಿನಾಕಾರಣ, ನಮ್ಮ ಯಾವುದೋ ಹುಚ್ಚು ಬಯಕೆಗಳಿಗೆ ಒಳಗಾಗಿ ಏನೇನೇನೇನು ಪ್ರಾಣಿ ವಧೆಯನ್ನು ಮಾಡಿದ್ದೇವೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ಅವೆಲ್ಲ ಮೇಲ್ ಕಾಯ್ತಾ ಇರ್ತಾವಂತ. ಪ್ರಾಯ ನಾವು ಹೋದಾಗ ನಮ್ಮನ್ನೊಂದು ಸೊಳ್ಳೆ ರೂಮಲ್ಲಿ ಬಿಡ್ತಾರೆ ಅನ್ಸತ್ತೆ. ಅದು ಎಷ್ಟು ಸೊಳ್ಳೆ ಕೊಂದಿದ್ದೀವೋ, ಅಯ್ಯೋ ದೇವ್ರೇ. ಅದು ನೋಡಿ, ನಾವು ಕೆಲಸಕ್ಕೆ ಹೋದಾಗ ಅಥವಾ ನಾವೆಲ್ಲೋ ತರಕಾರಿ ಅಂಗಡಿಗೆ ಹೋದಾಗ ಯಾರೋ ಒಬ್ಬ ನಮಗೆ ಬಂದು ಕಪಾಳಕ್ಕೆ ಹೊಡೆದು ಅವನ ಪಾಡ್ಗೆ ಅವನು ಹೋಗ್ತಾ ಇದ್ದರೆ ನಮಗೇನಾಗತ್ತೆ? ಸಿಟ್ಟು ಬರುತ್ತೋ ಬರಲ್ಲೋ? ನಿಜವಾಗಿ ಸೊಳ್ಳೆದೇನಾದ್ರು ತಪ್ಪಿತ್ತ? ನಾವು ಹೊಡೆದಿರೋ ಯಾವುದಾದ್ರೂ ಸೊಳ್ಳೆದೇನಾದ್ರು ತಪ್ಪಿತ್ತ? ಅಲ್ಲ, ಹಾಗಾದ್ರೆ ನಾವೇನು ಮಾಡ್ಬೇಕು? ಆಚಾರ್ಯ ಕಚ್ತಾ ಇದ್ರೆ ಬಾ ಇಲ್ಲೊಂದು ಕಚ್ಚು ಅನ್ಬೇಕಾ? ಇಲ್ಲ. ಸೊಳ್ಳೆಯನ್ನು ಕೊಲ್ಲೋದೇ ಸೊಳ್ಳೆ ಓಡಿಸೋ ದಾರಿನಾ? ಹಿಂಗಂದ್ರೂ ಹೋಗುತ್ತಲ್ಲ, ಅದೇನು ಮಾಡ್ತಾ ಇತ್ತು? ದೇವರು ಆಹಾರ ಕಲ್ಪನೆ ಮಾಡಿದ್ದೇ ಅದು. ಸೊಳ್ಳೆಗೇನು ಆಹಾರ? ನಮ್ಮ ಥರ ನೀಟಾಗಿ ಹಣ್ಣುಗಿಣ್ಣು ಹೆಚ್ಕೊಂಡು ಮಿಕ್ಸಿಗೆ ಹಾಕಿ ಗರ್ರಂತ ಜ್ಯೂಸ್ ಮಾಡಿ ಕುಡಿಯೋಕ್ಕೆ ಬರುತ್ತಾ ಸೊಳ್ಳೆಗಿರೋ ಆಹಾರವೇ ಮನುಷ್ಯನ ರಕ್ತ. ಅದನ್ನು ಸೊಳ್ಳೆ ತೊಗೊಳ್ತಾ ಇದ್ದರೆ ಅದಕ್ಕೆ ಫೈಡ್ ಅಂತೆಲ್ಲ ಹೊಡೆದು, ಅದು ಅದ್ರ 7 ತಲೆಮಾರಿಗೂ ಆ ಹೊಡೆತ ನೆನಪಿರಬೇಕು. ಅಂಥ ಹೊಡೆತ ಇಂಥದ್ದೆಲ್ಲ ಮಾಡಬಾರ್ದು ಅನ್ನತ್ತೆ ಶಾಸ್ತ್ರ. ಹಾಗಾದರೆ ಆ ಪ್ರಾಚೀನ ಬರಿಹೇನು ಕರೆದ್ರು, ತೋರಿಸಿದ್ರು, ಅವನಂದ ಮತ್ತೇನು ಮಾಡಬೇಕು? ಅವರಂದರು, ನಿಂಗೊಂದು ಕಥೆ ಹೇಳ್ತೇನೆ. ಹಿಂದೊಬ್ಬ ರಾಜ ಇದ್ದ, ಆತನ ಹೆಸರು ಪುರಂಜನ ಅಂತ ರಾಜ. ಅವನಿಗೆ ಒಬ್ಬ ಸ್ನೇಹಿತ ಇದ್ದ, ಅವನ ಹೆಸರು ಅವಿಜ್ಞಾತ ಅಂತ. ಆದರೆ ಪುರಂಜನ ಸ್ನೇಹಿತನ ಬಿಟ್ಟು ತಾನೇ ಊರು ಸುತ್ತಕ್ಕೆ ಹೊರಟ. ನಾನು ಇರಕ್ಕೆ ಒಳ್ಳೆ ಜಾಗ ಯಾವುದಿದೆ ಅಂತ ಹುಡುಕೊಂಡು ಹೊರಟ್ರೆ ಅವನಿಗೊಂದು ಒಳ್ಳೆ 9 ದ್ವಾರದ ಒಂದು ಒಳ್ಳೆ ಪಟ್ಟಣ ಸಿಕ್ತು. ದೊಡ್ಡ ಪಟ್ಟಣ, 9 ಬಾಗಿಲಿನ ಪಟ್ಟಣ. ಆ ಪಟ್ಟಣದಲ್ಲಿ ಒಂದು 5 ಹೆಡೆ ಸರ್ಪ ಆ ಪಟ್ಟಣಕ್ಕೆ ಕಾವಲಾಗಿತ್ತು. ಆ ಪಟ್ಟಣದಲ್ಲಿ ಒಬ್ಬಳು ರಾಣಿ ಇದ್ಲು, ಅವಳ ಹೆಸರು ಪುರಂಜನಿ ಅಂತ. ಈ ರಾಜನ್ ನೋಡಿ ಅವಳು ಮೋಹಿತಳಾದ್ಲು, ಅವಳನ್ನು ನೋಡಿ ರಾಜನೂ ಮೋಹಿತನಾದ. ಇಬ್ಬರು ಮದುವೆ ಮಾಡಿಕೊಂಡು ಆರಾಮದಲ್ಲಿ ಸಂಸಾರ ಮಾಡ್ತಾ ಇದ್ದುಬಿಟ್ರು. ರಾಜಂಗೆ ಸ್ನೇಹಿತನ ನೆನಪೇ ಆಗಲಿಲ್ಲ. ಅವನು ಸುಖವಾಗಿ ಹೆಂಡತಿ ಜೊತೆ ರಮಿಸ್ತಾ ಇದ್ದುಬಿಟ್ಟ. 100 ವರ್ಷ ಕಳೆದೋಯ್ತು. ಈ ಪಟ್ಟಣಕ್ಕೊಂದು ಸಮಸ್ಯೆ ಇತ್ತು. ಏನು ಸಮಸ್ಯೆ ಅಂದರೆ, ಪಕ್ಕದಲ್ಲೊಬ್ಬ ಗಂಧರ್ವ ರಾಜ ಇದ್ದ. ಆ ಗಂಧರ್ವ ರಾಜನ ಹೆಸರು ಚಂಡವೇಗ ಅಂತ. ಆ ಚಂಡವೇಗ ಅನ್ನುವ ಗಂಧರ್ವನಿಗೆ 360 ಮಂದಿ ಗಂಡು ಸೈನಿಕರಿದ್ದರು, 360 ಮಂದಿ ಹೆಣ್ಣು ಸೈನಿಕರಿದ್ದಾರೆ. 720 ಮಂದಿದೆ ಸೈನ್ಯ. ಆದರೆ ಇವರು ಎಂಥ ಬುದ್ಧಿವಂತರು ಅಂದರೆ, ಎಲ್ಲ ಒಟ್ಟಿಗೆ ಬರ್ತಿರ್ಲಿಲ್ಲಂತೆ. ಒಬ್ರದಾದ್ಮೇಲೆ ಒಬ್ರು ಸರ್ತಿಯಲ್ಲಿ ಬರ್ತಾ ಇದ್ರಂತೆ. ಅವ್ರದ್ದು ಪಾಳಿ ಲೆಕ್ಕ. ಇವತ್ತು ನೀ ಹೋಗಿದೆಯಾ, ನಾಳೆ ನಾ ಹೋಗ್ತೀನಿ, ಎಲ್ಲ ಒಟ್ಟಿಗೆ ಹೋಗಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಬಂದು ಆ ಪಟ್ಟಣವನ್ನು ಲೂಟಿ ಹೊಡಿತಾ ಇದ್ದಾರೆ. ಇವನು ಪುರಂಜನ ಏಕಾಂಗಿಯಾಗಿ 100 ವರ್ಷಗಳ ಕಾಲ ಗಂಧರ್ವನ ಸೈನ್ಯದೊಟ್ಟಿಗೆ ಸೆಣಸಾಡಿದ.
ಏನು ಮಾಡಲಿಕ್ಕಾಗಲೇ ಇಲ್ಲ. ಅಷ್ಟರಲ್ಲಿ ಏನಾಯಿತು, ಆ ಚಂಡವೇಗ ಅನ್ನುವ ಗಂಧರ್ವ ಇದ್ದಾನಲ್ಲ, ಆ ಗಂಧರ್ವನಿಗೊಬ್ಬಳು ಮಗಳಿದ್ಲು. ಆಕೆಯ ಹೆಸರು ಜರಾ ಅಂತ ಆಕೆ ಹೆಸರು. ಅವಳು ಎಲ್ಲ ಕಡೆ ಮದುವೆಗೆ ಹುಡ್ಕೊಂಡು ಹೋಗೋದು. ಹುಡುಗ ಇದ್ದರೆ ಹೇಳಿ, ಹುಡುಗ ಇದ್ದರೆ ಹೇಳಿ. ಈಗೆಲ್ಲ ಉಲ್ಟಾ ಅಲ್ಲ, ಹುಡುಗಿ ಇದ್ದರೆ ಹೇಳಿ, ಹುಡುಗಿ ಇದ್ದರೆ ಹೇಳಿ. ಆದರೆ ಅವಳು ಯಾಕೆ ಹುಡ್ಕೊಂಡು ಹೋಗ್ತಾ ಇದ್ಲು ಅಂದರೆ, ಅವಳು ನೋಡಲಿಕ್ಕೇನು ಸುರೂಪಿಯೂ ಅಲ್ಲ, ಸದ್ಗುಣಿಯೂ ಅಲ್ಲ. ಹಾಗೆ ಗಂಡು ಸಿಗೋದೇ ಕಷ್ಟ ಆಗ್ಬಿಟ್ಟಿತ್ತು. ಅವ್ರ ಅಪ್ಪಂಗೆ ಅದೊಂದು ಸಮಸ್ಯೆ, ನನ್ನ ಮಗಳಿಗೊಂದು ಒಳ್ಳೆ ಗಂಡು ಬೇಕು, ಒಳ್ಳೆ ಗಂಡು ಬೇಕು. ಸರಿ, ಏನು ಮಾಡೋದು? ಕೊನೆಗೆ ನಾರದ್ರನ್ನ ಕೇಳಿದ್ನಂತ ಅವನು ಚಂಡವೇಗ. ಅಲ್ಲ, ನೀವಾದರೂ ಮದುವೆ ಆಗ್ಬೋದಲ್ಲ. ನಾರದ್ರಂದ, ಅಯ್ಯೋ ನಾನು ಮದುವೆ ಆಗಲ್ಲಪ್ಪ, ನಂಗೆ ಮದುವೆಗಿದ್ವೇ ಬರೋಲ್ಲ. ಯಾಕೆ? ನನ್ನ ಬರೀ ಟ್ರಾವ್ಲಿಂಗೇ, ಮದುವೆ ಮಾಡ್ಕೊಳ್ಳೋ ಉದ್ದೇಶವೇ ಮನೇಲಿರೋದು ಅಂತ. ಮಗ ತುಂಬ ಹೊರಗೆ ಹೋಗ್ತಾ ಇದ್ರೆ ಅಪ್ಪ ಅಮ್ಮ ಒಂದು ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತಾನೆ. ಸರಿ ಹೋಗಲ್ಲ ಮಗ, ಸರಿ ಹೋಗ್ಬಿಡ್ತಾನೆ ಅಲ್ವಾ? ಹಂಗೆ ಅವಂದನ್ನು ನಾರದ್ರು, ಇಲ್ಲ ನಾನು ಮದುವೆ ಮಾಡ್ಕೊಳ್ಳೋಲ್ಲ. ಹಾಗಾದರೂ ಒಳ್ಳೆ ಹುಡುಗನ ಹೇಳಿ ನೋಡು, ಒಬ್ಬ ಇದ್ದಾನೆ. ನಾರದ್ರು ಹೇಳಿದ್ರಂತೆ, ನೋಡಿ ಇಲ್ಲಿ ಭಯ ಅನ್ನುವ ಒಬ್ಬ ಯವನ ರಾಜ ಇದ್ದಾನೆ, ಅವನ ಹತ್ರ ಹೋಗ್ರಿ. ಅವನು ತನ್ನ ಅಣ್ಣನಾದ ಪ್ರಜ್ವಾರ ಅನ್ನುವವನ ಜೊತೆ ಇವಳನ್ನು ಮದುವೆ ಮಾಡಿಸಿದ್ದಾನೆ. ಮದುವೆ ಮಾಡಿಸಿದರೆ ಆ ಪ್ರಜ್ವಾರ ಮತ್ತು ಜರ ಅನ್ನುವ ಆ ದಂಪತಿಗಳು ಅವರು ಈ ಪಟ್ಟಣಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 100 ವರ್ಷ ಕಳೀತು. ಇವರ ದಾಳಿ ಬಹಳ ತೀವ್ರವಾಗಿ ಹೋಯಿತು. ಹೋದರೆ ಯುದ್ಧ ಮಾಡ್ತಾ 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 ರಾಜನಿಗೆ, ಪುರಂಜನನಿಗೆ ಶಕ್ತಿ ಕಮ್ಮಿ ಆಯಿತು. 5 ಹೆಡೆ ಸರ್ಪ ಪಟ್ಟಣವನ್ನು ಕಾಯ್ತಾ ಇತ್ತಲ್ಲ, ಅದು ಅಂದ್ಕೊಳ್ತು, ಇನ್ನು ನನ್ನ ಕೈಲಾಗಲ್ಲ, ನಾನು ಮುದಿಯಾಗಿಬಿಟ್ಟೆ, ಇನ್ನು ನಾನು ಹೊರಡ್ತೇನೆ ಅಂತ ಆ ಸರ್ಪ ಪಟ್ಟಣವನ್ನು ಬಿಟ್ಟು ಹೊರಟು ಬಿಟ್ಟರೆ ಪಟ್ಟಣ ನೆಲಸಮ ಆಯಿತು. ಭಯ ಅನ್ನುವ ಯವನ ರಾಜ ಸೀದ ಬಂದು ಪುರಂಜನನನ್ನು ದರ ಎಳ್ಕೊಂಡು ಹೋಗ್ಬಿಟ್ಟ. ಹಾಗೆ ಹೋಗುವ ಸಂದರ್ಭದಲ್ಲೂ ಈ ಪುರಂಜನಂಗೆ ತನ್ನ ಸ್ನೇಹಿತ ನೆನಪೇ ಆಗಲಿಲ್ಲ. ಹೆಂಡತಿನೇ ನೆನಪಿಸ್ಕೊಂಡ. ಅಯ್ಯೋ, ನಾನು ಹೋದ್ರೆ ಅವಳನ್ನು ಯಾರು ನೋಡ್ಕೊಳ್ಳೋದು, ಅವಳನ್ನು ಯಾರು ನೋಡ್ಕೊಳ್ಳೋದು. ಎಷ್ಟೋ ಸರ್ತಿ ಮನೇಲಿ ಯಾವ್ದಾದ್ರು ಪ್ರಾಣಿ ಸಾಕಿರ್ತೇವೆ, ಈ ಬೆಕ್ಕೋ ನಾಯಿ ಯಾರು ಸಾಕಿರ್ತಾರಲ್ಲ, ಊರಿಗೆ ಹೋಗ್ಬೇಕಾದ್ರೆ ಅದ್ರದೇ ಚಿಂತೆ. ತೀರ್ಥಯಾತ್ರೆಗೆ ಹೋಗ್ತಾ ಇರ್ತಾರೆ, ಬದ್ರಿ ಯಾತ್ರೆಗೆ ಹೋಗ್ಬೇಕು ಆಚಾರೆ, ಆದರೆ ಮನೇಲಿಟ್ಟಿರೋ ನಾಯಿ ಮರಿನ ಯಾರು ನೋಡ್ಕೊಳ್ಳೋದು, ಬೆಕ್ಕಿನ ಮರಿನ ಯಾರು ನೋಡ್ಕೊಳ್ಳೋದು, ಮನೇಲಿರೋ ಗಿಣಿಗೆ ಯಾರು ಊಟ ಹಾಕೋದು, ಪಾರಿವಾಳಕ್ಕೆ ಯಾರು, ಇವೇ ಯೋಚನೆ ಮಾಡ್ಕೊಂಡು ಹೋಗ್ತೇವೆ. ಅವ ಪುರಂಜನ ಸಾಯೋ ಸಮಯದಲ್ಲಿ ಹೆಂಡತಿನ ಚಿಂತೆ ಮಾಡ್ತಾ ಮಾಡ್ತಾ ಸತ್ತ. ಹೆಣ್ಣನ್ನು ಆಲೋಚನೆ ಮಾಡಿ ಸತ್ತದ್ದಕ್ಕೆ ಅವನು ಹೆಣ್ಣಾಗಿ ಹುಟ್ಟಿದ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಗೀತೆ. ಅವ ಹೆಣ್ಣಾಗಿ ಹುಟ್ಟಿದ. ವಿದರ್ಭ ದೇಶದ ರಾಜನ ಮಗಳಾಗಿ ವೈದರ್ಭಿ ಎನ್ನುವ ಹೆಸರಿನಿಂದ ಅವ ಹುಟ್ಟಿದ. ಈಕೆ ಪುರಂಜನಿ ಗಂಡನ್ ನೆನೆಸ್ತಾ ಸತ್ಲು. ಅವಳು ಗಂಡಾಗಿ ಹುಟ್ಟಿದ್ಲು. ಪಾಂಡ್ಯ ದೇಶದ ರಾಜಕುಮಾರನಾಗಿ ಮಲಯಧ್ವಜ ಅನ್ನುವ ಹೆಸರಿನಿಂದ ಹುಟ್ಟಿದ್ಲು. ಅಲ್ಲೂ ಅವರಿಬ್ಬರಿಗೆ ಮದುವೆ ಆಯಿತು. ಮದುವೆ ಆದರೆ ಅಲ್ಲೂ ಅವನು ಪಾಂಡ್ಯ ದೇಶದ ರಾಜ ಏನಿದ್ದ, ಅವನು ಮಲಯಧ್ವಜ, ಅವನು ತನ್ನ ವಾನಪ್ರಸ್ಥ ಎಲ್ಲ ಸಂಸಾರ ಎಲ್ಲ ನಡೆಸಿದ್ರು. ವಾನಪ್ರಸ್ಥಾಶ್ರಮಕ್ಕೆ ಹೋದರು, ಅಲ್ಲ ಅವನು ದೇಹತ್ಯಾಗ ಮಾಡಿದ್ರೆ ಈಕೆ ವೈದರ್ಭಿ ಇದ್ದಾಳಲ್ಲ, ಅವಳು ಗೊಳೋ ಅಂತ ಅಳ್ಳಿಕ್ಕೆ ಶುರು ಮಾಡಿದ್ಲು. ತಾನು ಸಹಗಮನ ಮಾಡ್ತೇನೆ ಅಂತ ಹೊರಟ್ರೆ ಆ ಅವಿಜ್ಞಾತ ಅನ್ನುವ ಸ್ನೇಹಿತ ಇದ್ದಾನಲ್ಲ, ಅವನು ತಾನು ಬಂದವನಂದ, ನೋಡು ನೀನು ಹೆಣ್ಣಲ್ಲ, ನೀನು ನಾನು ಇಬ್ಬರು ಹಂಸಗಳು, ಮಾನಸ ಸರೋವರದಲ್ಲಿ ಸುಖವಾಗಿ ವಿಹಾರ ಮಾಡ್ಕೊಂಡಿದ್ವಿ, ನನ್ನನ್ನು ಮರ್ತು ಇಲ್ಲೆಲ್ಲೋ ಬಂದು ಇದ್ಯಾವುದ್ರಲ್ಲೋ ಸಿಕ್ಕಾಕ್ಕೊಂಡಿದೆಯಲ್ಲ, ಇನ್ನಾದರೂ ನನ್ನನ್ನು ನೆನೆಸ್ಕೋ ಅಂತ ಹೇಳಿ ಹೋದ ಅಂತ ನಾರದರು ಕಥೆ ಹೇಳಿದರು. ಹೇಳಿಬಿಟ್ಟಂತಾರೆ, ಇದು ಯಾವುದೋ ಕಾಲ್ಪನಿಕ ಕಥೆ ಅಲ್ಲ. ಪುರಂಜನ ಅಂದರೆ ಜೀವ, ಅವನಿಗೆ ಸಿಕ್ಕ 9 ದ್ವಾರದ ಪಟ್ಟಣ ಅಂದರೆ ಈ ದೇಹ, ಇದರಲ್ಲಿದ್ದಂತಹ ಪುರಂಜನಿ ಅಂದರೆ ಮನಸ್ಸು, ಬುದ್ಧಿ. ಈ ದೇಹಕ್ಕೆ ಕಾವಲಾಗಿ ನಿಂತ 5 ಹೆಡೆಯ ಸರ್ಪಗಳು ಅಂದರೆ ಪಂಚಪ್ರಾಣರು. ಇವರೆಲ್ಲ ಇರೋದ್ರಿಂದ ಈ ದೇಹ ಚೆನ್ನಾಗಿದೆ ಅಂದ್ಕೊಂಡು ಜೀವ ಬುದ್ಧಿ ಜೊತೆ ಸಂಸಾರ ಮಾಡಿಕೊಂಡು, ಅಂದರೆ ಮನಸ್ಸು ಹೇಳ್ದಂಗೆ ಕೇಳಿಕೊಂಡು, ನಂಗೆ ಏನು ಅನ್ಸತ್ತೋ ಅದೇ ಮಾಡ್ತೀನಿ, ಶಾಸ್ತ್ರ ಗೀಸ್ತ್ರ ಎಲ್ಲ ಯಾರು ನೋಡ್ತಾರೆ, ನಂಗೆ ಅನ್ನಿಸ್ತು ನಾ ಮಾಡಿದೆ ಅಂತಂದುಕೊಂಡು ಜೀವ ಸುಖವಾಗಿದ್ದೇನೆ ಅನ್ನೋ ಭ್ರಾಂತಿಯಲ್ಲಿರ್ತಾನೆ. ಪಕ್ಕದೂರಲ್ಲಿದ್ದ ಚಂಡವೇಗ ಅನ್ನುವ ಗಂಧರ್ವ ಅಂದರೆ ಯಾರು? ಕಾಲ ಚಂಡವೇಗ, ವೆರಿ ಫಾಸ್ಟ್ ಅಲ್ವಾ? ಗೊತ್ತೇ ಆಗಲ್ಲ. ಈಗಿನ್ನೂ ಬೆಂಗಳೂರಲ್ಲಿ ಬಸ್ ಹತ್ತದಂಗಿದೆ, ಆಗಲೇ ಮೈಸೂರಿನ ಬಸ್ ಹತ್ತೋ ಟೈಮ್ ಬಂದ್ಬಿಟ್ಟಿದೆ. ಕಾಲದ ವೇಗವನ್ನು ಯಾರೂ ನೋಡಲಿಕ್ಕಾಗೋಲ್ಲ, ಗುರ್ತಿಗೆ ಸಿಗೋಲ್ಲ. ಚಂಡವೇಗ ಅಂದರೆ ಕಾಲ. ಅವನ 720 ಸೈನಿಕರು, 360 ಗಂಡು ಸೈನಿಕರು ಗಂಧರ್ವರು, 360 ಗಂಧರ್ವಿಯರು ಅಂದರೆ ಹಗಲು ಮತ್ತು ರಾತ್ರಿಯ ಅಭಿಮಾನಿ ದೇವತೆಗಳು.
ಅವರು ಒಬ್ಬರಾದ ಮೇಲೆ ಒಬ್ಬರು ಈ ದೇಹವನ್ನು ಸೂರೆಗೊಳ್ತಾರೆ. ಹೌದಾ, ನಮಗೆ ಅನುಭವಕ್ಕೆ ಬರುತ್ತೆ. 5 ವರ್ಷ ಕೊರೋನಾ ಬರೋಕ್ಕೆ ಮುಂಚೆ ಹೆಂಗಿದ್ದೆ ಆಚಾರ್ಯ, ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು. ಈಗ ಅಷ್ಟಿಲ್ಲ. ಅವಾಗೆಲ್ಲ ನಾವೆಲ್ಲ ವಯಸ್ಸಾದ ಮೇಲೆ ನಮ್ಗೆ ಹೇಳ್ಕೊಳಕ್ಕಿರೋ ಕಥೆ ಅದೊಂದೇ. ನಾವು ವಯಸ್ಸಲ್ಲಿದ್ದಾಗ ಹೆಂಗಿದ್ವಿ ಗೊತ್ತಾ? ಯಾರು ಕೇಳ್ತಾರೆ ನಮ್ಮನ್ನ? ಅವಾಗ ಯಾರೂ ಕೇಳಲ್ಲ. ನಮಗೆ ವಯಸ್ಸಾಗೋದು ನಮಗೆ ಗೊತ್ತೇ ಆಗೋಲ್ಲ. 720 ಮಂದಿ ಒಬ್ಬರಾದ ಮೇಲೆ ಒಬ್ಬರು ನಮ್ಮ ಮೇಲೆ ದಾಳಿ ಮಾಡ್ತಾನೇ ಇದ್ದಾರೆ ಈ ಪಟ್ಟಣದ ಮೇಲೆ. ಅವನ ಮಗಳು ಜರ ಅಂದರೆ ಏನು? ಮುಪ್ಪು ಅಂತ ಅರ್ಥ. ಅವನ ಗಂಡ ಪ್ರಜ್ವಾರ ಅಂದರೆ ದೇಹಕ್ಕೆ ಬರುವ ರೋಗ ಅಂತ ಅರ್ಥ. ಆ ಪ್ರಜ್ವಾರನ್ ತಮ್ಮ ಭಯ ಅಂದರೆ ನಮ್ಗಾಗೋ ಭಯ ಅಂತ ಅರ್ಥ. ಕೊನೆಗಾಲದಲ್ಲಿ ನಮ್ಮನ್ನು ತಿಂದು ಹಾಕೋದೇನು? ಭಯ. ಎಷ್ಟೋ ಬಾರಿ ನಮಗೆ ಆಸ್ಪತ್ರೆಗೆ ಹೋಗಬೇಕಲ್ಲ ಅನ್ನೋ ಭಯಕ್ಕೆ ಪ್ರಾಣ ಹೋಗ್ಬಿಡುತ್ತೆ. ಒಂದೊಂದಾಗಿ ಫಸ್ಟ್ ನಮಗೆ ಮುಪ್ಪು ಬರುತ್ತೆ. ಮುಪ್ಪು ಬರ್ತಿದ್ದಂಗೆ ಅದರ ಹಿಂದೆ ಒಂದೊಂದಾಗಿ ರೋಗ ಬರುತ್ತೆ. ಡಾಕ್ಟ್ರ್ ಹತ್ರ ಹೋದರೆ ಹೇಳ್ತಾರೆ, ನೀವು ಈ ಮಾತ್ರೆ ತಗೊಳ್ಳದೇ ಇದ್ದರೆ ಕಷ್ಟ ಇದೆ ಅಂತ. ಆವಾಗ ಭಯನೂ ಜೊತೆಗೆ ಬಂದ್ಬಿಡು. ಈ 3 ನಮ್ಮ ದೇಹಕ್ಕೆ ಬಂತು ಅಂದರೆ, ಒಂದು ಭಯ, ಒಂದು ಮುಪ್ಪು, ಒಂದು ರೋಗ, ಈ 3 ನಮ್ಮ ದೇಹಕ್ಕೆ ಈ ಪಟ್ಟಣದ ಮೇಲೆ ದಾಳಿ ಮಾಡ್ತು ಅಂದರೆ ಒಳಗಿರುವ 5 ಹೆಡೆಯ ಸರ್ಪ ಅನ್ನತ್ತೆ, ಇನ್ ಸಾಕು, ಟಾಟಾ ಬಾಯ್ ಬಾಯ್. ಆ ಪಂಚಪ್ರಾಣ ದೇಹದಿಂದ ಹೊರಡಿತು. ದೇಹದಿಂದ ಪ್ರಾಣ ಹೊರಟ್ರೇನಾಯಿತು? ದೇಹ ಕುಸಿದು ಬಿತ್ತು. ಜೀವ ತಾನು ಹೊರಟೇ ಬಿಡಬೇಕು. ಜೀವ ನಿಲ್ಲೋ ಆಗಿಲ್ಲ, ಎಲ್ಲೇ ನಿಲ್ಲಿಕ್ಕೆ ಬರೋಲ್ಲ ಜೀವ. ಅವಿಜ್ಞಾತ ಅನ್ನುವ ಸಖ ಅಂದರೆ ಯಾರು ಗೊತ್ತೋ? ಅದೇ ದೇವರು. ಅವನಿಗೆ ಹೆಸರು ಅವಿಜ್ಞಾತ ಅಂತ. ಯಾಕೆ ಅಂದರೆ ಅವನು ಯಾವಾಗಲೂ ನಮ್ಮ ಜೊತೆನೇ ಇರ್ತಾನೆ, ಆದರೂ ನಮಗೆ ಅವನ ಬಗ್ಗೆ ಗೊತ್ತೇ ಇರೋಲ್ಲ. ದಾಸರು ಹೇಳುವಾಗ ಕಣ್ಣಿಗೆ ಎವೆಯಂದದಲ್ಲಿ ಇಂದ್ರು ಜಗನ್ನಾಥ ದಾಸರು. ಕಣ್ಣಿನ ರೆಪ್ಪೆ ಕಣ್ಣನ್ನು ಹೇಗೆ ಸಂರಕ್ಷಣೆ ಮಾಡುತ್ತೋ ದೇವರು ನಮ್ಮನ್ನು ಹಾಗೇ ಸಂರಕ್ಷಣೆ ಮಾಡ್ತಾನೆ. ಆದರೆ ನಮಗೆ ರೆಪ್ಪೆ ಪ್ರಾಮುಖ್ಯತೆ ಗೊತ್ತೇ ಆಗಲ್ರಿ. ಯಾಕೆ ಅಂದರೆ ನೋಡಿ, ನಮಗೆ ಇಲ್ಲಿ ನೋವು ಆದರೆ ನಾವು ಈ ಕೈಯನ್ನು ಹೀಗೆ ಮೇಲೆತ್ತಿ ಹೀಗೆ ಉಜ್ಕೋಬೇಕು, ಗೊತ್ತಾಗತ್ತೆ ನಮಗೆ. ಆದರೆ ಕಣ್ಣಿನ ರೆಪ್ಪೆ ಕಣ್ಣನ್ನು ಹೆಂಗೆ ಸಂರಕ್ಷಣೆ ಮಾಡುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಕಣ್ಣು ಎಷ್ಟು ಸೂಕ್ಷ್ಮ ಅಂದರೆ, ಜೋರಾಗಿ ಗಾಳಿ ಬಂದರೆ ನೀರು ಬರುತ್ತೆ ಕಣ್ಣಲ್ಲಿ. ಕಣ್ಣನ್ನು ತೇ ಆಗಲ್ಲ, ರೆಪ್ಪೆ ಮುಚ್ಚು ಅಂತ ಹೀಗೆ ಇಟ್ಕೊಳ್ಳಿ ಒಂದು 10 ನಿಮಿಷ, ನಮಗೆ ಗೊತ್ತಾಗ್ಬಿಡುತ್ತೆ. ಕಣ್ಣನ್ನು ತೇ ಏನ ರೆಪ್ಪೆ ಮುಚ್ಚು, ಮುಚ್ಚು ಅನ್ನತ್ತೆ. ಈ ಕಣ್ಣು ಸಂರಕ್ಷಿತವಾದ್ದೇ ರೆಪ್ಪೆಯಿಂದ, ಆದರೆ ರೆಪ್ಪೆ ಬಗ್ಗೆ ಕಣ್ಣಿಗೆ ಗೊತ್ತೇ ಆಗಲ್ಲ. ಹಾಗೆ ನಾವಿರೋದೇ ದೇವರಿಂದ, ಆದರೆ ದೇವರ ಬಗ್ಗೆ ನಮಗೆ ಗೊತ್ತಿದೆಯಾ? ಗೊತ್ತೇ ಇಲ್ಲ. ಅಂತಹ ದೇವರು ಅವಿಜ್ಞಾತ ಸಖ ಬಂದು ಹೇಳಿದ್ದು ಅದನ್ನೇ. ನಾನು ನೀನು ಒಟ್ಟಿಗೆ ಇದ್ವಿ, ನೀ ಚೆನ್ನಾಗಿದ್ದಿ. ನೀನು ನನ್ನನ್ನು ಬಿಟ್ಟು ಪುರಂಜನಿ ಹಿಂದೆ ಹೋದಿ, ದೇವರನ್ನು ಬಿಟ್ಟು ಮನಸ್ಸು ಹೇಳ್ದ ಹಾಗೆ ಸ್ವೇಚ್ಛಾ ಪ್ರವೃತ್ತಿಯನ್ನು ಮಾಡ್ಕೊಂಡು ಹೊರಟದ್ದಕ್ಕೆ ಈ ಎಲ್ಲ ಕಷ್ಟಗಳು. ನೀನು ಈಗಲೂ ನನ್ನ ಜೊತೆ ಬಾ, ನನ್ನನ್ನು ನೆನೆಸ್ಕೋ, ಈ ಯಾವ ತಾಪತ್ರಯ ನಿಂಗೆ ಬರೋಲ್ಲ ಅಂತ ಭಗವಂತ ಆಗಾಗ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು. ನೀನು ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತಿ ಮಾಡು, ನನ್ನನ್ನು ಕುರಿತು ಹೋಮ ಮಾಡು, ನಂಗೆ ಆಗಾಗ ನಮಸ್ಕಾರ ಮಾಡು. ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನಿ ಪ್ರಿಯೋಸಿಮೆ. ಹಾಗಾದರೆ ನೀನು ನನ್ನನ್ನೇ ತಲುಪಿಕೊಳ್ಳಬಹುದು, ಯಾವ ತಾಪತ್ರಯಗಳಿಗೂ ನಿಂಗೆ ಅವಕಾಶ ಇಲ್ಲ ಅಂತ ಹೀಗೆ ಹೇಳ್ತಾನೆ ಅಂತ ಹೀಗೆ ಆ ಪುರಂಜನನ ಕಥೆಯನ್ನು ತಾವು ನಿರೂಪಣೆ ಮಾಡ್ತಾ, ಇವನು ಪ್ರಾಚೀನ ಬರ್ಹಿ ರಾಜ ಇದ್ದ. ಇವನಿಗೆ 10 ಮಂದಿ ಮಕ್ಕಳಿದ್ದಾರೆ. ಆ 10 ಮಂದಿ ಮಕ್ಕಳ ಹೆಸರು ಪ್ರಚೇತಸರು ಅಂತ ಅವರ ಹೆಸರು. ಅವರು ತಾವು ಹೋಗಿ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡಿದ್ದಾರೆ. ಒಲಿಸಿಕೊಂಡು ಅವರು ಮಾರಿಷೆ ಅನ್ನುವಂಥ ಹೆಣ್ಣನ್ನು ಮದುವೆಯಾಗಿದ್ದಾರೆ. ಮದುವೆಯಾಗಿ ಅವರು 12 ಲಕ್ಷ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ರಾಜ್ಯಭಾರವನ್ನು ತಾವು ಮಾಡಿದ್ದಾರೆ. ಮಾಡಿ ತಾವಾಮೇಲೆ ತಮ್ಮ ಮಕ್ಕಳ ರಕ್ಷಣೆಯಲ್ಲಿ ಈ 10 ಮಂದಿ ಪ್ರಚೇತಸರಿಗೆ ಮಾರಿಷೆಯಲ್ಲಿ ಪುನಃ ದಕ್ಷ ಪ್ರಜಾಪತಿಯೇ ಹುಟ್ಟಿದ್ದಂತೆ. ಈ ದಕ್ಷ ಪ್ರಜಾಪತಿ ಆ ಜನ್ಮದಲ್ಲಿಯೂ ಅವನಿಗೆ ದಕ್ಷ ಅಂತಲೇ ಹೆಸರು. ಆ ದಕ್ಷ ಪ್ರಜಾಪತಿಯ ರಕ್ಷಣೆಯಲ್ಲಿ ತನ್ನ ಮಕ್ಕಳನ್ನು, ತನ್ನ ಹೆಂಡತಿಯನ್ನು ಇರಿಸಿ ತಾವು ತಪಸ್ಸು ಮಾಡಲಿಕ್ಕೆ ಹೊರಟರು. ತಪಸ್ಸು ಮಾಡಿ ತಾವು ಭಗವಂತನ ಉತ್ತಮವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೀಗೆ ಈ ಸ್ಕಂಧ ಮುಗಿಸ್ತಾ ಮುಂದಿನ ಸ್ಕಂದವನ್ನು ಒಂಚೂರು ಹೇಳ್ತೇನೆ. ಪ್ರಾಯ ಇನ್ನೊಂದು 10 ನಿಮಿಷಗಳ ಸಮಯ ಇದೆ ಅಂತ ಭಾವಿಸಿದ್ದೇನೆ. ಅಲ್ಲಿ ಮುಂದಿನ ಸ್ಕಂದದಲ್ಲಿ ಪ್ರಿಯವ್ರತರ ಕಥೆ, ಇಲ್ಲಿ ಉತ್ತಾನಪಾದರ ಕಥೆಯನ್ನು ಹೇಳ್ತಲ್ಲ ಭಾಗವತ, ಅಲ್ಲಿ ಪ್ರಿಯವ್ರತ ಮಹಾರಾಜರ ಕಥೆಯನ್ನು ತಾನು ಹೇಳುತ್ತೆ. ಆ ಪ್ರಿಯವ್ರತ ಮಹಾರಾಜ ತಾನೇನು ಮಾಡಿದ್ದಾನೆ,
ಅವರಪ್ಪ ಅಂದರು ಸ್ವಯಂಭೂಮನುಗಳು, ಮದುವೆ ಗಿದುವೆ ಆಗಿ ಸಂಸಾರ ಮಾಡಪ್ಪ, ಪ್ರಜಾ ಸಂತತಿಯನ್ನು ಅಭಿವೃದ್ಧಿ ಮಾಡು. ಅವರಂದರು, ಇಲ್ಲ ನಾನು ಸ್ವಾಮಿಗಳಾಗ್ತೀನಿ ಅಂದರು. ಇಲ್ಲ, ನನಗೆ ಸಂಸಾರ ಬೇಡ, ನನಗೆ ವೈರಾಗ್ಯ ಬಂದಿದೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ ಸ್ವಯಂಭೂಮನುಗಳಿಗೆ. ಅವರು ತಮ್ಮ ತಂದೆಯನ್ನು ನೆನಪಿಸ್ಕೊಂಡ್ರು, ಬ್ರಹ್ಮದೇವರನ್ನೇ ನೆನಪಿಸ್ಕೊಂಡ್ರು. ನೀವೇ ಬಂದು ತಿದ್ದಬೇಕು ಇವನ್ನ. ಬ್ರಹ್ಮದೇವರು ಬಂದು ಅಂತಾರೆ, ನೋಡು ಪ್ರಿಯವ್ರತ, ಎಲ್ಲರಿಗೂ ಭಗವಂತ ಅವರವರ ಡ್ಯೂಟಿ ಕೊಟ್ಟಿದ್ದಾನೆ. ನನ್ನ ಕರ್ತವ್ಯವನ್ನು ನಾನು ಸರಿ ಮಾಡೋದೇ ದೇವರ ಪೂಜೆ. ಎಲ್ಲರೂ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅಂತ ಹೋದರೆ ಆಫೀಸ್ ಏನಾಗಬೇಡ. ಅವರವ್ರ ಕೆಲಸವನ್ನು ಮಾಡ್ತಾ ಇರಬೇಕು. ಅವರವ್ರ ಕೆಲಸ ಮಾಡ್ತಾ ಇದ್ದರೆ ಜಗತ್ತು ಕ್ಷೇಮವಾಗಿರುತ್ತೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಹಾಗಾಗಿ ನೀನು ನಿನಗೆ ವಿಹಿತವಾದ ಕೆಲಸ ಏನಿದೆ ಅದನ್ನು ಮಾಡು ಅಂತ ಹೀಗವರು ಆದೇಶ ಮಾಡಿದ್ದಾರೆ. ಅವರ ಆದೇಶಕ್ಕೆ ತಲೆಬಾಗಿ ಪ್ರಿಯವ್ರತ ಹಾಗೇ ಆಗಲಿ ಅಂಥೇಳಿ ತಾನು ಆ ಎಲ್ಲ ರಾಜ್ಯದ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಆ ರಾಜ್ಯಾಧಿಕಾರವನ್ನು ತಗೊಂಡ ಪ್ರಿಯವ್ರತ ಎಷ್ಟು ಅದ್ಭುತವಾದ ಕೆಲಸವನ್ನು ತಾವು ಮಾಡಿದ್ದಾರೆ ಅಂದರೆ ಭಾಗವತ ಉಲ್ಲೇಖ ಮಾಡುತ್ತೆ. ಅವರು ಯೋಚನೆ ಮಾಡಿದ್ರಂತೆ, ಈ ಸೂರ್ಯ ಒಂದು ಹೊತ್ತಿಗೆ ಒಂದು ಜಾಗವನ್ನು ಮಾತ್ರ ತಾನು ಬೆಳಗುತ್ತಾನೆ, ಇನ್ನೊಂದು ಜಾಗ ಕತ್ಲಿರುತ್ತಲ್ಲ, ಇನ್ನೊಂದು ಅರ್ಧ ಭಾಗ. ಹಾಗಾದರೆ ಏನು ಮಾಡಬೇಕು? ಯಾವದವ ಭಾಸಯತಿ ಸುರಗಿರಿ ಮನು ಪರಿಕ್ರಾಮನ್ ಭಗವಾನ್ ಆದಿತ್ಯ ವಸುಧಾತಲಂ ಅರ್ಧೇನೈವ ಪ್ರತಪತಿ ಅರ್ಧೇನೈವ ಆಚ್ಛಾದಯತಿ. ಇದು ಗದ್ಯಮಯವಾದ ಸ್ಕಂಧ. ಅಲ್ಲಿ ಹೇಳ್ತಾ ಸೂರ್ಯ ಅರ್ಧ ಬೆಳಗ್ತಾನೆ, ಅರ್ಧ ತಾನು ಮುಚ್ತಾನೆ. ಅವರು ಯೋಚನೆ ಮಾಡಿದರು, ಇನ್ನರ್ಧ ನಾನು ಬೆಳಗುತ್ತೀನಿ ಅಂತ ಹೊರಟ್ರು. ದೊಡ್ಡದೊಂದು ರಥವನ್ನು ನಿರ್ಮಾಣ ಮಾಡಿಕೊಂಡ್ರು. ಆ ರಥದಲ್ಲಿ ಕೂತರು. ಸೂರ್ಯನಷ್ಟೇ ವೇಗವಾಗಿ ಸೂರ್ಯನಿಗೆ ವಿರುದ್ಧವಾಗಿ ತಾವು ತಿರುಗಲಿಕ್ಕೆ ಶುರು ಮಾಡಿದರು. ಅವರು ತಿರುಗುವಾಗ ಆ ರಥದ ಚಕ್ರದಿಂದ ಏನು ಗುಂಡಿ ಆಯ್ತಲ್ಲ, ಅದೇ ಸಪ್ತದ್ವೀಪಗಳು ಸಪ್ತ ಸಮುದ್ರಗಳು ಆದವು ಅಂತ. ಅಂದರೆ ಮುಂಚೆಯೇ ಇತ್ತು, ಸಪ್ತದ್ವೀಪಗಳು ಇದ್ವು, ಸಪ್ತ ಸಮುದ್ರಗಳು ಇದ್ವು. ಆದರೆ ಆ ಸಮುದ್ರದ ದಿಕ್ಕಿನಲ್ಲಿ ಅವರು ಸಂಚಾರ ಮಾಡುವಾಗ ರಥದ ಚಕ್ರದ ಹೊಡೆತಕ್ಕೆ ಆ ಸಮುದ್ರ ಮತ್ತಷ್ಟು ದೊಡ್ಡದಾಯ್ತು. ಇಷ್ಟು ಅದ್ಭುತವಾದ ರೀತಿಯಲ್ಲಿ ಅವರು ತಾವು ತಮ್ಮ ಇದನ್ನು ರಾಜ್ಯಭಾರವನ್ನು ನಡೆಸಿ ಅವರು ಏನು ಮಾಡಿದ್ದಾರೆ, ಮುಂದೆ ಅವರು ತಾವು ತಮ್ಮ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟಿದ್ದಾರೆ. ಅವರ ಮಕ್ಕಳು, ಪ್ರಿಯವ್ರತರ ಮಕ್ಕಳು ಆಗ್ನೇಧ್ರ ಅಂತ ಆತನ ಹೆಸರು. ಆತ ರಾಜ್ಯಭಾರವನ್ನು ಮಾಡಿ ಅವನ ಮಕ್ಕಳಾದವರು ನಾಭಿ ಅಂತ ಮಹಾರಾಜ. ಅವನಿಗೆ ಮೇರು ದೇವಿಯಲ್ಲಿ ಭಗವಂತ ಸ್ವಯಂ ತಾನು ಋಷಭ ಅನ್ನುವ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಈ ಋಷಭ ನಾಮಕ ಭಗವಂತನಿಗೆ 100 ಮಂದಿ ಮಕ್ಕಳಿದ್ದಾರೆ. ಜಯಂತೀ ದೇವಿ ಅಂತ ಹೆಂಡತಿಯ ಹೆಸರು. ಆಕೆಯಲ್ಲಿ 100 ಮಂದಿ ಮಕ್ಕಳನ್ನು ಪಡೆದಿದ್ದಾರೆ. ಆ ಮಕ್ಕಳ ಹೆಸರು 100 ಮಂದಿ. ಅದರಲ್ಲಿ ಹಿರಿಯವನೇ ಭರತ. ಆ ಹಿರಿಯವ ತಾನು ಭರತ. ಅವನಿಗೆ ರಾಜ್ಯವನ್ನು ಕೊಟ್ಟರು. ಎಷ್ಟು ಚೆನ್ನಾಗಿದೆ ಅಂದರೆ, ಅವರು ತಾವು ರಾಜ್ಯವನ್ನು ಕೊಡುವಾಗ ಮಕ್ಕಳಿಗೆ ಉಪದೇಶ ಮಾಡಿದ್ರಂತೆ. ರಾಜ್ಯಾಧಿಕಾರ ಸಿಕ್ಕ ತಕ್ಷಣ, ಅಧಿಕಾರ ಸಿಕ್ಕರೆ ಸಾಮಾನ್ಯ ತಲೆ ಮೇಲೆ ಕೋಡು ಬೆಳೆಯುತ್ತೆ, 2 ಕಾಣಿಸಲ್ವಲ್ಲ ಆಚಾರ್ಯ ಅನ್ಬೇಡಿ, ಅದು ತಲೆ ಮೇಲೆ ಕಾಣಲ್ಲ, ಮಾತಲ್ಲಿ ಕಾಣುತ್ತೆ. ಆ ಕೋಡು ತಲೆ ಮೇಲೆ ಬೆಳೆಯತ್ತಲ್ಲ, ಮಗಂಗೆ ಉಪದೇಶ ಕೊಟ್ಟಿದ್ದಾರೆ. ನೋಡಿ, ದೇವರು ಭೂಮಿಯಲ್ಲಿ ಅವತಾರ ಮಾಡಿದಾಗ ತಂದೆ ಕರ್ತವ್ಯ ನಿಭಾಯಿಸಿದ್ದಾನೆ. ಮಕ್ಕಳನ್ನು ಕರೆದಂದ, ನೋಡ್ರಿ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಭಾಗವತದ ದೊಡ್ಡ ಉಪದೇಶ ಇದು. ಅವನಂತಾನೆ, ಯಾವತ್ತು ನೀವು ಯಾರನ್ನು ಹತ್ತಿರ ಇಟ್ಕೋಬೇಕು, ಯಾರನ್ನು ದೂರ ಇಡಬೇಕು. ಇದು ನಮಗೆ ಹೇಳ್ತಾ ಇರೋದು ಉಪದೇಶ. ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಯಾರು ಒಳ್ಳೆ ವ್ಯಕ್ತಿಗಳು ಅವರನ್ನು ಹತ್ತಿರ ಇಟ್ಕೊಳ್ಬೇಕು. ಸಜ್ಜನರ ಸಹವಾಸದಲ್ಲಿದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ದುರ್ಜನರ ಸಹವಾಸದಲ್ಲಿ, ಕೆಟ್ಟ ಬುದ್ಧಿಯವರ ಸಹವಾಸದಲ್ಲಿ ನಾವಿದ್ದೇವೆ, ನಮ್ಮ ಜೀವನ ಹಾಳಾಗೋಯ್ತು. ಸಹವಾಸದಿಂದ, ಕನ್ನಡದ ಗಾದೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ. ಸನ್ಯಾಸಿ ಅಂದರೆ ಎಲ್ಲವನ್ನೂ ಬಿಟ್ಟವ. ಕೆಟ್ಟ ಸಹವಾಸ ಒಂದಿಟ್ಕೊಂಡ್ರೆ ಸಾಕು, ಕೆಟ್ಟು ಹೋಗ್ಬಿಡ್ತಾನೆ, ಬೇರೆ ಯಾವುದೂ ಬೇಕಿಲ್ಲ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯವರನ್ನ ಜೊತೆ ಇಟ್ಕೊಂಡಿರ್ಬೇಕು, ಕೆಟ್ಟವರ ಜೊತೆಯಲ್ಲಿರಬಾರ್ದು. ಎಂಥ ಒಳ್ಳೆಯ ತಿನ್ನೋ ಪದಾರ್ಥ ಆದರೂ ತಿಪ್ಪೆ ಗುಂಡಿ ಮಧ್ಯೆ ಬಿದ್ದಿದ್ರೆ ಅದು ಕಸಾನೇ. ಫ್ರೆಶ್ ಆಗಿದೆಯಪ್ಪ ಆ್ಯಪಲ್ಲು, ಎತ್ಕೋ ಅಂತ ಯಾರಂತಾರೆ? ಕಸ ಅದು. ಒಳ್ಳೆಯ ಪದಾರ್ಥವು ಕೆಟ್ಟ ಸಹವಾಸದಲ್ಲಿ ಇರಬಾರ್ದು ಅಂತ ಉಪದೇಶ ಮಾಡಿದ. ಭರತನಿಗೆ ರಾಜ್ಯಭಾರಕ್ಕೆ ಆದೇಶ ಮಾಡಿದ. ಭರತರು ತಾವು ಏವಂ ವರ್ಷಾಯುತ ಸಹಸ್ರ ಪರ್ಯಂತಾವಸಿತ ಕರ್ಮ ನಿರ್ವಾಣಾವಸರ ಅಧಿಭುಜ್ಯಮಾನಂ ಸ್ವತನಯೇಭ್ಯೋ ರಿಕ್ತಂ ಪಿತೃಪೈತಾಮಹಂ ಯಥಾಧಾನಂ ವಿಭಜ್ಯ
ಸ್ವಯಂ ಸಕಲ ಸಂಪ್ರತಿಪನ್ನಕೇತಾತ್ ಸ್ವನಿಕೇತಾತ್ ಪುಲಹಾಶ್ರಮಂ ಪ್ರವವ್ರಾಜ. ಭರತಮ ಚಕ್ರವರ್ತಿಗಳು ತಾವು ವರ್ಷ ಆಯುತ ಸಹಸ್ರಂ 1,00,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದರು. ಸಾಕು ಅಂತ ಅನ್ನಿಸ್ತು. ಮಕ್ಕಳಿಗೆಲ್ಲ ಆಸ್ತಿ ಹಂಚಿಕೊಟ್ರು. ತಾವು ಪುಲಹಾಶ್ರಮಕ್ಕೆ ಹೊರಟುಬಿಟ್ರು. ತಪಸ್ಸು ಮಾಡ್ತಾ ಕೂತರು. ಅಲ್ಲೊಂದು ಜಿಂಕೆ ಸಿಕ್ತ್ರಿ ಅವರಿಗೆ. ಚೆನ್ನಾಗಿ ತಪಸ್ಸು ಮಾಡ್ತಾ ಇದ್ರು. ತಾಯಿ ಜಿಂಕೆ ಮಗುವನ್ನು ನದಿಯಲ್ಲಿ ಪ್ರಸವಿಸಿ ತಾನು ಪ್ರಾಣ ಬಿಡ್ತು. ಆ ಜಿಂಕೆ ಎತ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡ್ರು. ಎಂಥ ದುರ್ದೈವ ಅಂದರೆ, ಅಪ್ಪ ಯಾರು ಅಂದರೆ ಸ್ವತಃ ದೇವರು. 1,00,000 ವರ್ಷ ರಾಜ್ಯಭಾರ ಮಾಡಿದ್ರು ನಂಗಿನ್ ಸಾಕು ಅಂತ ವಿರಕ್ತರಾಗಿ ಬಂದವರು ಜಿಂಕೆ ಮೋಹಕ್ಕೆ ಸಿಕ್ಕಾಕೊಂಡ್ಬಿಟ್ರು. ಎದ್ದಾಗ ಜಿಂಕೆ, ಮಲಗಿದಾಗ ಜಿಂಕೆ, ಕೂತಾಗ ಜಿಂಕೆ, ನಿಂತಾಗ ಜಿಂಕೆ, ದರ್ಭೆ ತರಕ್ಕೆ ಹೋದಾಗ ಜಿಂಕೆ, ಹೂ ಬಿಡ್ಸಕ್ಕೆ ಹೋದಾಗ ಜಿಂಕೆ, ಅಗ್ನಿಹೋತ್ರ ಮಾಡುವಾಗ ಜಿಂಕೆ, ಜಿಂಕೆ 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 ಅಂತ ಕೊನೆಗೆ ಮರಣಕಾಲ ಬಂತು. ಅಯ್ಯೋ ನಾನು ಸತ್ತು ಹೋದ್ರೆ ಈ ಜಿಂಕೆನ ಯಾರು ನೋಡ್ಕೊಳ್ಳೋರು ಅಂತ. ನೋಡಿ, ಇವರಿರೋದೇ ಕಾಡಲ್ಲಿ, ಅದು ಕಾಡಿನ ಪ್ರಾಣಿ, ಅದ್ರ ಪಾಡಿಗೆ ಅದು ಹೋಗುತ್ತೆ, ಬಿಡಬಹುದಿತ್ತಲ್ಲ, ಬಿಡಲಿಲ್ಲ. ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡಲ್ಲ ಅನ್ಲಿಕ್ಕೆ ಈ ಕಥೆ ಸಾಕ್ಷಿ. ಜಿಂಕೆ ಜಿಂಕೆ ಅಂದ್ಕೊಂಡು ಸತ್ರು, ಮುಂದಿನ ಜನ್ಮ ಜಿಂಕೆನೇ ಆಗ್ಬಿಟ್ರು. ಆದರೆ ನದೇವತೋಷಣಂ ವೃಥ ಅಂತ ಜಿಂಕೆ ಜನ್ಮದಲ್ಲಿ ಇದ್ದಾಗಲೂ ಅವರಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಅವ್ರು ಅಂದ್ಕೊಂಡ್ರು, ಥೂ ಎಂಥ ದುರ್ದೈವನಂದು, ಸಾಧನೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶ ಇದ್ದರೂ ಜಿಂಕೆ ಮೋಹದಲ್ಲಿ ಬಿದ್ದು ಹೋಗ್ಬಿಟ್ನಲ್ಲ ಅಂಥೇಳಿ ಅವರು ತಾವು ಜಿಂಕೆ ಆಗಿರುವಾಗ ಕಾಲಂಜರ ಪರ್ವತದಲ್ಲಿ ಅವರು ಹುಟ್ಟಿದ್ರು. ಸೀದಾ ಅಲ್ಲಿಂದ ಬಂದರು, ಗಂಡಕಿ ನದಿಯಲ್ಲಿ ಮುಳುಗಿ ತಮ್ಮ ದೇಹ ತ್ಯಾಗ ಮಾಡಿದರು. ವಾಪಸ್ ಅವರು ಒಂದು ಬ್ರಹ್ಮ ವಿಪ್ರ ಕುಲದಲ್ಲಿ ತಾವು ಹುಟ್ಟಿದ್ದಾರೆ. ಈ ಜನ್ಮದಲ್ಲಿ ಅವರು ಹುಟ್ಟಿದಾರಭ್ಯ ಡಿಸೈಡ್ ಮಾಡಿದರು, ನಾ ಬಾಯೇ ಬಿಡಬಾರದು ಅಂತ. ಮಾತು ಮನೆ ಕೆಡಿಸ್ತು ಅಂತ ಗಾದೆ ಸುಮ್ಮನೆ ಬಂದಿಲ್ಲ. ಅವರು ನಿಶ್ಚಯ ಮಾಡಿದರು, ನಾ ಬಾಯೇ ಬಿಡಬಾರದು ಅಂತ ಡಿಸೈಡ್. ಅವರ ತಂದೆಗೆ 2 ಹೆಂಡಂದರು. ಮೊದಲನೇ ಹೆಂಡತಿಲಿ 9 ಜನ ಮಕ್ಕಳು, ಈತ 2ನೇ ಹೆಂಡತಿ ಮಗ. ಸರಿ, ಅವ್ರ ತಂದೆ ಇರೋವರೆಗೂ ಬಹಳ ಪ್ರಯತ್ನ ಪಟ್ಟ ಇವನನ್ನು ಉದ್ಧಾರ ಮಾಡಲಿಕ್ಕೆ, ಏನಾರು ಮಾಡಬೇಕು ನನ್ನ ಮಗನ್ನ, ಬಾಯೇ ಬಿಡುವಲ್ಲ ಮಗ. ಸರಿ, ಅವರಪ್ಪ ಅಂದ್ಕೊಂಡ ಮುಂಜಿ ಮಾಡಿ ಜನವಾರ ಹಾಕಿದ್ರೆ ಗಾಯತ್ರಿ ಮಂತ್ರ ಹೇಳಿದ್ರಾದ್ರೂ ಬುದ್ಧಿ ಸರಿ ಆದೀತೇನೋ. ಅವ ಗಾಯತ್ರಿ ಮಂತ್ರನೂ ಹೇಳಿ ಇನ್ನೇನು ಮಾಡಬೇಕಾ. ಅಪ್ಪ ಕೊರಗಿ ಕೊರಗಿ ಸತ್ತ. ಅವು ತಂದೆ ಹೋದ ಮೇಲೆ ಮಕ್ಕಳು ಅಣ್ಣಂದ್ರೆಲ್ಲ ಯೋಚನೆ ಮಾಡಿದ್ರು, ಇವನೊಬ್ಬ ಇದ್ದಾನೆ, 9 ಜನಕ್ಕೆ ಬೇಯಿಸುವಾಗ ಇವನಿಗೊಂದು ಬೇಯಿಸೋಣ, ಉಳಿದಿದ್ದಾದರೂ ಕೊಡೋಣ ಅಂತ ನಿಶ್ಚಯ ಮಾಡಿದರು. ಅವ ಎಂಥ ವಿಚಿತ್ರದ ವ್ಯಕ್ತಿ ಅಂದರೆ ಜಡಭರತ ಅಂತಲೇ ಹೆಸರಂತ. ಜಡ ಏನಂದರೆ ದೇಹದ ಮೇಲೆ ಒಂದು ಚೂರು ಪರಿವೇ ಇಲ್ಲ, ಏನು ಕೊಟ್ಟರೂ ತಿನ್ನೋದು. ನಾವು ಹಾಗೆ ಇದ್ದೀವ್ರಿ, ಏನು ಕೊಟ್ಟರು ಸಿಕ್ಕಿದ್ದೆಲ್ಲ ತಿಂತೀವಿ. ಆದರೆ ಅವರು ಆ ಥರ ಅಲ್ಲ. ನಮಗೆ ರುಚಿಯಾಗಿರೋ ಸಿಕ್ಕಿದ್ದು ತಿಂತೀವಿ. ನಮಗೆ ಗೊತ್ತಿದೆ, ರಸ್ತೆ ಬದಿಲಿ ನಿಂತ್ಕೊಂಡು ಇಂಥದ್ದನ್ನು ತಿಂದರೆ ಇಂಥ ಕಾಯಿಲೆ ಬರುತ್ತೆ ಗೊತ್ತಿಲ್ವೇ. ಓ, ನಾವೆಲ್ಲ ಭಾರಿ ತಿಳ್ಕೊಂಡವರು, ಓದ್ಕೊಂಡವರು. ಅಂಗಡೀಲಿ ಸಿಗೋ ಇಂಥದ್ದು ತಿಂದರೆ ಇಂಥ ಸಮಸ್ಯೆ ಆಗುತ್ತೆ ಗೊತ್ತಿಲ್ವೇ. ಓ, ಗೊತ್ತಿದೆ, ನಮಗೆಲ್ಲ ಬೇಕಾದಷ್ಟು ಗೊತ್ತಿದೆ. ಆದರೂ ನಾಳೆ ಭಾನುವಾರ ಇದೆ, ಮನೇಲಿ ಯಾಕೆ ಅಡುಗೆ ಮಾಡ್ತೀಯಾ, ಹಿಂಗೆ ಹೊರಗೆ ಹೋಗಿ ಬಂದ್ಬೇಡ ಅಂತೀವಿ, ನಾವೇ ಅಂತೀವಿ. ಎಲ್ಲ ಗೊತ್ತಿದ್ದು ನಮ್ದು ಇದೊಂಥರ. ಆದರೆ ಅವ್ರದ್ದು ಹಾಗಲ್ಲ, ಜಡಭರತರದ್ದು ಹಾಗಲ್ಲ. ಅವರಿಗೆ ಇಂಥದ್ದೇ ಆಗಬೇಕು ಅಂತಿರಲಿಲ್ಲ. ಹಳಸಿದ್ದು ಓಕೆ, ತಂಗಳು ನಡೆಯುತ್ತೆ, ಕೊಳತೋಗಿದ್ದು ಆಯಿತು, ಹೊತ್ತಿದ್ದು ತಿಂತೀನಿ. ಅವರು ಬದುಕಲಿಕ್ಕೋಸ್ಕರ ತಿಂತಾ ಇದ್ರು, ನಾವೆಲ್ಲ ತಿನ್ನಕ್ಕೋಸ್ಕರ ಬದುಕ್ತಾ ಇರ್ತೀವಿ. ಹಾಗಾಗಿ ನೋಡಿ ಏನು ವಿಚಿತ್ರ. ಭಾಗವತ ಹೇಳುತ್ತೆ, ಅವರು ಭಾರಿ ದಷ್ಟಪುಷ್ಟವಾಗಿದ್ರಂತೆ. ನಾವು ಏನು ಅದು ತಿಂದರೆ ಹೊಟ್ಟೆಗಾಗಲ್ಲ, ಇದು ತಿಂದರೆ ಕಫ ಆಗುತ್ತೆ, ಅದು ತಿಂದರೆ ಹೀಟ್ ಆಗುತ್ತೆ. ಕೊನೆಗೆ ನಾವು ಏನು ತಿಂತೀವಿ ಅಂತ ಡಾಕ್ಟ್ರ್ ಹತ್ರ ಹೋಗಿ ಅಂದರೆ ಡಾಕ್ಟ್ರ್ ಅಂತಾರೆ ಅನ್ನ ತಿನ್ಕೂಡ್ದು ಅಂತ. ಚಿಕ್ಕವರಿದ್ದಾಗ ನಮಗೆ ಬೈತಿರ್ತಾರಲ್ಲ, ಅನ್ನ ತಿಂತೀಯೋ ಏನು ತಿಂತೀಯ, ಅವ್ರಿಗೆ ಹೇಳ್ಬೋದು ನಾವೀಗ ಅನ್ನ ತಿಂತಾ ಇಲ್ಲ ಅಂತ. ಹಿಂಗಾಗ್ಬಿಡುತ್ತೆ ನಮ್ಮ ಬದುಕು. ಅವರು ಎಲ್ಲವನ್ನೂ ತಿಂತಾಯಿದ್ರು, ದೇಹ ಇಟ್ಕೊಳ್ಬೇಕು ಅಂತ ತಿಂತಾಯಿದ್ರು, ದೇವ್ರ ಹೆಸರು ಹೇಳ್ಕೊಂಡು ತಿಂತಾಯಿದ್ರು. ನಮಗೆ ದೇವರ ನೆನಪೇ ಆಗೋಲ್ಲ. ತಿನ್ನುವಾಗ ಯಾವುದ್ರದ್ದು ದೇವರದ್ದು ನೆನಪೇ ಆಗೋಲ್ಲ. ಅಡುಗೆ ಮಾಡಿದವ್ರು ಯಾರು, ಅಡುಗೆಗೆ ಏನು ಹಾಕಿದಿರಿ, ಇದೆಲ್ಲ ವಿಚಾರಿಸ್ಕೊಳ್ತೀವಿ, ದೇವರ ನೆನಪೇ ಆಗೋಲ್ಲ. ದಾಸರಂತಾರೆ, ಈ ಪರಿಯಲ್ ಅರಿತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿತ್ಯ ಮಹತ್ ಸುಯಜ್ಞಗಳಾಚರಿಸಿದವನು. ಯಾವ ಪರಿಯಲುಂಬ ನರ ಅವರಂತಾರೆ, ವಾಸುದೇವನು ಅನ್ನದೊಳು ನಾನಾಸು ಭಕ್ಷದಿ ಸಂಕರುಷಣನು ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪನ ನಿರುದ್ಧ ಆ ಸುಪರ್ಣಾಂಸಕನು ಸೂಪದಿ ವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ನೆಲೆಸಿಹನು ಸರ್ವತ್ರ.
ಈ ಪರಿಯಲರಿ ತುಂಬ ನರ. ತಿನ್ನೋ ತುತ್ತು ಅನ್ನ ದೇವರ ಹೆಸರಲ್ಲಿ ತಿಂದರೆ ದೇಹ ಗಟ್ಟಿ ಇರುತ್ತೆ. ತಿನ್ನೋ ತುತ್ತು ಅನ್ನ ಮಾಡಿದವ್ರ ಹೆಸರು ಅವ್ರಿಗೆ ಬೈಕೊಂಡು ಇವ್ರಿಗೆ ಬೈಕೊಂಡು ಮೊದಲನೇ ಎಲೆ ಕೊಡಲಿಲ್ಲ, ದಿನಾ ಪ್ರವಚನಕ್ಕೆ ಬರ್ತಿದ್ದೆ, ದ್ವಾದಶಿ ಪಾರಣೆಗೆ ಕರೀಲಿಲ್ಲ ಅಂತೆಲ್ಲ ಬೈಕೊಂಡು ಉಂಡ್ರೆ ತಿಂದಿದ್ದು ಮೈಗೆ ಹತ್ತಲ್ಲ. ಅವರು ಏನು ತಿಂದರೂ ಮೈಗೆ ಹತ್ತಾಯಿತು. ದಷ್ಟಪುಷ್ಟವಾಗಿದ್ದರು. ಗದ್ದೆ ನೋಡ್ಕೋ ಅಂತ ಕೂಡಿಸಿದ್ರೆ ಯಾವುದೋ ಒಬ್ಬ ನರಬಲಿ ಕೊಡೋಕ್ಕೆ ಮನುಷ್ಯನನ್ನು ಕರ್ಕೊಂಡು ಬಂದಿದ್ದ. ಆ ಮನುಷ್ಯ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಅವನು ಕ್ಷುದ್ರ ದೇವತೆಯನ್ನು ಕಾಳಿಯನ್ನು ಉಪಾಸನೆ ಮಾಡ್ತಾ ಇದ್ದವ. ಅವನು ಸರಿ ಅಂತ ತನ್ನ ದೂತರನ್ನು ಅಟ್ಟದ್ನಂತ, ಕರ್ಕೊಂಡು ಬನ್ನಿ ಅಂತ. ದೂತರು ಬಂದರು, ನೋಡಿದ್ರು ಭಾಳ ದಷ್ಟಪುಷ್ಟವಾಗಿದ್ದ. ಹೇಳೋರು ಕೇಳೋರು ಯಾರಿಲ್ಲ ಅಂತ ಹೇಳಿ ಸೀದಾ ಅವ್ನು ಕರ್ಕೊಂಡು ಹೊರಟ್ಬಿಟ್ರು. ಅವ್ನು ಕರ್ಕೊಂಡು ಹೊರಟ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಯಾಕೆ, ಏನೂ ಕೇಳಲೂ ಇಲ್ಲ. ಸೀದಾ ಕರ್ಕೊಂಡು ಹೋದ್ರು. ಇವ ಹೋದ, ಸ್ನಾನ ಮಾಡಿಸಿದ್ರು, ಮಾಡಿಸ್ಕೊಂಡ. ಎಲ್ಲ ಮೈಗೆಲ್ಲ ಕೆಂಪು ಬಣ್ಣ ಬಳಸ್ಕೊಂಡ. ಕುತ್ತಿಗೆಗೆ ಹಾರ ಹಾಕಿಸ್ಕೊಂಡ. ಒಂದು ಕಂಬಕ್ಕೆ ಕಟ್ಟು ಹಾಕಿದ್ರು, ಕಟ್ಟಿಸ್ಕೊಂಡ. ಒಂದು ಕತ್ತಿ ತಂದು ಇನ್ನೇನು ತಲೆಗೆ ಹಾಕಬೇಕು, ತಲೆ ಬಗ್ಸೇ ನಿಂತಿದ್ದ. ಯಾಕೆ ಅವಂದ ನನ್ನ ತಲೆ ಹೋಗುತ್ತಾ, ನಂದ ಇದು ತಲೆ, ನಂದಲ್ಲ ಈ ತಲೆ ಅಂತ ಅಷ್ಟು ನಿರ್ಲಿಪ್ತವಾಗಿ ನಿಂತಿದ್ರೆ ಈ ಬ್ರಹ್ಮ ತೇಜಸ್ಸನ್ನು ಪ್ರತಿಮೆಯಲ್ಲಿದ್ದ ದೇವಿಗೆ ತಡಿಲಿಕ್ಕಾಗಲಿಲ್ಲ. ಆಕೆ ಅಂದ್ಲು, ಇವನನ್ನು ಬಲಿ ಕೊಟ್ಟಿಗಿಟ್ಬಿಟ್ಟಿರಾ, ನಾನೇ ಆಚೆ ಬರ್ತೇನೆ ಅಂತ ಹೊರಗೆ ಬಂದವಳೆ. ಯಾರ್ಯಾರು ಇವರನ್ನು ಕೊಲ್ಲಿಗೆ ಬಂದಿದ್ರಲ್ಲ ಅವರನ್ನೇ ಸಂಹಾರ ಮಾಡಿಬಿಟ್ಟಿದ್ದಾರೆ. ಇವ ಮತ್ತೆ ಹಾಗೆ ಕಟ್ಟು ಬಿಚ್ಕೊಂಡ, ಸೀದಾ ಬಂದ. ಎಲ್ಲಿ ಕೂತಿದ್ನೋ ಅಲ್ಲೇ ಕೂತ. ಈ ಮಹಾನುಭಾವ ರಹುಗಣ ಅಂತ ರಾಜ ಪಲ್ಲಕ್ಕಿ ಹೊತ್ಕೊಂಡು ಬರ್ತಾ ಇದ್ರ. ಒಂದು ಜನ ಕಮ್ಮಿ ಆಗಿತ್ತು. ಕರೆದೇ ಬಾರೋ ಹೊತ್ಕೊಳ್ಳೋ ಪಲ್ಲಕ್ಕಿ. ಅವನು ಹೊತ್ಕೊಂಡ, ನಡೆಯೋ ಮುಂದಕ್ಕೆ ನಡೆದ. ಆದ್ರೆ ಇವ್ರದ್ದೇನು ಅಂದರೆ ದಾರಿಲಿ ಒಂದು ಇರುವೆ ಸಾಲು ಹೋಗ್ತಾ ಇದ್ದರೆ ನೋವಾಗತ್ತಲ್ಲ ಅಂತ ಜಂಪ್ ಹೊಡೆಯೋದು. ನಡ್ಕೊಂಡು ಹೋಗುವಾಗ ಲಾಂಗ್ ಜಂಪ್ ಹೊಡೆದ್ರೆ ಒಳಗೆ ಕೂತವ್ರಿಗೆ ಏನಾಗಬೇಡ. ರಹುಗಣಂಗೆ ಈ ಗಾಡೀಲಿ ಕೂತಾಗ ಹಂಪು ಹಾರಿಸಿದ್ರೆ ಕಾರಲ್ಲಿ ಕೂತಾಗ ತಲೆ ತಾಗತ್ತಲ್ಲ, ಹಾಗೆ ತಲೆ ತಾಗ್ತಾ ಇದೆ ಅವನಿಗೆ. ಅವನು ಹೋಗ್ತಾ ಇರೋದು ಪಲ್ಲಕ್ಕಿಯಲ್ಲಿ, ಆದರೆ ಅವನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರೋಂಗೆ ಅವನಿಗೆ ಅನುಭವ. ತಲೆ ಹೊರಗೆ ಹಾಕದ, ಬೈದ, ಏನರೋ ಮಾಡ್ತಾ ಇದ್ದೀರಿ. ಅವ್ರಂದ್ರು, ಸ್ವಾಮಿ ನಾವಲ್ಲ, ಹೊಸಬಾ ಅಂದರು. ಅವನು ನೋಡಂದ, ಓಹೋಹೋ ಭಾಳ ಸಣ್ಣ ಇದೆಯಲ್ಲಪ್ಪ, ಅಷ್ಟೊತ್ತಿಂದ ಒಬ್ಬನೇ ಪಲ್ಲಕ್ಕಿ ಹೊತ್ತಿದಿ, ತುಂಬ ಸುಸ್ತಾಗ್ಬಿಟ್ಟಿರ್ಬೇಕಲ್ಲ ಅಂದ. ಅಂದರೆ ಅಲ್ಲಿವರೆಗೆ ಮಾತಾಡದೇ ಇರೋ ಜಡಭರ್ತರು ಫಸ್ಟ್ ಟೈಮ್ ಮಾತಾಡಿದರು. ಅವರಂದರು, ರಾಜ ನೀನು ಬೈತಾ ಇರೋದು ನೀನು ಹೇಳಿದ್ರ ಅಭಿಪ್ರಾಯ ಏನು, ತುಂಬ ಸಣ್ಣಗಿದೆಯಾ ಅಂದರೆ ಏನರ್ಥ, ನಿಂದು ದಡೂತಿಯಾಗಿದ್ದೇನೆ ಅಂತ ಅರ್ಥ ಅಲ್ವಾ? ಯಾರು, ನಾನಾ ದೇಹವ ಅಂದರು. ಅಷ್ಟೊತ್ತಿಂದ ಪಲ್ಲಕ್ಕಿ ಒಬ್ಬನೇ ಹೊತ್ತಿದಿ ಅಂತ ನೀ ಅಂತ ಇದೆಯಲ್ಲ, ಅದರ ಅರ್ಥ ಏನು, ಈಗಿನ್ನೂ ಹೊತ್ಕೊಂಡಿದ್ದೀನಿ ಅಂತಲ್ಲ, ಯಾರು, ನಾನಾ ದೇಹವ ಅಂದರು. ಅವ ರಾಜ ಪಲ್ಲಕ್ಕಿಲಿ ಕೂತ್ಕೊಂಡು ಕಪಿಲ ಋಷಿ ಹತ್ರ ಉಪದೇಶ ತಗೊಳ್ಳಿಕ್ಕೆ ಹೋಗ್ತಿದ್ದ. ಈ ಮಾತು ಕೇಳಿ ಪಲ್ಲಕ್ಕಿಯಿಂದ ಜಂಪ್ ಹೊಡೆದು ಎದುರಿಗೆ ನಿಂತು ಕೈ ಮುಗ್ದ. ಅವ್ರ ದೇಹದಲ್ಲೊಂದು ಜನವಾರ ಕಾಣಿಸ್ಬಿಡ್ತು. ಅದು ಹೆಂಗೋ ಇಲ್ಲಿ ತನಕ ಉಳ್ಕೊಂಡಿತ್ತದು. ಅವನು ಸೀದಾ ದಂಡವತ್ ನಮಸ್ಕಾರ ಮಾಡಿಬಿಟ್ಟ. ಸ್ವಾಮಿ ಯಾರು ನೀವು, ಏನು ನಿಮ್ಮ ಎಂಥದ್ದು ನಿಮ್ಮದು, ಒಂಚೂರು ಉಪದೇಶ ಮಾಡಿರಿ. ಅವರಂದರು, ನೋಡು, ಇಡೀ ಜಗತ್ತನ್ನು ನಿಯಮಿಸುವವ ಭಗವಂತ, ಅವನಂತ ತಿಳ್ಕೊ. ಈ ಅಧಿಕಾರ ಇದೆಯಲ್ಲ, ಈ ನಿನ್ನ ರಾಜ್ಯಾಧಿಕಾರ, ಇದು ಟೆಂಪ್ರರಿ. ಇಡೀ ಜಗತ್ತನ್ನು ಛತ್ರಾಧಿಪತಿಯಾಗಿ ಪಾಲಿಸ್ತಾ ಇರುವವ ಅಂತಿದ್ರೆ ಅದು ಭಗವಂತ. ಅವನನ್ನು ಶರಣು ಹೊಂದಿದರೆ ನಿನಗೆ ಒಳ್ಳೆ ಸುಖ ಸಿಗುತ್ತೆ ಅಂತ ಹೀಗೆ ಅವರು ಉಪದೇಶ ಮಾಡಿದ್ದಾರೆ. ಅವರು ಉಪದೇಶವನ್ನು ಕೇಳಿ ರಾಜ ನಮಸ್ಕಾರ ಮಾಡಿ ತನ್ನ ರಾಜ್ಯಕ್ಕೆ ಹೊರಟು ಅವರು ಉಪದೇಶಾನುಸಾರವಾಗಿ ನಡ್ಕೊಂಡ ಅಂತ ಹೀಗೆ ಕಥೆ ಹೇಳಿ ಈ ಜನ್ಮದಲ್ಲಿ ಭರತರು ತಾವು ಎಲ್ಲವನ್ನೂ ಬಿಟ್ಟು ಮುಕ್ತರಾಗಿಬಿಟ್ರು ಅಂತ ಹೀಗೆ ಹೇಳ್ತಾ ಇಡೀ ಪಂಚಮಸ್ಕಂದದಲ್ಲಿ ಮುಂದೆ ಭೂಗೋಳ ಖಗೋಳಗಳ ವರ್ಣನೆಯನ್ನು ಮಾಡ್ತಾರೆ, ಭೂಮಿಯ ವರ್ಣನೆ ಇತ್ಯಾದಿಗಳನ್ನು ಮಾಡ್ತಾರೆ. ಒಂದು ಶ್ಲೋಕ ಹೇಳಿ ಮುಗಿಸ್ಬಿಡ್ತೇನೆ. ಪಂಚಮಸ್ಕಂದದಲ್ಲಿ ಆ ಜಂಬೂದ್ವೀಪವನ್ನು ವರ್ಣನೆ ಮಾಡುವಂಥ ಸಂದರ್ಭದಲ್ಲಿ ಭಾಗವತ ಉಲ್ಲೇಖ ಮಾಡುತ್ತೆ, ಎಂಥ ಪುಣ್ಯಾತ್ಮರವರು, ಯಾರು ದೇವತೆಗಳೆಲ್ಲ ಅಂದುಕೊಳ್ತಾರಂತೆ ಇವರೆಲ್ಲ ಎಂಥ ಪುಣ್ಯಾತ್ಮರಿದ್ದಾರೆ. ಅಹೋಬತೈಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಏಷಾಂ ಸ್ವಿದುತ ಸ್ವಯಂ ಹರಿಃ ಯೈರ್ಜನ್ಮ ಲಬ್ಧಂ ನೃಷು ಭಾರತೆ ಜಿರೆ ಮುಕುಂದ ಸೇವೌಪೈಕ ಸ್ಪೃಹಾತ್ಮಭಿಃ. ಅವ್ರು ಅಂದ್ಕೊಳ್ತಾರಂತೆ, ಒಬ್ಬ ಎಂಥ ಪುಣ್ಯಾತ್ಮರಿವರು, ಏನು ಪುಣ್ಯ ಮಾಡಿದ್ದಾರೋ ಏನೋ, ದೇವರು ಸ್ವಯಂ ತಾನೇ ಇವರಿಗೆ ಒಲಿದು ಬಿಟ್ಟಿದ್ದಾನೆ. ಯಾರಿಗೆ? ಯೈಹಿ ಜನ್ಮ ನೃಷು ಭಾರತೇ ಜಿರೇ ಲಬ್ಧಂ, ಯಾರು ಭರತ ಭೂಮಿಯಲ್ಲಿ ಹುಟ್ಟಿದ್ದಾರೋ ಅವರಿಗೆ. ದೇವತೆಗಳಂತಾರೆ, ಕಲ್ಪಾಯುಷಾತ್ ಸ್ಥಾನ ಜಯಾತ್ ಪುನರ್ಭವತ್ ಕ್ಷಣಾಯುಷಾಂ ಭಾರತ ಭೂಜಯೋವರಃ. ಒಂದಿಡೀ ಕಲ್ಪ ಆಯುಷ್ಯ ಇರುವಂತಹ ಜನೋಲೋಕ, ತಪೋಲೋಕ, ಸತ್ಯಲೋಕ ಇಲ್ಲೆಲ್ಲ ಇರೋದಕ್ಕಿಂತ
ಒಂದೇ ಕ್ಷಣ ಆಯುಷ್ಯ ಇದ್ದರೂ ಸಾಕು, ಭೂಮಿಲಿರ್ಬೇಕ್ರಿ, ಭರತ ಭೂಮಿಯಲ್ಲಿರ್ಬೇಕು. ಯಾಕೆ ಅಂದರೆ ಇಲ್ಲಿ ಮಾತ್ರ ನಾವು ಕ್ರೆಡಿಟ್ಟು ಡೆಬಿಟ್ಟು ಎರಡನ್ನೂ ವರ್ಕ್ ಮಾಡ್ಬೋದು. ನಾವು ಸಂಪಾದನೆ ಮಾಡಲಿಕ್ಕೆ ಇದು ಒಂದೇ ಜಾಗ ಇರೋದು. ಅದಕ್ಕೆ ಆಚಾರ್ಯ ದಿನಾ ಬೆಳಗ್ಗೆ ಕರೆಕ್ಟ್ ಆಫೀಸ್ಗೆ ಹೋಗ್ತೀನಿ, ಆ ಸಂಪಾದನೆ ಹೇಳಲಿಲ್ಲ ಭಾಗವತ. ಸಂಪಾದನೆ ಅಂದರೆ ಬೇರೆ ಎಲ್ಲೂ ಸಂಪಾದನೆ ಮಾಡಲಿಕ್ಕಾಗದೇ ಇರುವ ಸಾಧನ ಪುಣ್ಯ, ಅದರ ಸಂಪಾದನೆಗೆ ಇಲ್ಲಿ ಒಂದೇ ಅವಕಾಶ. ಬೇರೆ ಎಲ್ಲ ಭೋಗ ಭೂಮಿ, ಇದು ಮಾತ್ರ ಕರ್ಮಭೂಮಿ. ಈ ಕರ್ಮಭೂಮಿ ಭರತ ಭೂಮಿಯಲ್ಲಿ ಇದ್ದಾನಲ್ಲ, ಅಂಥ ಮನುಷ್ಯ ನಿಜವಾಗಿ ದೇವರನ್ನು ಒಲಿಸಿಕೊಂಡವ ಅಂತ ಈ ಭೂಮಿಯನ್ನು ಅವರೆಲ್ಲ ಕೊಂಡಾಡ್ತಾರೆ ಅಂತ ಹೀಗೆ ದೇವತೆಗಳು ಹೇಳ್ತಾ ಹೀಗೆ ಇಡೀ ಭೂಗೋಳ ಖಗೋಳಗಳ ವರ್ಣನೆಯನ್ನು ಮಾಡ್ತಾರೆ. ಮಾಡಿ ಶುಕಾಚಾರ್ಯರಂತಾರೆ, ಇಡೀ ಈ ಭೂಗೋಳ ಖಗೋಳ ಇದು ಭಗವಂತನ ಪ್ರತಿಮೆ ಅಂತ ತಿಳಿಬೇಕು. ಎಷ್ಟು ಚಂದದ ಆಲೋಚನೆ. ನಮಗೆ ಈ ಭೂಮಿ ಇದು ದೇವರು, ಈ ಮರ ಇದು ದೇವರು, ಈ ಗಾಳಿ ಇದು ಭಗವಂತನ ಪ್ರತೀಕ, ಈ ನೀರು ಇದು ಭಗವಂತ ಅಂತ ಗೊತ್ತಾದರೆ ನಮಗೆ ಗೊತ್ತಿಲ್ಲದ ಹಾಗೆ ಆ ಪರಿಸರ ಶುದ್ಧ ಆಗೋಗುತ್ತೆ. ನಾವು ಬೇಕಾಬಿಟ್ಟು ಮರ ಯಾಕೆ ಕಡಿತೀವಿ? ಮರ ತಾನೇ, ಅದು ಮರ ಅಲ್ಲ, ಭಗವಂತನ ಒಂದು ಪ್ರತೀಕ. ಹಾಗಾದರೆ ಕಡಿಬಾರ್ದು. ರಸ್ತೆಯನ್ನು ಬೇಕಾಬಿಟ್ಟು ಹಾಳು ಮಾಡ್ತೇವೆ. ಯಾಕೆ? ಯಾರ್ದೋ ರಸ್ತೆ, ಅದು ನಮ್ಮದೇ. ಭಗವಂತ ಭೂಮಿ ಅಂದರೆ ದೇವರು, ಗಾಳಿ ಅಂದರೆ ದೇವರು ಅಂತ ಗೊತ್ತಾದರೆ ಗಾಳಿಯನ್ನು ಕಲುಷಗೊಳಿಸೋದು ನಿಲ್ಲಿಸ್ತೇವೆ. ಇಡೀ ಭಾಗವತ 5ನೇ ಸ್ಕಂದದಲ್ಲಿ ಇದನ್ನು ಹೇಳುತ್ತೆ. ಇಡೀ ಜಗತ್ತು ಭಗವಂತನ ಆವಾಸ ಸ್ಥಾನ, ದೇವರ ಪ್ರತೀಕ ಅದು ಅಂತ ತಿಳ್ಕೊಳ್ರಿ. ಹೀಗೆ ತಿಳ್ಕೊಂಡು ದೇವರನ್ನು ಉಪಾಸನೆ ಮಾಡಿದರೆ ಅದು ಮುಕ್ತಿಗೆ ದೊಡ್ಡ ಸಾಧನ ಆದೀತು ಅಂತ ಹೀಗೆ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.